ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಕ್ಲೈಮೆಟಾಲಜಿ ಭಾಗ 2 ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಕೆಲಸ ಮಾಡ್ತಿದ್ದೇನೆ. ಹಲವಾರು ವರ್ಷಗಳಿಂದ ನಾನು UPSC ವಿದ್ಯಾರ್ಥಿಗಳಿಗೂ ಕೂಡ ಬೋಧನೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ. ಸ್ನೇಹಿತರೆ, ಕಳೆದ ತರಗತಿಯಲ್ಲಿ ಕ್ಲೈಮೆಟಾಲಜಿ ಭಾಗ 1 ನಾವು ಹಲವಾರು ವಿಷಯಗಳನ್ನ ತಿಳಿದಿದ್ವಿ. ತಾವೇನಾದ್ರು ಆ ತರಗತಿಯನ್ನು ಕೇಳಿಲ್ಲ ಅಂದರೆ ತಪ್ಪದೇ ನೀವು ನನ್ನ ಚಾನೆಲ್ನಲ್ಲಿ ಕ್ಲೈಮೆಟಾಲಜಿ ಭಾಗ 1 ನೋಡಿ ವೀಕ್ಷಿಸಿ ಈ ತರಗತಿಗೆ ನೋಡಿ ಸ್ನೇಹಿತರೆ. ಯಾಕೆಂದರೆ ಕ್ಲೈಮೆಟಾಲಜಿ ಭಾಗ ತುಂಬ ವೈಜ್ಞಾನಿಕವಾಗಿದ್ದು ಹಲವಾರು ಅಂಶಗಳನ್ನ ನೀವು ತಿಳ್ಕೊಂಡ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ ಮತ್ತು ವಿಜ್ಞಾನದ ಬಗ್ಗೆ ಆಸಕ್ತಿ ಇರಬೇಕಾಗುತ್ತೆ. ಆಯ್ತಲ್ಲ? ಸೊ ಇವತ್ತಿನ ತರಗತಿಯಲ್ಲಿ ಹವಾಮಾನ ಮತ್ತು ವಾಯುಗುಣ ಮತ್ತು ಹಲವಾರು ವಿಷಯಗಳು, ಹವಾಮಾನ ಮತ್ತು ವಾಯುಗುಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನ ನಾವು ಇಲ್ಲಿ ಚರ್ಚೆ ಮಾಡಲಿದ್ದೇವೆ. ಸ್ನೇಹಿತರೆ, ಸಾಮಾನ್ಯವಾಗಿ ಹಲವಾರು ಜನ ಮಾತಾಡಬೇಕಾದ್ರೆ ಇವತ್ತಿನ ಕ್ಲೈಮೇಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ತಪ್ಪು. ಕ್ಲೈಮೇಟ್ ಎಂಬ ಪದನ ಬಳಸಬಾರ್ದು. ಇವತ್ತಿನ ಹವಾಮಾನ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಗೊತ್ತಾಯ್ತಲ್ಲ? ಟುಡೇಸ್ ವೆದರ್ ಇಸ್ ಗುಡ್ ಆರ್ ಟುಡೇಸ್ ವೆದರ್ ಇಸ್ ನಾಟ್ ಗುಡ್. ವೆದರ್ ಅಂತ ಪದನ ಬಳಸಬೇಕು. ವೆದರ್ ಅಂದರೆ ಈ ಕ್ಷಣ ನಮಗೇನು ಅನುಭವ ಆಗ್ತಾ ಇದೆ ಅದು. ಆದರೆ ಕ್ಲೈಮೇಟ್ ಏನಿದೆಯಲ್ಲ, ಹಲವಾರು ವರ್ಷಗಳಿಂದ ನಮಗೇನು ವಾಯುಗುಣ ಇದೆ ಅದನ್ನು ನಾವು ಕ್ಲೈಮೇಟ್ ಅಂತ ಕರಿತೀವಿ. ಸೊ ಈ ಹವಾಮಾನ ಮತ್ತು ವಾಯುಗುಣ ಅಂಶಗಳನ್ನ ತಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹವಾಮಾನ ಅಂದ್ರೇನು? ಈ ಕ್ಷಣ ನಿಮ್ಗೇನು ಅನುಭವ ಆಗ್ತಾ ಇದೆ, ಪ್ರೆಸೆಂಟ್ ಸ್ಟೇಟ್ ಆಫ್ ಅಟ್ಮಾಸ್ಫಿಯರ್, ಇವಾಗಿನ ನಮ್ಮ ಪರಿಸರದ ಸ್ಥಿತಿಗತಿ ಹವಾಮಾನ ಅದು. ಹವಾಮಾನ ಏನಾಗುತ್ತೆ, ಒಂದು ಚಿಕ್ಕ ಜಾಗಕ್ಕೆ ಸೀಮಿತವಾದಂಥ ಅಂಶಗಳು. ಜೊತೆಗೆ ಅದು ಶಾರ್ಟ್ ಟರ್ಮ್, ಅಂದರೆ ಇವಾಗ ಬೆಳಿಗ್ಗೆ ಬೇರೆ ಥರ ಇರುತ್ತೆ ಹವಾಮಾನ, ಸಂಜೆ ಬೇರೆ ಥರ ಇರುತ್ತೆ, ರಾತ್ರಿ ಬೇರೆ ಥರ ಇರುತ್ತೆ. ಆಯಿತಾ? ಜೊತೆಗೆ ಹವಾಮಾನ ಅಧ್ಯಯನ ನಾವು ಹವಾಮಾನ ಶಾಸ್ತ್ರ, ಮೀಟಿಯರಾಲಜಿ ಅಂತ ಕರಿತೀವಿ. ಮೀಟಿಯರಾಲಜಿ, ನಾನು ಅದನ್ನು ಇಲ್ಲಿ ಬರೆದಿದ್ದೇನೆ. ನಿಮಗೆ ಲೇಸರ್ ಪಾಯಿಂಟರ್ ಮುಖಾಂತರ ಒಂದು ಬಾರಿ ತೋರಿಸ್ತೀನಿ ನೋಡಿ. ಮೀಟಿಯರಾಲಜಿ ಹವಾಮಾನ ಶಾಸ್ತ್ರ, ಚಿಕ್ಕ ಪ್ರದೇಶಗಳಿಗೆ ಸೀಮಿತವಾದಂಥದ್ದು ಮತ್ತು ಶಾರ್ಟ್ ಟರ್ಮ್ ಕಂಡೀಷನ್ಸ್. ಅದು ಬದಲಾಗ್ತಾ ಇರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಬದಲಾಗ್ತಾ ಇರುತ್ತೆ ಹವಾಮಾನ. ಈಗಿನ ವಾಯುಮಂಡಲದ ಸ್ಥಿತಿಗತಿಯನ್ನು ನಾವು ಹವಾಮಾನ ಅಂತ ಕರಿತೀವಿ. ಅದೇ ಕ್ಲೈಮೇಟ್, ವಾಯುಗುಣ ಅಂದರೆ ತುಂಬ ದೊಡ್ಡ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ನಮಗೆ ಅನುಭವ ಆಗುವಂಥ ಹವಾಮಾನ ಸ್ಥಿತಿಗತಿಗಳನ್ನ ನಾವು ಕ್ಲೈಮೇಟ್ ಅಂತ ಕರಿತೀವಿ. ಅಂದರೆ ನಾನು ಇವಾಗ ಒಂದು ಜಾಗದ್ದು ಕ್ಲೈಮೇಟ್ ಹೇಳಬೇಕು ಅಂದರೆ ಕಳೆದ 30 ವರ್ಷ 60 ವರ್ಷದಷ್ಟು ಮಾಹಿತಿ ಇರಬೇಕು. ಉಷ್ಣಾಂಶ, ರೈನ್, ಮಳೆ ಅವೆಲ್ಲ ತಗೊಂಡು ನಾವು ಕ್ಲೈಮೇಟ್ ಅಂತ ಹೇಳ್ತೀವಿ. ಸೊ ನೀವು ಕ್ಲೈಮೇಟ್ ಪದ ಯಾವಾಗ ಬಳಸ್ಬೋದು ಅಂದರೆ ತುಂಬ ದೊಡ್ಡ ಜಾಗಗಳನ್ನ ಹೇಳ್ಬೇಕಾದ್ರೆ ಬೆಂಗಳೂರು ಕ್ಲೈಮೇಟು ಮತ್ತು ಮಂಗಳೂರು ಕ್ಲೈಮೇಟು ಆ ಥರ ಮಾತಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಅಥವಾ ಬ್ಯಾಂಗ್ಳೂರು ಸೌತ್ ಇಂಡಿಯನ್ ಕ್ಲೈಮೇಟ್ ಇಸ್ ಬೆಟರ್ ದೆನ್ ನಾರ್ತ್ ಇಂಡಿಯಾ, ಆ ಥರ ಮಾತಾಡಬೇಕಾದ್ರೆ ವಿ ಕ್ಯಾನ್ ಯೂಸ್ ವರ್ಡ್ ಕ್ಲೈಮೇಟ್. ಕ್ಲೈಮೇಟ್ ಅಧ್ಯಯನ ಮಾಡಿದ್ರೆ ಕ್ಲೈಮೆಟಾಲಜಿ, ವಾಯುಗುಣ ಶಾಸ್ತ್ರ ಅಂತೇಳಿ ಕರಿತೀವಿ. ಸೊ ಹವಾಮಾನ ಮತ್ತು ವಾಯುಗುಣ ಅಂದ್ರೆ ಏನು ಅಂತ ಗೊತ್ತಾಗಿದೆ ಎಲ್ಲರಿಗೂ, ಹೌದಲ್ಲ? ತುಂಬ ಸಿಂಪಲ್ ಟಾಪಿಕ್ ಅನಿಸುತ್ತೆ ನೋಡಿದ್ರೆ, ಇದೇನಪ್ಪ ಇದು ಇಷ್ಟೇನಾ ಅನಿಸುತ್ತೆ. ಆದರೆ ನಮ್ಮ ಪ್ರತಿದಿನದ ಚಟುವಟಿಕೆಗಳೇನಿದೆ ಮತ್ತು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಏನಿದೆ ಅದು ಹವಾಮಾನ ಮತ್ತು ವಾಯುಗುಣದ ಮೇಲೆ ಅವಲಂಬಿಸಿದೆ. ನಮ್ಮ ದಿನಚರಿ ಚಟುವಟಿಕೆಗಳು ಅಂದರೆ ಏನು ಅಂದರೆ ನಾವು ಯಾವ ರೀತಿ ಇವತ್ತಿನ ಏನು ಯಾವ ರೀತಿ ಒಂದು ಬಟ್ಟೆ ಹಾಕಿದ್ದೀವಿ ಇವತ್ತು, ಮತ್ತು ನಾವು ದಿನಚರಿ ತಿನ್ನುವಂಥ ಆಹಾರ ಆಗಿರ್ಬೋದು, ನಾವು ಹೊರಗಡೆ ಹೋಗುವಾಗ ನಾವು ಒಂದು ರೈನ್ ಕೋಟ್ ತೊಗೊಂಡು ಹೋಗ್ತೀವ, ಅಥವಾ ಏನು ವಾಹನಗಳಲ್ಲಿ ಯಾವ್ದು ಹೋಗ್ತೀವಿ, ಅದನ್ನೆಲ್ಲ ನಾವು ಹವಾಮಾನ ಮತ್ತು ವಾಯುಗುಣದ ಮೇಲೆ ಅವಲಂಬಿಸಿದೆ ಸ್ನೇಹಿತರೆ. ನೋಡಿ, ತುಂಬ ಮಳೆ ಬಂತು ಅನ್ಕೊಳ್ಳಿ, ಅವಾಗ ನಾವೇನು ಮಾಡ್ತೀವಿ, ಒಂದು ಕೊಡೆ ತೊಗೊಂಡು ಹೋಗ್ತೀವಿ, ಇಲ್ಲಾಂದರೆ ರೈನ್ ಕೋಟ್ ಹಾಕೊಂಡು ಹೋಗ್ತೀವಿ, ಇಲ್ಲಾಂದರೆ ಕಾರಲ್ಲಿ ಹೋಗ್ತೀವಿ, ಆ ಥರ. ಸೊ ಬಿಸಿಲಿದ್ದ ದಿವಸ ನಾವೇನಾಗುತ್ತೆ, ಎಳ್ನೀರು ಕುಡಿತೀವಿ. ಅದೆಲ್ಲ ನಾವು ಪ್ರತಿದಿನ ನಾವು ಏನೇನು ಮಾಡ್ತೀವಲ್ಲ ಅದೆಲ್ಲ ಹವಾಮಾನ ಮತ್ತು ವಾಯುಗುಣದ ಮೇಲೆ ಅವಲಂಬಿಸಿದೆ. ನೀವು ಎಷ್ಟೋ ಸತಿ ನೋಡಿರ್ತೀರ, ನಾವು ಹಾಕಿರುವಂಥ ಬಟ್ಟೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ತುಂಬ ಸೆಕೆ ಇರುತ್ತೆ ಅನ್ಕೊಳ್ಳಿ, ತುಂಬ ಸೆಕೆ ಇದ್ದ ದಿವಸ ನಾವು ಕಪ್ ಶರ್ಟು ಕಪ್ ಪ್ಯಾಂಟ್ ಹಾಕ್ಬಿಟ್ರೆ ಏನಾಗುತ್ತೆ, ಶಾಕ್ ಆಗಿ ಇಟ್ಕೊಬಿಡುತ್ತೆ. ಹಂಗೆ ನೋಡಿರ್ಬೋದು ನೀವು, ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಂದು ದಿನ ನಾವು ಏನೇನು ಬಟ್ಟೆ ಹಾಕ್ತಾ ಇದ್ದೀವಿ, ಏನೇನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ಹೊರಗಡೆ ಯಾವ ರೀತಿ ಹೋಗ್ತಾ ಇದ್ದೀವಿ, ಅದನ್ನೆಲ್ಲ ಹವಾಮಾನ ನಿಯಂತ್ರಿಸುತ್ತೆ. ಇವಾಗ ನೀವು ದೇಶದ ಆರ್ಥಿಕತೆ ಬಗ್ಗೆ ಯೋಚನೆ ಮಾಡಿ. ಮಳೆ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ರೈತರು ಏನು ಮಾಡ್ತಾರೆ, ಭೂಮಿನ ಎಲ್ಲ ಶುದ್ಧಿಗೊಳಿಸಿ ಅದೆಲ್ಲ ಕಳೆ ಎಲ್ಲ ತೆಗೆದು, ಕರೆಕ್ಟಾ, ಎಲ್ಲ ಭೂಮಿನ ಉಳಿ ಅದಕ್ಕೆಲ್ಲ ಬೀಜ ಬಿತ್ತನೆ ಮಾಡಿ ಮಳೆ ಕಾಯ್ತಾರೆ.
ಮಳೆ ಬಂದಾಗ ಏನಾಗುತ್ತೆ, ಒಳ್ಳೆ ಫಸಲು ಬರುತ್ತೆ, ಫಸಲು ಬಂದು ಒಳ್ಳೆ ಅವ್ರಿಗೆ ಧಾನ್ಯಗಳು ಸಿಗುತ್ತೆ ಅಂತೇಳಿ ಅವರು ಆ ಕೆಲಸ ಮಾಡ್ತಾರೆ. ಸೊ ನಮ್ಮ ರೈತರು ಕೂಡ ಮಳೆ ಮೇಲೆ ಅವಲಂಬಿಸಿದ್ದಾರೆ. ಹಂಗೆ ಇದನ್ನ ತಗೊಳ್ಳಿ, ಸಾರಿಗೆ ವ್ಯವಸ್ಥೆ ತಗೊಳ್ಳಿ. ಎಷ್ಟೋ ಸತಿ ನೀವು ಕೇಳಿರ್ತೀರ, ಮಳೆ ಬಂದು ಅಥವಾ ಪ್ರವಾಹ ಆಗಿದೆ, ಇಲ್ಲಾಂದರೆ ತುಂಬ ಫಾಗ್ ಅಥವಾ ಕಾವಳ ಅಂತ ಕರಿತೀವಿ, ಕಾವಳದಿಂದ ವಿಮಾನಗಳು ಬೇರೆ ಪ್ರದೇಶಗಳಿಗೆ ಡೈವರ್ಟ್ ಮಾಡಿದ್ದೀವಿ ವಿಮಾನಗಳನ್ನ ಅಂಥೇಳಿ, ಅಥವಾ ಟ್ರೈನ್ ಏನು ನಮ್ಮ ರೈಲ್ವೆ ಸಾರಿಗೆ ಸರಿಯಾದ ಟೈಮಲ್ಲಿ ರೈಲ್ವೆ ಸ್ಟೇಷನ್ ತಲುಪಲ್ಲ ಮಳೆ ಬಂದಿರೋದ್ರಿಂದ, ಅಥವಾ ಏನಾಗುತ್ತೆ ಫಾಗ್ ಇರೋದ್ರಿಂದ ಅಂತೆಲ್ಲ ನಾವು ಓದಿದ್ದೀವಿ. ಸೊ ಹವಾಮಾನ ಮತ್ತು ವಾಯುಗುಣ ಅಂಶಗಳು ಎಲ್ಲದ್ರ ಮೇಲೂ ಪರಿಣಾಮ ಬೀರುತ್ತೆ. ಎಷ್ಟೋ ಸತಿ ನಾವು ಕ್ರಿಕೆಟ್ ನೋಡ್ತಾ ಇರ್ತೀವಿ, ಸಡನ್ನಾಗಿ ಮಳೆ ಬಂತು, ಕ್ರಿಕೆಟ್ ಮ್ಯಾಚ್ ಸ್ಟಾಪ್ ಆಯಿತು, ನೋಡಿದಿರಲ್ವಾ, ಪಿಚ್ ಹಾಳಾಗುತ್ತೆ ಅಂತೇಳಿ ಅದನ್ನು ಕವರ್ ಮಾಡಿಬಿಡ್ತಾರೆ. ಅದೆಲ್ಲ ಏನು, ಹವಾಮಾನ ಮತ್ತು ವಾಯುಗುಣ ಸಂಬಂಧಪಟ್ಟಿದ್ದು. ಈ ರೀತಿ ಹವಾಮಾನ ಮತ್ತು ವಾಯುಗುಣ ನಮ್ಮ ದಿನಚರಿ ಚಟುವಟಿಕೆ ಅಲ್ಲದೆ ನಮ್ಮ ಸ್ಪೋರ್ಟ್ಸ್ ಮೇಲಾಗಿರ್ಬೋದು, ಜೊತೆಗೆ ನಮ್ಮ ಅಗ್ರಿಕಲ್ಚರ್ ಮೇಲಾಗಿರ್ಬೋದು, ಕೃಷಿ ಮೇಲಾಗಿರ್ಬೋದು, ಮತ್ತು ಇತರ ಸಾರಿಗೆ ವ್ಯವಸ್ಥೆ ಮೇಲಾಗಿರ್ಬೋದು, ಎಲ್ಲದ್ರ ಮೇಲೂ ಪರಿಣಾಮ ಬೀರುತ್ತೆ. ಸೊ ಅದನ್ನು ನೀವು ಗಮನಿಸಬೇಕು. ಸೊ ನಾವು ಮುಂದಕ್ಕೆ ಹೋಗ್ತಾ ಹೋದಂಗೆ ಮಾನ್ಸೂನ್ ಬಗ್ಗೆ ಆಗಲಿ, ಸೈಕ್ಲೋನ್ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾದ್ರೆ ಇವತ್ತಿನ ತರಗತಿ ತುಂಬ ಮುಖ್ಯ. ಯಾಕೆಂದರೆ ಇವತ್ತಿನ ತರಗತಿಯಲ್ಲಿ ಏನಾಗೋಗುತ್ತೆ, ನಾವು ಗಾಳಿಯ ಉಷ್ಣಾಂಶ, ಗಾಳಿಯ ಒತ್ತಡ ಅದನ್ನೆಲ್ಲ ತಿಳಿತೀವಿ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಮಾನ್ಸೂನ್ ಆಗಲಿ ಸೈಕ್ಲೋನ್ ಆಗಲಿ ಅರ್ಥ ಆಗುತ್ತೆ. ಸೊ ಇವತ್ತಿನ ತರಗತಿಯನ್ನು ಸ್ವಲ್ಪ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಮುಂದಕ್ಕೆ ನೋಡಿ, ಹವಾಮಾನ ವಾಯುಗುಣ ಅಂದ್ರೆ ಏನು ಅಂತ ಗೊತ್ತಾಗಿದೆ ಎಲ್ಲರಿಗೂ. ನೋಡಿ, ಹವಾಮಾನ ಮುನ್ಸೂಚನೆ ಅಂದರೆ ನಾವು ಮುಂದಿನ ವಾರ ಅಥವಾ ನಾಳಿದ್ದು ಏನಾಗುತ್ತೆ ಅಂತ ಹೇಳೋದಕ್ಕೆ ಹವಾಮಾನ ಮುನ್ಸೂಚನೆ ಅಂತ ಕರಿತೀವಿ. ಹವಾಮಾನ ಮುನ್ಸೂಚನೆ ನೋಡಿ, ಮೊದಲನೇದಾಗಿ ಭಾರತದಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಂತಿದೆ, ಇಂಡಿಯನ್ ಮೀಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತೇಳಿ. ಇವತ್ತಿನ ದೆಹಲಿ ನಗರದಲ್ಲಿದೆ. ಅದು 1875ನಲ್ಲಿ ಸ್ಥಾಪನೆ ಆಯಿತು. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಓಕೆ, ಸೊ ಭೂವಿಜ್ಞಾನ ಕೇಂದ್ರಾಲಯಕ್ಕೆ ಬರುತ್ತೆ. ಅದನ್ನು ತಾವು ಇಲ್ಲಿ ಗಮನಿಸಬೇಕು. ಇವರ ಮುಖ್ಯ ಜವಾಬ್ದಾರಿ ಏನು ಅಂದರೆ, ನಮ್ಮ ಭಾರತದಲ್ಲಿ ಯಾವ ರೀತಿ ಹವಾಮಾನ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತೇಳಿ ಮುನ್ಸೂಚನೆ ಕೊಡುವಂಥ ಒಂದು ಜವಾಬ್ದಾರಿ ಇವ್ರದ್ದು. IMD ಅವರು. ನೀವು ಎಷ್ಟೋ ಸತಿ ಕೇಳಿರ್ತಾರೆ, IMD ಅವರು ಹೇಳ್ತಾರೆ ಇವತ್ತು ಮಳೆ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಮಳೆನೇ ಬರಲ್ಲ. ಅಥವಾ ಏನಾದರೂ ಮಳೆ ಇಲ್ಲ ಅಂತ ಹೇಳಿರ್ತಾರೆ, ಅವತ್ತು ಮಳೆ ಬಂದು ಪ್ರವಾಹ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಹವಾಮಾನ ಮುನ್ಸೂಚನೆ ತುಂಬ ಕಷ್ಟ ಸ್ನೇಹಿತರೆ. ಇದಕ್ಕೆ ತುಂಬ ಮಾಹಿತಿ ಬೇಕು. ವೆದರ್ ಸ್ಟೇಷನ್ಗಳು ಮಾಡ್ಬೇಕು ನಾವು. ಎಲ್ಲ ಕಡೆ ಹವಾಮಾನ ಮತ್ತು ವಾಯುಗುಣಕ್ಕೆ ಉಪಕರಣಗಳಿದೆ. ಅದನ್ನೆಲ್ಲ ಸೆಟಪ್ ಮಾಡಿ ಅದರಿಂದ ನಾವು ಮಾಹಿತಿ ಸಂಗ್ರಹ ಮಾಡಿ ಅದರಿಂದ ನಾವು ಹವಾಮಾನ ಮುನ್ಸೂಚನೆ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಸೊ ಈ ರೀತಿ ನಾವು ಹವಾಮಾನ ಮುನ್ಸೂಚನೆ ತುಂಬ ಮುಖ್ಯ ಎಲ್ಲ ವಿಷಯಗಳಲ್ಲೂ. ಇವಾಗ ನಮ್ಮ ಗಡಿಯಲ್ಲಿ ಎಷ್ಟೋ ಜನ ಸೈನಿಕರಿದ್ದಾರೆ, ಕರೆಕ್ಟ್, ವಿಮಾನ ನಿಲ್ದಾಣಗಳಿದೆ, ಅಲ್ಲಿರುವಂಥ ನಮ್ಮ ಸೈನಿಕರಿಗೂ ಕೂಡ ಹವಾಮಾನ ಮುನ್ಸೂಚನೆ ಬೇಕು. ಈ ರೀತಿ ಹವಾಮಾನ ಮುನ್ಸೂಚನೆ ಸರಿಯಾದ ಮಾಹಿತಿ ದೊರಕಿದ್ರೆ ನಮ್ಮ ಎಷ್ಟೋ ಕೆಲಸಗಳು ಸುಲಭ ಆಗುತ್ತೆ. ಗೊತ್ತಲ್ಲ? ಹವಾಮಾನ ಮುನ್ಸೂಚನೆ ತುಂಬ ಮುಖ್ಯ. ಅದರ ಜವಾಬ್ದಾರಿ ಭಾರತೀಯ ಹವಾಮಾನ ಇಲಾಖೆ. ಅದಲ್ಲದೆ ಅವ್ರದ್ದೇ ಆದ ಒಂದು ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟಿಯಾಲಜಿ ಅಂತ. ಇದು R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಮುನ್ಸೂಚನೆಗೆ ಮತ್ತು ಇತರ ವಿಜ್ಞಾನಿಗಳನ್ನ ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಉಪಯೋಗಿಸ್ತಾರೆ ಸ್ನೇಹಿತರೆ. ಇದು ಅಷ್ಟೇ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಬರುತ್ತೆ. 1962ನಲ್ಲಿ ಸ್ಥಾಪನೆ ಆಯಿತು. ಇವ್ರ ಹತ್ರ ಒಂದು ಸೂಪರ್ ಕಂಪ್ಯೂಟರ್ ಇದೆ ಸ್ನೇಹಿತರೆ, ಪ್ರತ್ಯೂಷ್ ಅಂತೇಳಿ ಸೂಪರ್ ಕಂಪ್ಯೂಟರ್. ಇದೇನಾಗುತ್ತೆ, ಎಷ್ಟೋ ಮಾಹಿತಿ ಇರೋದ್ರಿಂದ ಹವಾಮಾನ ಮಾಹಿತಿ ತುಂಬ ಇರುತ್ತೆ. ಅದನ್ನೆಲ್ಲ ವಿಶ್ಲೇಷಣೆ ಮಾಡಲಿಕ್ಕೆ ನಮಗೆ ಒಂದು ಸೂಪರ್ ಕಂಪ್ಯೂಟರ್ ಬೇಕು. ಸೊ ಎಷ್ಟೋ ಆಪರೇಷನ್ಸ್ಗಳನ್ನ ಮಾಡುತ್ತಿದ್ದು ಒಂದೇ ಸೆಕೆಂಡಲ್ಲಿ. ಸೊ ಪ್ರತ್ಯೂಷ್ ಅಂತೇಳಿ ನಾವು ಕಟ್ಕೊಳ್ಳಿ. ಪ್ರತ್ಯೂಷ್ ಎಂಬ ಸೂಪರ್ ಕಂಪ್ಯೂಟರನ್ನು ಯಾರು ಬಳಸ್ತಾರೆ? ಸೊ ಪುಣೆನಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟಿಯಾಲಜಿ ಅವರು ಬಳಸ್ತಾರೆ. ಇದನ್ನು ಕೇಳ್ತಾರೆ, ಪ್ರತ್ಯೂಷ್. ನಾವು ಕಟ್ಕೊಳ್ಳಿ, ನಾನು ಅದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಪ್ರತ್ಯೂಷ್ ಇದನ್ನು ಕೇಳ್ಬಿಡ್ತಾರೆ ಎಕ್ಸಾಮ್ನಲ್ಲಿ ಯೂಶಲಿ. ಸೂಪರ್ ಕಂಪ್ಯೂಟರ್ ಪ್ರತ್ಯೂಷ್. ಭಾರತದಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ಸೂಪರ್ ಕಂಪ್ಯೂಟರ್ಗಳಿದೆ, ಯಾರು ಉಪಯೋಗಿಸ್ತಾ ಇದ್ದಾರೆ ಅದನ್ನು ಅಂತ ಕೇಳ್ತಾರೆ. ಪುಣೆನಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೀಟಿಯಾಲಜಿ ಅವರು ಬಳಸ್ತಾ ಇದ್ದಾರೆ. ಜೊತೆಗೆ IMD ಅವರ ಭಾರತದ ಹವಾಮಾನ ಮುನ್ಸೂಚನೆಯ ಜವಾಬ್ದಾರಿ. ಹಾಗೆ ಇನ್ನೊಂದು ಸಂಸ್ಥೆ, ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್. ಇದು ನೋಡಿ, ನೋಯ್ಡಾದಲ್ಲಿದೆ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಅಂತೇಳಿ. ಈ ಸಂಸ್ಥೆ ಕೂಡ ತುಂಬ ಮುಖ್ಯ ಸ್ನೇಹಿತರೆ. ಮಾನ್ಸೂನ್ ಆಗಿರ್ಬೋದು, ಸೈಕ್ಲೋನ್ ಬಗ್ಗೆ ಆಗಿರ್ಬೋದು, ಅದಕ್ಕೆಲ್ಲ ಮಾಹಿತಿ ಇವರು ಸಂಗ್ರಹ ಮಾಡ್ತಾರೆ. ನೋಯ್ಡಾದಲ್ಲಿದೆ ಇದು. ಇವರು ಉಪಯೋಗಿಸುವಂಥ ಒಂದು ಸೂಪರ್ ಕಂಪ್ಯೂಟರ್ ಮೆಹೇರ್ ಅಂತೇಳಿ ನೋಡಿ, ಸೂಪರ್ ಕಂಪ್ಯೂಟರ್ ಹೆಸರು. ತಾವು ಇದನ್ನು ಅಪ್ಪಿಟ್ಕೊಳ್ಳಿ, ಇವೆರಡನ್ನು ಕೇಳ್ತಾರೆ ಎಕ್ಸಾಮಲ್ಲಿ.
ನಾ ಹೈಲೈಟ್ ಮಾಡೋದ್ರಿಂದ ತಾವು ಅದನ್ನು ಗಮನಿಸಬೇಕು, ನೋಟ್ಸಲ್ಲಿ ಬರೀಬೇಕು, ನೆನಪಿಟ್ಕೊಳ್ಳಿ ಆಯ್ತಾ. ಸೊ ಹವಾಮಾನ ಮುನ್ಸೂಚನೆಗೆ ತುಂಬ ಮಾಹಿತಿ ಬೇಕು. ಹವಾಮಾನ ಮುನ್ಸೂಚನೆಗೆ ನಾವೇನು ಮಾಡಬೇಕಾಗುತ್ತೆ, ಹಲವಾರು ಜಾಗದಲ್ಲಿ ದೇಶದಾದ್ಯಂತ ಉಪಕರಣಗಳು, ಹವಾಮಾನ ಮತ್ತು ಮುನ್ಸೂಚನೆಗೆ ಬೇಕಾಗುವಂಥ ಉಪಕರಣಗಳನ್ನ ನಾವು ಸ್ಥಾಪನೆ ಮಾಡಬೇಕಾಗುತ್ತೆ, ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನ. ಅದರಿಂದ ಮಾಹಿತಿ ಸಂಗ್ರಹ ಮಾಡಿ ಪ್ರತಿದಿನ ನಾವು ಆ ಮಾಹಿತಿಯನ್ನು ಅನಲೈಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಲ್ಲದೆ ಉಪಗ್ರಹಗಳು, ಸ್ಯಾಟಲೈಟ್ಸ್. ಇವಾಗ ನಮ್ಮ ಭಾರತದಲ್ಲಿ ಇರುವಂಥ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಕರೆಕ್ಟಾ? ಇಸ್ರೋದವರು ಹಲವಾರು ಉಪಗ್ರಹಗಳನ್ನ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಕೆಲವು ಉಪಗ್ರಹಗಳನ್ನ ನಾವು ಹವಾಮಾನ ಮುನ್ಸೂಚನೆಗೆ ಅಂತಲೇ ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಸೊ ಭಾರತದಲ್ಲಿರುವಂಥ ಹವಾಮಾನ ಉಪಗ್ರಹಗಳ ಬಗ್ಗೆ ಇಲ್ಲಿ ನೀವು ಒಂದು ಸ್ವಲ್ಪ ಗಮನಿಸಿ. ನಾನು ಝೂಮ್ ಮಾಡ್ತೀನಿ ಸ್ವಲ್ಪ. ಇಲ್ಲಿ ನೋಡಿ, ಸೊ ಮೊದಲನೇದಾಗಿ ನಮಗೆ ಇನ್ಸ್ಯಾಟ್ 1A 1982ನಲ್ಲಿ ಅದನ್ನು ನಮಗೆ ಹವಾಮಾನ ಮುನ್ಸೂಚನೆ ಬಳಕೆ ಮಾಡಿದ್ವಿ. ಅದಾದಮೇಲೆ ಎಷ್ಟೋ ಉಪಗ್ರಹಗಳು ಬಂದಿದೆ ನೋಡಿ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಕಲ್ಪನಾ 1, ಇಲ್ಲಿ ನೋಡಿ ನಾನು ಹೈಲೈಟ್ ಮಾಡಿದ್ದೀನಿ, ಕಲ್ಪನಾ 1 ಉಪಗ್ರಹ. ಇದು ಭಾರತದ ಮೊದಲ ಹವಾಮಾನ ಉಪಗ್ರಹ, ಸಂಪೂರ್ಣವಾಗಿ ಹವಾಮಾನ ಮುನ್ಸೂಚನೆಗೆ ಅಂತಲೇ ಸೀಮಿತವಾದಂಥ ಉಪಗ್ರಹ, ಕಂಪ್ಲೀಟ್ಲಿ ಡೆಡಿಕೇಟೆಡ್ ಸ್ಯಾಟಲೈಟ್ ಫಾರ್ ಮೀಟರಾಲಜಿ, ಅಂದರೆ ಫಾರ್ ವೆದರ್ ಫೋರ್ಕಾಸ್ಟಿಂಗ್. ಕಲ್ಪನಾ 1 ಅಂತೇಳಿ ಫಸ್ಟ್ ಇಂಡಿಯನ್ ಡೆಡಿಕೇಟೆಡ್ ಮೀಟರಾಲಜಿಕಲ್ ಸ್ಯಾಟಲೈಟ್ ಕಲ್ಪನಾ 1. ಈಗ ಅದನ್ನು ಡಿಕಮಿಷನ್ ಮಾಡಲಾಗಿದೆ ಸ್ನೇಹಿತರೆ. ಈಗ ಅದನ್ನು ಬಳಸ್ತಾ ಇಲ್ಲ. ಇದು ನೋಡಿ, ಈಗ ನಾವು ಬಳಸ್ತಾ ಇರೋದು ಮೆಗಾ ಟ್ರೋಪಿಕ್ಸ್ ಅಂತೇಳಿ ಇಂಡಿಯಾ ಮತ್ತು ಫ್ರೆಂಚ್ ಜಾಯಿಂಟ್ ಆಪರೇಷನಲ್ಲಿ ಉಡಾವಣೆ ಮಾಡಲಾದಂಥ ಉಪಗ್ರಹ ಇದು ಮೆಗಾ ಟ್ರೋಪಿಕ್ಸ್. ನೋಡಿ ಫ್ರೆಂಚ್ ಹೆಸರು ಇದು. ಮೆಗಾ ಅಂದರೆ ಮೋಡ ಅಂತ ಅರ್ಥನೂ ಬರುತ್ತೆ. ಟ್ರಾಪಿಕ್ಸ್ ಅಂದರೆ ಉಷ್ಣವಲಯದಲ್ಲಿ ಜಲಚಕ್ರವನ್ನು ಅಧ್ಯಯನ ಮಾಡಲಿಕ್ಕೆ ಉಪಗ್ರಹನ ಮೆಗಾಟ್ರೋಪಿಕ್ಸ್ನ ಲಾಂಚ್ ಮಾಡಲಾಯಿತು 2011ರಲ್ಲಿ. ಕೇಳ್ತಾರೆ ಎಕ್ಸಾಂಪಲ್, ಮೆಗಾಟ್ರೋಪಿಕ್ಸ್ ಯಾವ ದೇಶಗಳ ಮಧ್ಯೆ ಒಂದು ಜಂಟಿ ಉಪಗ್ರಹ ಅಂತ, ಇಂಡಿಯಾ ಮತ್ತು ಫ್ರಾನ್ಸ್. ಏನಕ್ಕೆ? ಉಷ್ಣವಲಯದಲ್ಲಿರುವಂಥ ಜಲಚಕ್ರ, ವಾಟರ್ ಸೈಕಲ್ ಇನ್ ಟ್ರಾಪಿಕಲ್ ರೀಜನ್ಸ್. ಓಕೆ, ಇಟ್ ಸ್ಟಡೀಸ್ ವಾಟರ್ ಸೈಕಲ್ in tropical regions. Megatropic studies water cycle in tropical regions. ಓಕೆ, ಅದನ್ನು ಹಾಕಿಕೊಳ್ಳಿ. ಹಂಗೆ ಇವಾಗ ಬಳಸ್ತಾ ಇರೋಂಥ ಉಪಗ್ರಹಗಳು ನೋಡಿ, ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3DR. ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3DR ಕೆಲವು ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿದಿನ ಈ ಥರ ಒಂದು ಸ್ಯಾಟಲೈಟ್ ಇಮೇಜ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ನೀವು ಇದನ್ನು ಕಾಣ್ಬೋದು, ಹವಾಮಾನ ಮುನ್ಸೂಚನೆ ಬಗ್ಗೆ. ಇವಾಗ ನಾವು ಬಳಸ್ತಾ ಇರೋಂಥ ಉಪಗ್ರಹಗಳು ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3DR. ಅದನ್ನು ಹಾಕಿಕೊಳ್ಳಿ. ಸೊ ಈ ಥರ ಹವಾಮಾನ ಮುನ್ಸೂಚನೆಗೆ ನಾವು ಉಪಗ್ರಹಗಳನ್ನ ಬಳಸಿದಾಗ ಏನಾಗುತ್ತೆ, ಸೊ ನಮಗೆ ರಿಯಲ್ ಟೈಮ್ ಮಾಹಿತಿ ಸಿಗುತ್ತೆ. ಅದರಿಂದ ನಾವು ಹವಾಮಾನ ಮುನ್ಸೂಚನೆ ಮಾಡ್ಬೋದು. ಈಗ ನೋಡಿ, ಹವಾಮಾನ ಮತ್ತು ವಾಯುಗುಣದ ಅಂಶಗಳು, ಮುಖ್ಯವಾಗಿ ಗಾಳಿಯ ಉಷ್ಣತೆ ಮತ್ತು ಗಾಳಿಯ ಒತ್ತಡ, ಆರ್ದ್ರತೆ ಅಂತೇಳಿ ಉಚ್ಚಾರಣೆ ಮಾಡಬೇಕು ಇದನ್ನು. ಅಂದರೆ ತೇವಾಂಶ, ಗಾಳಿಯಲ್ಲಿರುವಂಥ ತೇವಾಂಶವನ್ನು ಆರ್ದ್ರತೆ ಅಂತ ಕರಿತೀವಿ. ಹ್ಯೂಮಿಡಿಟಿ ಆಯಿತಾ. ಮೋಡಗಳು ಅಥವಾ ಮೇಘ ಅಥವಾ ಮೋಡ, ಕ್ಲೌಡ್ಸ್, ಮಳೆ, ಬಾಷ್ಪದ ದ್ರವೀಭವನ, ಪ್ರೆಸಿಪಿಟೇಷನ್. ಓಕೆ, ಕೊನೆಗೆ ಗಾಳಿಗಳು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಈ 5 ಅಂಶಗಳನ್ನು ನಾವು ತಿಳಿಯೋಣ ಸ್ನೇಹಿತರೆ. ವಿಂಡ್ಸ್ ಏನಿದೆ ಅದು ನೆಕ್ಸ್ಟ್ ತರಗತಿಗೆ ಬರುತ್ತೆ. ಏಕೆಂದರೆ ವಿಂಡ್ಸ್ ಅನ್ನೋ ಒಂದು ಟಾಪಿಕ್ ಏನಿದೆ ತುಂಬ ದೊಡ್ಡದಿದೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಗಾಳಿಯ ಉಷ್ಣತೆ, ಗಾಳಿಯ ಒತ್ತಡ, ಏರ್ ಪ್ರೆಷರ್, ಏರ್ ಟೆಂಪ್ರೇಚರ್, ಹ್ಯೂಮಿಡಿಟಿ, ನೆಕ್ಸ್ಟ್ ಆರ್ದ್ರತೆ ಮತ್ತು ತೇವಾಂಶ ಗಾಳಿಯಲ್ಲಿರುವಂಥದ್ದು, ಮೋಡಗಳು ಅಥವಾ ಮೇಘಗಳು, ಕ್ಲೌಡ್ಸ್, ದೆನ್ ಪ್ರೆಸಿಪಿಟೇಷನ್ನ ತಿಳಿಯೋಣ ಇವತ್ತಿನ ತರಗತಿಯಲ್ಲಿ. ಸೊ ಇವೆಲ್ಲ ವಿಷಯಗಳನ್ನ ನಾವು ವೈಜ್ಞಾನಿಕವಾಗಿ ತಿಳಿಯೋಣ ಸ್ನೇಹಿತರೆ. ಅದನ್ನ ಯಾವ ರೀತಿ ಬಳಸ್ತೀವಿ, ಯಾವ ರೀತಿ ಮಾಪಕಗಳಿದೆ, ಅದನ್ನೆಲ್ಲ ನೋಡೋಣ. ಇಲ್ಲಿ ನೋಡಿ, ಮೊದಲನೇದಾಗಿ ನಾವು ಕಳೆದ ತರಗತಿಯಲ್ಲಿ ನಾವೇನು ತಿಳ್ಕೊಂಡ್ವಿ ಅದನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಇಲ್ಲಿ ಗಾಳಿಯ ಸಾಂದ್ರತೆ, ನಾನು ಏನು ಹೇಳಿದೆ, ನಾವು ಭೂಮಿ ಮೇಲೆ ಇದ್ವಿ, ಭೂಮಿಯ ಮೇಲೇ ಗುರುತ್ವಾಕರ್ಷಣೆ ಜಾಸ್ತಿ ಇದ್ದಾಗ ಏನಾಗುತ್ತೆ, ಭೂಮಿಯ ಗುರುತ್ವಾಕರ್ಷಣೆ ಮೇಲೆ ನಮಗೆ ಈ ಥರ ಅನಿಲಗಳು, ಧೂಳು, ನೀರಾವಿ ಎಲ್ಲ ಬರುತ್ತೆ, ಹೌದಾ. ಭೂಮಿಯ ಗುರುತ್ವಾಕರ್ಷಣೆ ಇಲ್ಲಿ ಜಾಸ್ತಿ ಇರೋದ್ರಿಂದ, ಗ್ರಾವಿಟಿ ನೋಡಿ ಇಲ್ಲಿ ಬರುತ್ತೆ, ಗ್ರಾವಿಟಿ ಗುರುತ್ವಾಕರ್ಷಣೆ ಇರೋದ್ರಿಂದ ನಮ್ಮ ಮೊದಲೇ ವಲಯ ಇದೆಯಲ್ಲ, ವಾಯುಮಂಡಲದ ಮೊದಲ ವಲಯ ಯಾವುದು? ಟ್ರೋಪೋಸ್ಫಿಯರ್, ಪರಿವರ್ತನಾ ಮಂಡಲ. ಪರಿವರ್ತನಾ ಮಂಡಲದಲ್ಲಿರುವಂಥ ಎಲ್ಲ ಗಾಳಿ, ಅನಿಲಗಳು, ನೀರಾವಿ, ಧೂಳಿನ ಅಂಶಗಳೆಲ್ಲ ಕೆಳಗಡೆ ಭೂಮಿ ಕಡೆಗೆ ಇರುತ್ತೆ ಜಾಸ್ತಿ, ಯಾಕೆಂದರೆ ಗುರುತ್ವಾಕರ್ಷಣೆಗೆ. ಇವಾಗ ನಾವು ಹೆಂಗೆ ಭೂಮಿ ನಮ್ಮನ್ನ ಹಿಡಿದಿಟ್ಕೊಂಡಿದ್ದೀವಿ ಗುರುತ್ವಾಕರ್ಷಣೆ, ಅದೇ ರೀತಿ ಗಾಳಿಯಲ್ಲಿರೋನ್ನ ನೀರಾವಿ, ತೇವಾಂಶ ಮತ್ತು ಧೂಳಿನ ಕಣಗಳು ಮತ್ತು ಅನಿಲಗಳನ್ನ ಹಿಡಿದಿಟ್ಕೊಂಡಿದ್ದೀವಿ, ಏನು ನಮ್ಮ ಗುರುತ್ವಾಕರ್ಷಣೆ.
ನಮ್ಮ ಗುರುತ್ವಾಕರ್ಷಣೆ ಇಲ್ಲ ಅಂದ್ರೆ ಏನಾಗ್ತಿತ್ತು ಹೇಳಿ, ಈ ಅನಿಲಗಳೆಲ್ಲ ಮೇಲೋಟೋಗ್ತಾ ಇತ್ತು, ಹೌದಲ್ಲ. ಸೊ ನಮ್ಮ ವಾಯುಮಂಡಲ ಇರ್ತಿರ್ಲಿಲ್ಲ. ಸೊ ನಮ್ಮ ಗುರುತ್ವಾಕರ್ಷಣೆ ನಮ್ಮ ವಾಯುಮಂಡಲವನ್ನು ಕೂಡ ಹಿಡಿದಿಟ್ಕೊಂಡಿದೆ. ಸೊ ವಾಯುಮಂಡಲದಲ್ಲಿರುವಂಥ ನೀರಾವಿ, ಅನಿಲಗಳು, ಧೂಳಿನ ಕಣಗಳನ್ನ ಕೂಡ ಹಿಡಿದಿಟ್ಕೊಂಡಿದೆ. ಸೊ ಇಲ್ಲಿ ಭೂಮಿ ಮೇಲೆ ಗುರುತ್ವಾಕರ್ಷಣೆ ಇರೋದ್ರಿಂದ ಭೂಮಿ ಮೇಲೆ ಜಾಸ್ತಿ ಇರುತ್ತೀವಲ್ಲ, ಆಯ್ತಾ. ನಮ್ಮ ಪೃಥ್ವಿಯ ಮೇಲೆ ಧೂಳಿನ ಕಣಗಳು ಇಲ್ಲಿ ಜಾಸ್ತಿ ಇರುತ್ತೆ, ಅದರ ಗಾಳಿಯ ಸಾಂದ್ರತೆ ಇಲ್ಲಿ ಜಾಸ್ತಿ ಇರುತ್ತೆ. ಮೇಲೆ ಹೋಗ್ತಾ 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 ಏನಾಗುತ್ತೆ, ಗುರುತ್ವಾಕರ್ಷಣೆ ಕಮ್ಮಿ ಆಗುತ್ತೆ. ಸೊ ಆಸ್ ಎ ರಿಸಲ್ಟ್ ಗಾಳಿಯ ಸಾಂದ್ರತೆ ಕೂಡ ಕಮ್ಮಿ ಆಗ್ತಾ ಇದೆ. ಮೇಲೆ ಹೋಗ್ತಾ 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 ಗಾಳಿ ಸ್ವಲ್ಪ ಸಡಿಲಾಗಿ ಉಳ್ತಾ ಇದೆ ನೋಡಿ, ಆಗ್ತಾ ಇದೆ ಏರ್, ಹೌದಲ್ಲ. ಅದನ್ನು ಗಮನಿಸ್ಬೋದು. ಏರ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಗೊತ್ತಿದೆ ಅಲ್ವಾ. ಕಳೆದ ತರಗತಿಯಲ್ಲಿ ನಾನು ಹೇಳಿದ್ದೀನಿ, ಏರ್ ಡೆನ್ಸಿಟಿ ಗಾಳಿಯ ಸಾಂದ್ರತೆ ನಾವು ಆಕಾಶದಲ್ಲಿ ಮೇಲೆ ಹೋದಂಗೆ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ. ಯಾಕೆಂದರೆ ಗುರುತ್ವಾಕರ್ಷಣೆ ಕಡಿಮೆ ಆದಂಗೆ ಅವುಗಳ ಮೇಲೆ ಪ್ರಭಾವ ಕಮ್ಮಿ ಆಗ್ತಾ ಹೋದಂಗೆ ಅನಿಲಗಳು ದೂರ ದೂರ ಸರಿತಾವೆ. ಅದಕ್ಕೆ ನಾವು ಆಕಾಶದಲ್ಲಿ ತುಂಬ ಮೇಲೆ ಹೋದರೆ ಆಕ್ಸಿಜನ್ ಕೊರತೆ ಶುರು ಆಗುತ್ತೆ, ಗೊತ್ತಾಯ್ತಲ್ಲ ಎಲ್ಲರಿಗೂ. ಏರ್ ಡೆನ್ಸಿಟಿ ಗೊತ್ತಿದೆ. ಏರ್ ಡೆನ್ಸಿಟಿ ತಕ್ಕಂತೆಯೇ ಗಾಳಿ ಉಷ್ಣಾಂಶ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ದೀನಿ. ಏರ್ ಡೆನ್ಸಿಟಿ ಆ್ಯಂಡ್ ಏರ್ ಟೆಂಪ್ರೇಚರ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಂದರೆ ಇವಾಗ ಗಾಳಿಯ ಸಾಂದ್ರತೆ ಹೆಚ್ಚಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುತ್ತೆ, ಮೀಥೇನ್ ಪ್ರಮಾಣ ಜಾಸ್ತಿ ಇರುತ್ತೆ, ಹಸಿರು ಮನೆ ಅನಿಲಗಳು ಇರುತ್ತೆ. ಹಸಿರು ಮನೆ ಅನಿಲಗಳು ಅವೇನಾಗುತ್ತೆ, ಭೂಮಿಯಿಂದ ಬರುತ್ತಲ್ಲ ಶಾಖ, ಅದನ್ನು ತಡೆಯುತ್ತೆ. ಅದನ್ನು ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ. ನಮ್ಮ ಸೂರ್ಯನಿಂದ ಬರುವಂಥ ಒಳ ವಿಕಿರಣ, ಇನ್ಸುಲೇಷನ್ ನೋಡಿ, ಇನ್ಸುಲೇಷನ್ ಇದು ಸೌರಜನ್ಯ ಶಾಖ. ಇನ್ಸುಲೇಷನ್ ಏನಾಗುತ್ತಪ್ಪ ಅಂದರೆ ಅದು ಭೂಮಿಗೆ ಬಂದು ಬೀಳುತ್ತೆ, ಅದನ್ನು ತಡೆಯೋ ಶಕ್ತಿ ಇಲ್ಲ. ಯಾಕೆಂದರೆ ಇದು ಶಾರ್ಟ್ ವೇವ್ ವಿಕಿರಣಗಳು. ಈ ಶಾರ್ಟ್ ವೇವ್ ವಿಕಿರಣಗಳನ್ನ ನಮ್ಮ ಅನಿಲಗಳು ತಡೆಯೋದಿಲ್ಲ. ಆ ಶಾರ್ಟ್ ವೇವ್ ವಿಕಿರಣಗಳು ಭೂಮಿಗೆ ಬಂದು ತಲುಪಿದಾಗ ಭೂಮಿ ಕಾಯುತ್ತೆ. ಭೂಮಿ ಕಾದ ತಕ್ಷಣ ನೋಡಿ, ಅದಕ್ಕೆ ನಮಗೆ ಬೆಳಗಿನ ಜಾವ ನಮ್ಗೆ ಎಷ್ಟೊಂದು ಸೆಕೆ ಆಗಲ್ಲ, ನೋಡಿದಿರಲ್ವ. ಬೆಳಗಿನ ಜಾವ ನಮ್ಗೆ ಸೆಕೆ ಅನಿಸಲ್ಲ, ಯಾಕೆಂದ್ರೆ ಸ್ವಲ್ಪ ಶಾಖ ಬರ್ತಾ ಇರುತ್ತೆ. ಭೂಮಿ ಕಾಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾವಾಗ 11 ಗಂಟೆ 12 ಗಂಟೆ ಮಧ್ಯಾಹ್ನದವರೆಗೆ ಭೂಮಿ ಕಾದ್ಬಿಡುತ್ತೆ. ಭೂಮಿ ಕಾದ ತಕ್ಷಣ ವಾಪಸ್ ಕಳಿಸುತ್ತಲ್ಲ ಶಾಖ, ಭೂ ಹೊರ ವಿಕಿರಣ ಅಂತ ಕರಿತೀವಿ ನಾವು, ಔಟ್ ಗೋಯಿಂಗ್ ರೇಡಿಯೇಷನ್. ಔಟ್ ಗೋಯಿಂಗ್ ಟೆರೆಸ್ಟ್ರಿಯಲ್ ಭೂ ವಿಕಿರಣ ಇರ್ತದಲ್ಲ, ಅದು ಬಂದಾಗ ನಮ್ಮ ಹಸಿರುಮನೆ ಅನಿಲಗಳು ಏನು ಮಾಡುತ್ತೆ, ತಡೆಯುತ್ತೆ. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಅವೆಲ್ಲ ತಡೆಯುತ್ತೆ. ಅವೆಲ್ಲ ಏನಾಗುತ್ತೆ, ಆ ಶಾಖನಲ್ಲೇ ಉಳಿಸ್ಕೊಳ್ತಾವೆ. ಓಝೋನ್ ಆಗಿರ್ಬೋದು, ಕರೆಕ್ಟಾಗಿ ಕೆಳಗಡೆ ಮಟ್ಟದಲ್ಲಿ ಓಝೋನ್ ಇದೆ ಅಂತ ಹೇಳಿದ್ದೀನಿ ನಾನು, ಬ್ಯಾಡ್ ಓಝೋನ್ ಅಂತ ಕರೆದೇನಾಗಿದೆ, ಕರೆಕ್ಟಾಗಿ ಇವೆಲ್ಲ ಏನು ಮಾಡುತ್ತೆ, ನಮ್ಮ ಶಾಖನ ತಡೆಯುತ್ತೆ. ಅವಾಗ ಏನಾಗುತ್ತೆ, ಗಾಳಿ ಸಾಂದ್ರತೆ ಇರೋದ್ರಿಂದ ಅವುಗಳು ಉಷ್ಣಾಂಶನ ಹೆಚ್ಚು ಮಾಡುತ್ತೆ. ಸೊ ನಮ್ಮ ಉಷ್ಣಾಂಶ ಏನಿದೆ ಅದು ಭೂ ವಿಕಿರಣದಿಂದ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಕೆಳಮಟ್ಟದಲ್ಲಿ ತುಂಬ ಜಾಸ್ತಿ ಅನಿಲಗಳಿರೋದ್ರಿಂದ ನೋಡಿ, ಇಲ್ಲಿನ ಏನಾಗುತ್ತೆ, ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲ ಇರೋದ್ರಿಂದ ನಮಗೆ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲ ಇರೋದ್ರಿಂದ ನಮಗೆ ಇಲ್ಲಿ ಶಾಖ ಹೆಚ್ಚಾಗುತ್ತೆ, ಉಷ್ಣಾಂಶ ಹೆಚ್ಚಾಗುತ್ತೆ, ಗೊತ್ತಾಗಲ್ಲ. ಸೊ ಎಲ್ಲ ಅನಿಲಗಳು ಅಲ್ಲೇ ಇರೋದ್ರಿಂದ ಶಾಖನಲ್ಲೇ ಉಳಿಸ್ಕೊಳ್ತವೆ, ಉಷ್ಣಾಂಶ ಹೆಚ್ಚಾಗುತ್ತೆ. ಸೊ ಗಾಳಿ ಸಾಂದ್ರತೆ ತಕ್ಕಂತೆ ನಮ್ಮ ಉಷ್ಣಾಂಶ ನಿರ್ಧಾರ ಆಗುತ್ತೆ. ನಾವು ಕಟ್ಕೊಳ್ಳಿ, ಏರ್ ಟೆಂಪ್ರೇಚರ್ ಗಾಳಿ ಉಷ್ಣಾಂಶ ಯಾವುದ್ರ ಮೇಲೆ ಅವಲಂಬಿಸಿದೆ, ಗಾಳಿಯ ಸಾಂದ್ರತೆ ಮೇಲೆ. ಇದನ್ನ ಎಷ್ಟೋ ವಿದ್ಯಾರ್ಥಿಗಳು ಗಮನಿಸೋದಿಲ್ಲ, ಅದರಿಂದ ತುಂಬಾ ಕಷ್ಟ ಆಗುತ್ತೆ, ಆಯ್ತಾ. ಸೊ ಇಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಗಾಳಿ ಸಾಂದ್ರತೆ ಕಡಿಮೆ ಆಗುತ್ತೆ, ಹೌದಾ. ಗಾಳಿ ಸಾಂದ್ರತೆ ಕಡಿಮೆ ಆದಾಗ ಏನಾಗುತ್ತೆ, ಅನಿಲಗಳು ದೂರ ದೂರ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ದೂರ ದೂರ, ಅವಾಗ ಏನಾಗುತ್ತೆ, ಶಾಖ ಆ ಕಡೆ ಈ ಕಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ, ಕರೆಕ್ಟಾಗಿ ಉಷ್ಣಾಂಶ ಕಡಿಮೆ ಆಗುತ್ತೆ. ನಾನೊಂದು ಲಾಸ್ಟ್ ತರಗತಿಯಲ್ಲಿ ಬಸ್ಸಿನ ಬಗ್ಗೆ ಒಂದು ಹೇಳಿದೆ. ನಾವು ಒಂದು ಸತಿ ತುಂಬ ಜನ ಇರೋ ಬಸ್ ಹತ್ಬಿಟ್ಟಿರ್ತೀವಿ, ಅಲ್ಲಿ ತುಂಬ ಎಷ್ಟು ಜನ ಇರ್ತಾರೆ ಅಂದರೆ ಅದ್ರೊಳಗೆ ಸೆಕೆ ಆಗೋಗುತ್ತೆ, ಗಾಳಿಗೆ ಗಾಳಿನೇ ಬರಲ್ಲ ಅಲ್ಲಿ, ಎಲ್ಲ ಕಡೆ ನಿಂತಿರೋದ್ರಿಂದ ಜನ. ಸೊ ಅಷ್ಟು ಸೆಕೆ ಆಗೋಗುತ್ತೆ. ಅದೇ ಥರ ಇದು ಕೆಳಗಡೆ ಭೂಮಿ ಮೇಲೆ ಗಾಳಿ ಸಾಂದ್ರತೆ ಜಾಸ್ತಿ ಇದ್ದಾಗ, ಅದೇ ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಗಾಳಿ ಸಾಂದ್ರತೆ ಕಡಿಮೆ ಆಗುತ್ತೆ. ಯಾವ ಥರ ಇರುತ್ತೆ ಹೇಳಿದ್ದು, ಒಂದೊಂದು ಸತಿ ಬಸ್ಸಲ್ಲಿ ಯಾರು ಇರೋದಿಲ್ಲ, ಪ್ಯಾಸೆಂಜರ್ಸ್ ಅಲ್ಲೊಬ್ರು ಇಲ್ಲೊಬ್ರು ಕೂತಿರ್ತಾರೆ, ಅವಾಗ ಗಾಳಿ ಆಡುತ್ತೆ ಚೆನ್ನಾಗಿ, ಆ ಥರ ಇದು. ಸೊ ಶಾಖ ಎಲ್ಲ ಇದ್ದಿದ್ದೆಲ್ಲ ಹೊಟ್ಟೋಗುತ್ತೆ ಹೊರಗಡೆ. ಸೊ ಆ ರೀತಿ ಇರುತ್ತೆ. ಅದಕ್ಕೆ ನಾವು ಆಕಾಶದಲ್ಲಿ ಮೇಲೆ ಹೋಗ್ತಾ 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 ಉಷ್ಣಾಂಶ ಕಡಿಮೆ ಆಗೋದು ಇದೆಲ್ಲರಿಗೂ ಗೊತ್ತಿದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋಣ ಸ್ನೇಹಿತರೆ. ಸೊ ಇನ್ನು ನಿಮಗೆ ನಾನು ಇನ್ನೊಂದು ವಿಷಯ ಹೇಳಿದೆ ಲಾಸ್ಟ್ ತರಗತಿಯಲ್ಲಿ, ಭೂಮಿಯ ಮೇಲಿಂದ ನಾವು ಆಕಾಶಕ್ಕೆ ಹೋಗ್ತಾ ಹೋದಂಗೆ ಎಷ್ಟು ಪ್ರಮಾಣದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ ಅದನ್ನು ನಾವು ಸಾಮಾನ್ಯ ಸ್ಥಗಿತ ದರ ಅಂತ ಕರಿತೀವಿ, ನಾರ್ಮಲ್ ಲ್ಯಾಪ್ಸ್ ರೇಟ್. ಪ್ರತಿ ಕಿಲೋಮೀಟರ್ ನೀವು ಆಕಾಶದಲ್ಲಿ ಮೇಲೆ ಹೋದ್ರೂ, ಪ್ರತಿ 1 ಕಿಲೋಮೀಟರ್ ಆಕಾಶದಲ್ಲಿ ಮೇಲೆ ಹೋದ್ರೂ 6 ಡಿಗ್ರಿ ಕಮ್ಮಿ ಆಗುತ್ತೆ. ಪ್ರತಿ 1 ಕಿಲೋಮೀಟರ್ ನೀವು ಆಕಾಶದಲ್ಲಿ ಮೇಲೆ ಹೋದಾಗ 6 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಇದನ್ನು ಸಾಮಾನ್ಯ ನಾರ್ಮಲ್ ಲ್ಯಾಬ್ಸ್ ರೇಟ್, ಸಾಮಾನ್ಯ ಸ್ಥಗಿತ ದರ, ಎಷ್ಟು ದರದಲ್ಲಿ ಉಷ್ಣಾಂಶ ಕಡಿಮೆ ಆಗುತ್ತೆ ಅಂತ, ಆಯ್ತಾ. ಇದನ್ನ ಹಾಕಿಕೊಡಿ. ಇದು ನಮ್ಮ ಇಲ್ಲಿಗೆ ಪರಿವರ್ತನಾ ಮಂಡಲಕ್ಕೆ ಸೀಮಿತವಾದಂಥ ಅಂಶ.
ಕಳೆದ ತರಗತಿಯಲ್ಲಿ ನಾವು ಇದ್ರ ಬಗ್ಗೆ ತಿಳಿದಿದ್ವಿ, ಹೌದಾ? ಸೊ ಇನ್ನು ಮುಂದಕ್ಕೆ ನೋಡೋಣ ಸ್ನೇಹಿತರೆ. ಗಾಳಿಯ ಉಷ್ಣಾಂಶ ಅಂದರೆ ಗಾಳಿಯಲ್ಲಿ ಎಷ್ಟು ಶಾಖ ಇದೆ ಅಥವಾ ಶಾಖ ಇಲ್ಲ ಅನ್ನೋದರ ಸೂಚನೆ, ಗೊತ್ತಲ್ಲ? ಏರ್ ಟೆಂಪ್ರೇಚರ್ ಯಾವುದರ ಸೂಚನೆ ಅಂದರೆ ಎಷ್ಟು ಉಷ್ಣಾಂಶ ಶಾಖ ಇದೆ ಅಥವಾ ಎಷ್ಟು ಶಾಖ ಇಲ್ಲ ಅನ್ನೋದರ ಸೂಚನೆ, ಗೊತ್ತಲ್ಲ? ಅದನ್ನು ನಾವು ಅದನ್ನು ನಾವು ಮೆಜರ್ ಮಾಡೋದಕ್ಕೆ ಥರ್ಮೋಮೀಟರ್ನ ಬಳಕೆ ಮಾಡ್ತೀವಿ. ಸೊ ಇಲ್ಲಿಗೆ ನಾವು ಕನ್ನಡದಲ್ಲಿ ಕೊಟ್ಟಿದ್ದೀವಿ ನೋಡಿ, ಗಾಳಿಯ ಉಷ್ಣತೆಯು ಗಾಳಿಯ ಎಷ್ಟು ಬಿಸಿ ಇದೆ ಅಥವಾ ತಂಪಾಗಿರುತ್ತದೆ ಎಂಬುದರ ಅಳತೆ. ಗೊತ್ತಾಗುತ್ತಲ್ಲ ಎಲ್ಲರಿಗೂ? ಇದನ್ನು ಓದ್ಬೇಕು ನೀವು, ಇದೇ ನಿಮಗೆ ನೋಟ್ಸ್. ಸೊ ಇದು ಹವಾಮಾನ ನಿಯಂತ್ರಕ, ಅತಿ ಮುಖ್ಯವಾದಂಥ ಅಂಶ, ಹವಾಮಾನ ಮತ್ತು ವಾಯುಗುಣಾಂಶ. ಥರ್ಮೋಮೀಟರ್ನ ನಾವು ಬಳಸ್ತೀವಿ, ಯೂನಿಟ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಫ್ಯಾರನೈಟ್ ಬಳಸ್ತೀವಿ. ಯೂನಿಟ್ ಎಲ್ಲರಿಗೂ ಗೊತ್ತಿದೆ, ಅದನ್ನು ಅಳೆಯಲು ಡಿಗ್ರಿ ಸೆಲ್ಸಿಯಸ್ ಆರ್ ಫ್ಯಾರನೈಟ್, ಡಿಗ್ರಿ ಫ್ಯಾರನೈಟ್ ಇದನ್ನು ಬಳಸ್ತೀವಿ. ಇದರದ್ದು ಫಾರ್ಮುಲಾನು ನೋಡ್ಕೊಳ್ಳಿ, ಡಿಗ್ರಿ ಸೆಲ್ಸಿಯಸ್ ಇಸ್ ಈಕ್ವಲ್ ಟು 5/9 F-32. ಈ ಫಾರ್ಮುಲಾ ನಾವು ಇಟ್ಕೊಳ್ಬೇಕು ಸ್ನೇಹಿತರೆ. ಇದನ್ನು ತುಂಬ ಬಾರಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಪಿ ಸಿ ಲೆವೆಲ್ ಆಗಿರ್ಬೋದು, SDA FDA ಆಗಿರ್ಬೋದು, PSI ಆಗಿರ್ಬೋದು ಕೇಳಿದ್ದಾರೆ. ಇದನ್ನು ಅಂದರೆ ಫ್ಯಾರನೈಟಲ್ಲಿ ಕೊಡ್ತಾರೆ, ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಹೇಳಿ ಅಂತ ಕೇಳ್ತಾರೆ. ಎಷ್ಟೋ ಜನ ಇದು ಅಲ್ಲಿ ಪರೀಕ್ಷೆಯಲ್ಲಿ ಮಾಡೋಕ್ಕೆ ಬರಲ್ಲ, ಈ ಫಾರ್ಮುಲಾ ನಾವು ಇಟ್ಕೊಂಡ್ರೆ ಮಾಡ್ಬೋದು. ಫ್ಯಾರನೈಟ್ ಕೊಡ್ತಾರೆ, ನೀವು ಸೆಲ್ಸಿಯಸ್ಸಲ್ಲಿ ಹೇಳಿ, ಇಲ್ಲ ಸೆಲ್ಸಿಯಸ್ಸಲ್ಲಿ ಕೊಟ್ಟರೆ ಫ್ಯಾರನೈಟಲ್ಲಿ ಹೇಳ್ಬೋದು. ಇದು ಒಂದು ಪ್ರಶ್ನೆ, ಆಯಿತಾ? ಥರ್ಮೋಮೀಟರ್ನ ಬಳಕೆ ಗೊತ್ತಿದೆ ನಿಮಗೆ. ಸೊ ಉಷ್ಣಾಂಶ ಹೆಚ್ಚಾದಾಗ ಏನಾಗುತ್ತೆ, ಆ ಗಾಳಿಯಲ್ಲಿರುತ್ತಲ್ಲ ಅಣುಗಳು, ನೈಟ್ರೋಜನ್ ಮಾಲಿಕ್ಯೂಲ್ಸ್, ಆಕ್ಸಿಜನ್ ಮಾಲಿಕ್ಯೂಲ್ಸ್, ಕರೆಕ್ಟ್ ಅಲ್ಲ? ಇದೆಲ್ಲ ಏನಾಗುತ್ತೆ, ಚಲನ ಶಕ್ತಿ ಹೆಚ್ಚಾಗುತ್ತೆ. ಸೊ ಅವುಗಳ ಚಲನ ಶಕ್ತಿ ಅಂದರೆ ಕೆನೆಟಿಕ್ ಎನರ್ಜಿ ಹೆಚ್ಚಾಗುತ್ತೆ. ಅದೇ ಗಾಳಿ ತಂಪಾದಾಗ ಅವುಗಳ ಚಲನ ಶಕ್ತಿ ಕಡಿಮೆ ಆಗುತ್ತೆ. ಅದನ್ನು ನೀವು ಗಮನಿಸಬೇಕು. ಒಂದು ಕಡೆ ಗಾಳಿ ಬಿಸಿ ಆಗ್ತಾ ಇದೆ ಅಂದರೆ ಏನಾಗುತ್ತೆ ಅಂದರೆ ಅವುಗಳ ಮಧ್ಯೆ ಅಣುಗಳು ಇರ್ತಾವಲ್ಲ, ಗ್ಯಾಸ್ ಮಾಲಿಕ್ಯೂಲ್ಸ್ ಎಲ್ಲ ಒಂದಕ್ಕೊಂದು ದೂರ ಸರಿಯೋದು ಅವೆಲ್ಲ ಆಗ್ತವೆ. ಅದನ್ನು ನೋಡೋಣ ಈಗ. ಸೊ ಅದಕ್ಕಿಂತ ಮುಂಚೆ ತಾವು ಇಲ್ಲಿ ಗಮನಿಸಿ ಸ್ನೇಹಿತರೆ, ಇಂಗ್ಲೀಷಲ್ಲೂ ಸಹ ಕೊಟ್ಟಿದ್ದೀನಿ ನಾನು. ಏನು ಏರ್ ಟೆಂಪ್ರೇಚರ್ ಅಂದರೆ ಏನು? ಇಟ್ಸ್ ಅ ಮೆಜರ್ ಆಫ್ ಹೌ ಹಾಟ್ ಆರ್ ಕೋಲ್ಡ್ ಏರ್ ಇಸ್. ಇಟ್ ಇಸ್ ಎ ಇಂಪಾರ್ಟೆಂಟ್ ವೆದರ್ ಪ್ಯಾರಾಮೀಟರ್. ಥರ್ಮೋಮೀಟರ್ ಇಸ್ ದ ಇನ್ಸ್ಟ್ರೂಮೆಂಟ್ ಫಾರ್ ಮೆಜರಿಂಗ್ ಟೆಂಪ್ರೇಚರ್. ನೋಡಿ ಕೊಟ್ಟಿದ್ದೀನಿ. ಟೆಂಪ್ರೇಚರ್ ಇಸ್ ದ ಮೆಜರ್ ಆಫ್ kinetic energy possessed by the gas molecules. Higher the kinetic energy, faster is the movement. ಇದನ್ನು ನೀವು ಗಮನಿಸಿ. ಉಷ್ಣಾಂಶ ಜಾಸ್ತಿ ಆದಾಗ kinetic energy ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬಿಸಿ ಗಾಳಿ ಇದೆ ನೋಡಿ, ಈ ಕಡೆ ಬಲಗಡೆ ಬಿಸಿ ಗಾಳಿ ಎಲ್ಲ ಆಗ್ತಾ ಇದೆ, ಗಾಳಿ ಉಷ್ಣಾಂಶ ಹೆಚ್ಚಾಗ್ತಿದೆ ನೋಡಿ, ಕೆಂಪು ಕಳೆ ಕೊಟ್ಟಿದೆ ನೋಡಿ, ಎಲ್ಲ ದೂರ ಸರಿತಾ ಇದೆ. ಇದು kinetic energy ಹೆಚ್ಚಾಗಿದೆ. ಯಾವಾಗ ಉಷ್ಣಾಂಶ ಹೆಚ್ಚಾಗುತ್ತೆ, ಅಣುಗಳ ಮಧ್ಯ ಚಲನ ಶಕ್ತಿ ಹೆಚ್ಚಾಗುತ್ತೆ. ಅಣುಗಳ ಮಧ್ಯ ಚಲನ ಶಕ್ತಿ ಹೆಚ್ಚಾಗುತ್ತೆ, kinetic energy ಹೆಚ್ಚಾಗುತ್ತೆ. ಅದನ್ನು ನೀವು ಗಮನಿಸಬೇಕು. ಅದೇ ಗಾಳಿ ತಂಪಾದಾಗ ನೋಡಿ, ಅವುಗಳ ಮಧ್ಯೆ ಚಲನ ಶಕ್ತಿ ಕಡಿಮೆ ಆಗುತ್ತೆ. ಅದನ್ನು ಗಮನಿಸಿ. ಇನ್ನೊಂದು, ಗಾಳಿ ಬಿಸಿ ಆದ ತಕ್ಷಣ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ದೂರ ಸರಿಯುತ್ತೆ ಬಿಸಿ ಗಾಳಿನಲ್ಲಿ. ಅದೇ ತಂಪಾದ ಗಾಳಿನಲ್ಲಿ ಏನಾಗುತ್ತೆ, ಅವೆಲ್ಲ ಹತ್ತಿರ ಸರಿಯುತ್ತವೆ, ಕಾಂಟ್ರಾಕ್ಟ್ ಆಗುತ್ತೆ. ಅವೆರಡನ್ನ ಗಮನಿಸಬೇಕು ನೀವು ಇಲ್ಲಿ. ಗೊತ್ತಾಯ್ತಲ್ಲ? ಇದೇನಪ್ಪ ಇದು, ಇದನ್ನು ತೋರಿಸ್ತಾ ಇದ್ದಾರಲ್ಲ ಅನಿಸ್ಬೋದು ನಿಮಗೆ. ಆದರೆ ಇದನ್ನು ಯೋಚನೆ ಮಾಡೋ ರೀತಿ ನೀವು ಇದನ್ನು ನಿಮಗೆ ಕಾಣೋದಿಲ್ಲ. ಇದು ಅದಕ್ಕೆ ನಾನು ಇದನ್ನು ಹೇಳಬೇಕಾಗುತ್ತೆ. ಬಿಸಿ ಗಾಳಿ, ತಂಪಾದ ಗಾಳಿ ಹೆಂಗೆ ಇರುತ್ತೆ ಅಂತ ನಿಮಗೆ ಕಾಣೋದಿಲ್ಲ. ಅದನ್ನು ಹೇಳ್ಕೊಡ್ಬೇಕು ಅಂದರೆ ಇದೊಂದು ಮಾಹಿತಿ ನಾವು ತೋರಿಸ್ಬೇಕಾಗುತ್ತೆ, ಒಂಥರ ಆ್ಯನಿಮೇಷನ್ ಥರ. ಕ್ಲೈಮೇಟಾಲಜಿ ಎಲ್ಲರಿಗೂ ಏನಕ್ಕೆ ಕಷ್ಟ ಆಗುತ್ತೆ? ಇಡೀ UPSC ಪ್ರಿಪರೇಷನ್ ಅಥವಾ ಎಲ್ಲ ಪರೀಕ್ಷೆಗಳಿಗೆ ಕ್ಲೈಮೇಟಾಲಜಿ, ಮಾನ್ಸೂನ್, ಸೈಕ್ಲೋನ್ ಏನಕ್ಕೆ ಕಷ್ಟ ಆಗುತ್ತೆ ಅಂದರೆ ಬೇಸಿಕ್ಸ್. ಟೀಚರ್ಸ್ಗೂ ಎಷ್ಟೊಂದು ಜನಕ್ಕೆ ಇವೆಲ್ಲ ಗೊತ್ತಿಲ್ಲ, ಹಾಗೆ ಮಕ್ಕಳಿಗೂ ಗೊತ್ತಿಲ್ಲ. ಸೊ ಆ ಕಾರಣದಿಂದ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಒಂದು ರೀತಿ ಕ್ಲಾಸ್ ಮಾಡೋದ್ರಿಂದ ಎಷ್ಟೋ ಜನ ಟೀಚರ್ಸ್ ನನಗೆ ಇವಾಗ ನಿಮ್ಮ ತರಗತಿಗಳಿಂದ ನಮಗೂ ತುಂಬ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಸೊ ನನಗೆ ಅದೊಂದು ಒಳ್ಳೆ ಖುಷಿ ವಿಷಯ. ಯಾಕೆಂದರೆ ನನ್ನ ಕ್ಲಾಸ್ಗಳನ್ನ ಬಾಕಿ ಬೋಧಕರು ಕೂಡ ನೋಡ್ತಾ ಇದ್ದಾರೆ ಅನ್ನೋದೊಂದು ತುಂಬ ಸಂತೋಷದ ವಿಷಯ ಸ್ನೇಹಿತರೆ. ತಾವೆಲ್ಲರೂ ಇದನ್ನು ಸ್ವಲ್ಪ ತಾಳ್ಮೆಯಿಂದ ನೋಡಬೇಕಾಗುತ್ತೆ ಈ ತರಗತಿಯನ್ನು. ನಿಮಗೆ ಇದ್ರ ಬಗ್ಗೆ ಒಳ್ಳೆ ಬೇಸಿಕ್ಸ್ನ ನಾನು ಸ್ಟ್ರಾಂಗ್ ಮಾಡ್ತೀನಿ. ಇಲ್ಲಿ ನೋಡಿ, ಬಿಸಿ ಗಾಳಿಗೆ ಬರ್ತಿದ್ದಂಗೆ ಏನಾಗುತ್ತೆ, ಅದರದ್ದು ಶಾಖ ಹೆಚ್ಚಾಗ್ತಿದ್ದಂಗೆ ಚಲನ ಶಕ್ತಿ ಹೆಚ್ಚಾಗುತ್ತೆ. ಅಂದರೆ ಎನರ್ಜಿ ಕೊಟ್ಟಿದ್ದೀನಿ. ಇವಾಗ ನೀವೆಲ್ಲ ಸುಮ್ಮನೆ ಕೂತಿರ್ತೀರ, ನಿಮಗೆಲ್ಲರೂ ಚಾಕ್ಲೇಟ್ ಕೊಟ್ಟರೆ ಏನಾಗುತ್ತೆ, ಸ್ವಲ್ಪ ಎನರ್ಜಿ ಬರುತ್ತಲ್ಲ, ಆ ಥರ ಎಲ್ಲದಕ್ಕೂ ಬಿಸಿ ಆದ ತಕ್ಷಣ ಏನಾಗುತ್ತೆ, ಎನರ್ಜಿ ಬರುತ್ತೆ, ದೂರ ಸರಿತಾವೆ. ಬಿಸಿ ಗಾಳಿ ಯಾವಾಗಲೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ಹೊಗೆ ಎಲ್ಲ ನೋಡಿರ್ತೀನಿ ಹೋಗ್ತಾ ಇರುತ್ತೆ, ಬಿಸಿ ಗಾಳಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಗೊತ್ತಾಯ್ತಲ್ಲ? ಹಂಗೆ ತಂಪಾದ ಗಾಳಿ ಏನಾಗುತ್ತೆ, ಅದರದ್ದು ಉಷ್ಣಾಂಶ ಕಡಿಮೆ ಆಗ್ತಿದ್ದಂಗೆ kinetic energy ಕಮ್ಮಿ ಆಗುತ್ತೆ, ಒಂದಕ್ಕೊಂದು ಹತ್ತ ಸರಿತವೆ, ಕಾಂಟ್ರಾಕ್ಟ್ ಆಗುತ್ತೆ. ಚಳಿಗಾಳಿ, ಶೀತಗಾಳಿ, ಉಷ್ಣಗಾಳಿ ವ್ಯತ್ಯಾಸ ಹೇಳ್ತಾ ಇದ್ದೀನಿ ನಾನು, ಗೊತ್ತಾಯ್ತಲ್ಲ? ಯಾವ್ದ್ರದ್ದು kinetic energy ಜಾಸ್ತಿ ಇರುತ್ತೆ, ಉಷ್ಣಗಾಳಿದು. ಯಾವ್ದ್ರದ್ದು ಕಮ್ಮಿ ಇರುತ್ತೆ, ಶೀತಗಾಳಿದು. ಇದನ್ನು ಗಮನಿಸಿ, ತಾವೆಲ್ಲರೂ ಗಮನಿಸಿ. ಥರ್ಮೋಮೀಟರ್ಗಳನ್ನ ಗಮನಿಸಿ. ಥರ್ಮೋಮೀಟರ್ ನೋಡಿ ಯಾವ ರೀತಿ ಇದೆ, ಡಿಗ್ರಿ ಸೆಲ್ಸಿಯಸ್, ಫ್ಯಾರನೈಟ್ ಯೂನಿಟ್ಗಳು ಕೊಟ್ಟಿದ್ದೀನಿ ನೋಡಿ, ಸೆಲ್ಸಿಯಸ್ ಮತ್ತು ಫ್ಯಾರನೈಟ್.
ಲೇಸರ್ ಪಾಯಿಂಟರ್ ಮುಖಾಂತರ ತೋರಿಸ್ತೀನಿ. ಇಲ್ಲಿ ನೋಡಿ, ದಿಸ್ ಆಲ್ಕೋಹಾಲ್ ಬೇಸ್ಡ್ ಅಥವಾ ಮರ್ಕ್ಯೂರಿ ಬೇಸ್ಡ್ ಥರ್ಮೋಮೀಟರ್ಗಳು. ಇಲ್ಲಿ ನಾನು ತೋರಿಸ್ತಾ ಇರೋದು ಆಲ್ಕೋಹಾಲ್ ಬೇಸ್ಡ್ ಥರ್ಮೋಮೀಟರ್ ಸ್ನೇಹಿತರೆ. ಇಲ್ಲಿ ನೋಡಿ ಹೆಂಗಿದೆ, ಉಷ್ಣಾಂಶ ಹೆಚ್ಚಾಗ್ತಿದ್ದಂಗೆ ಇದು ಮೇಲೆ ಇರ್ತಾ ಹೋಗುತ್ತೆ. ಇದು ಹಾಗೆ ಇಲ್ಲಿ ನೋಡಿ, ಇದು ಮ್ಯಾಕ್ಸಿಮಮ್ ಮಿನಿಮಮ್ ಥರ್ಮೋಮೀಟರ್ ಅಂತ. ಇವತ್ತಿನ ಅತಿ ಹೆಚ್ಚು ಉಷ್ಣಾಂಶ, ಅತಿ ಕಡಿಮೆ ಎಷ್ಟಿರುತ್ತೆ ಅಂತ ಹೇಳುತ್ತೆ. ಮ್ಯಾಕ್ಸಿಮಮ್ ಇವತ್ತಿನ ಲೆಟ್ಸೆ ನಾವು ರಾಯಚೂರಲ್ಲಿ ಇದ್ದೀವಿ ಈಗ ಅನ್ಕೊಳ್ಳಿ, ರಾಯಚೂರಲ್ಲಿ ಇವತ್ತು ಲೆಟ್ಸೆ 40 ಹೋಗುತ್ತೆ ಅನ್ಕೊಳ್ಳಿ, ಆಯ್ತಾ. ಹಂಗೆ ಕಡಿಮೆ ಏನು 20 ಹೋಗುತ್ತೆ. ಅದು ಮ್ಯಾಕ್ಸಿಮಮ್ ಮಿನಿಮಮ್. ಮ್ಯಾಕ್ಸಿಮಮ್ ಯಾವಾಗ ರೆಕಾರ್ಡ್ ಆಗುತ್ತೆ? ಮಧ್ಯಾಹ್ನ ಹೊತ್ತು, ಕರೆಕ್ಟಾ? ಮಧ್ಯಾಹ್ನ 11ರಿಂದ 3 ಗಂಟೆವರೆಗೆ, ಮಧ್ಯಾಹ್ನ 11ರಿಂದ 3 ಗಂಟೆವರೆಗೆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ರೆಕಾರ್ಡ್ ಆಗುತ್ತೆ. ಅದೇ ಕಡಿಮೆ ಟೆಂಪ್ರೇಚರ್ ಯಾವಾಗ ರೆಕಾರ್ಡ್ ಆಗುತ್ತೆ ಅಂದರೆ ಮಧ್ಯರಾತ್ರಿಯಿಂದ ಬೆಳಗಿನ ಜಾವ, ಮಧ್ಯರಾತ್ರಿ 12ರಿಂದ ಬೆಳಗಿನ ಜಾವ 4 ಗಂಟೆವರೆಗೂ ನಮಗೆ ಅತಿ ಕಡಿಮೆ ಉಷ್ಣಾಂಶ ಇರುತ್ತೆ. ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್, ಗರಿಷ್ಠ ಕನಿಷ್ಠ. ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್, ಕನಿಷ್ಠ ಅಂದರೆ ಮಿನಿಮಮ್. ಗರಿಷ್ಠ ಮತ್ತು ಕನಿಷ್ಠ ಮಧ್ಯೆ ವ್ಯತ್ಯಾಸ ಇರುತ್ತಲ್ಲ, ಅದನ್ನೇ ನಾವು ರೇಂಜ್ ಅಂತ ಕರೆಯೋದು. ರೇಂಜ್, ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್. ಸ್ನೇಹಿತರೆ ನಾವು ಕಟ್ಕೊಳ್ಳಿ, ರೇಂಜ್ ಆಫ್ ಟೆಂಪ್ರೇಚರ್ ಅಂತ ಕರೆದಾಗ ನೀವು ಇದನ್ನು ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ಹೋದರೆ ಶ್ರೇಣಿ ಅಂತ ಆಗುತ್ತೆ. ಅದಕ್ಕೆ ಬರೀ ನೀವು ರೇಂಜ್ ಅಂತ ನಾವು ಕಟ್ಕೊಳ್ಳಿ. ರೇಂಜಸ್ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್. ಸೊ ನೀವು ನಿಮ್ಮ ಜಾಗದ ಮ್ಯಾಕ್ಸಿಮಮ್ ಮಿನಿಮಮ್ ಗಮನಿಸಿ, ಆಯ್ತಾ. ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ರೇಂಜ್. ಸೊ ಕರಾವಳಿ ತೀರದಲ್ಲಿದ್ದರೆ ನೀವೇನಾದರೂ ಮಂಗಳೂರು ಕಾರವಾರದವರಾದರೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಮಧ್ಯೆ ಅಂತರ ಅಷ್ಟು ಇರಲ್ಲ, ಕಮ್ಮಿ ಇರುತ್ತೆ. ಯಾಕೆಂದರೆ ಸಮುದ್ರ ಪಕ್ಕದಲ್ಲಿರೋದ್ರಿಂದ ಏನಾಗುತ್ತೆ, ನಿಮ್ಮ ಭೂಮಿಯದು ಉಷ್ಣಾಂಶ ಹೆಚ್ಚಾಗಿ ಬಿಡಲ್ಲ. ಅದು ಪಕ್ಕದಲ್ಲಿ ನೀರಿರೋದ್ರಿಂದ ತಂಪು ಮಾಡಿಬಿಡುತ್ತೆ. ಅದೇ ರಾತ್ರಿ ಹೊತ್ತು ಏನಾಗೋಗುತ್ತೆ, ತುಂಬ ತಂಪಾದಕ್ಕೆ ಹೋದಾಗ ನೀರು ಮತ್ತೆ ವಾಪಸ್ ಶಾಖವನ್ನು ಹಿಂತಿರುಗಿಸುತ್ತೆ. ಗೊತ್ತಾಯ್ತಲ್ಲ. ದಿನದೊತ್ತಲ್ಲಿ ಏನಾಗುತ್ತೆ, ಭೂಮಿ ಕಾದ ತಕ್ಷಣ ಭೂಮಿ ಶಾಖನ ಹೀರ್ಕೊಳ್ಳುತ್ತೆ. ಸಮುದ್ರ ನೀರಿದ್ರೆ ಹೀರ್ಕೊಳ್ಳುತ್ತದೆ ಸಮುದ್ರ. ಗೊತ್ತಾಯ್ತಲ್ಲ. ಅದಕ್ಕೆ ಅತಿ ಹೆಚ್ಚು ಉಷ್ಣಾಂಶ ಹೋಗಲ್ಲ. ಕರಾವಳಿ ತೀರದಲ್ಲಿ ತುಂಬ ಉಷ್ಣಾಂಶ ಹೋಗಲ್ಲ. ಅದೇ ರಾತ್ರಿ ಹೊತ್ತು ತಂಪಾಗ್ತಾ ಹೋಗುತ್ತೆ ಅಂದ್ಕೊಳ್ಳಿ ಭೂಮಿ, ಅವಾಗ ಏನಾಗುತ್ತೆ, ನೀರು ವಾಪಸ್ ಆ ಶಾಖನ ಹಿಂತಿರುಗಿಸುತ್ತೆ. ಸೊ ಅವಾಗೇನಾಗುತ್ತೆ, ಮಿನಿಮಮ್ ಕೂಡ ಹೋಗಲ್ಲ ಅಷ್ಟು. ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಮಧ್ಯೆ ರೇಂಜ್ ಎಲ್ಲಿ ಕಮ್ಮಿ ಇರುತ್ತೆ ಅಂದರೆ ಕರಾವಳಿ ತೀರಗಳಲ್ಲಿ ಮತ್ತು ತುಂಬ ಜಾಸ್ತಿ ನೀರಿರೋ ಕಡೆ. ಅದಕ್ಕೆ ನಾವು ಸ್ನೇಹಿತರೆ ಜಾಸ್ತಿ ಕೆರೆಗಳನ್ನ ಮತ್ತು ನದಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರು. ಈಗ ಬೆಂಗಳೂರು ಅಂತ ನಗರ ಆಯಿತು, ರಾಯಚೂರು ಆಗಿರ್ಬೋದು, ಕರೆಕ್ಟ್ ಇದರ ಕಡೆ ಎಲ್ಲ ನಮಗೆ ಹಲವಾರು ಕೆರೆಗಳಿದ್ರೆ, ಸರೋವರಗಳಿದೇನಾಗುತ್ತೆ, ನೀರು ತಾಪಮಾನನ ನಿಯಂತ್ರಿಸುತ್ತೆ. ನಿಮ್ಮ ಭೂಮಿದು ಉಷ್ಣಾಂಶ ಹೆಚ್ಚಾಗೋದು ಬಿಡಲ್ಲ. ಗೊತ್ತಾಯ್ತಲ್ಲ. ಇವಾಗ ನಾನು ಕೆರೆನೇ ಇಲ್ಲ ಅನ್ಕೊಳ್ಳಿ, ನೀರೇ ಇಲ್ಲ ಅನ್ಕೊಳ್ಳಿ, ಅವಾಗೇನಾಗ ಹೋಗುತ್ತೆ, ಉಷ್ಣಾಂಶ ತುಂಬ ಏರಿಕೆ ಆಗುತ್ತೆ. ದಿನದೊತ್ತಲ್ಲಿ ತುಂಬ ಮ್ಯಾಕ್ಸಿಮಮ್ ಹೋಗುತ್ತೆ, ರಾತ್ರಿ ಹೊತ್ತು ತುಂಬ ಕಡಿಮೆ ಆಗೋಗುತ್ತೆ. ಗೊತ್ತಾಯ್ತಲ್ಲ. ಡೆಸರ್ಟ್ ರಾಜಸ್ಥಾನದಲ್ಲಿ ಹಂಗೆ ಆಗೋದು. ರಾಜಸ್ಥಾನದಲ್ಲಿ ಹೋದ್ರೆ ನೀವು ದಿನದಲ್ಲಿ ಏನಾಗುತ್ತೆ, 50-52 ಹೋಗುತ್ತೆ. ಗಂಗಾನಗರ ಅಲ್ಲ 56ವರೆಗೂ ಹೋಗುತ್ತೆ ಲಾಸ್ಟ್. ರಾಜಸ್ಥಾನದಲ್ಲಿ 56, 57, 58 ಹಂಗೆ ಹೋಗುತ್ತೆ ಉಷ್ಣಾಂಶ ದಿನದೊತ್ತಲ್ಲಿ. ರಾತ್ರಿ ಹೊತ್ತು 18, 15, 16, 10 ಹಂಗೆ ಹೋಗುತ್ತೆ. ಅಂದರೆ ರೇಂಜ್ ನೋಡಿ, ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ರೇಂಜ್ ಜಾಸ್ತಿ ಎಲ್ಲಿರುತ್ತೆ ಅಂದರೆ ಡೆಸರ್ಟ್ಸ್ಗಳಲ್ಲಿರುತ್ತೆ. ಆಯಿತಾ. ಈ ಥರ ಹೈ ರೇಂಜ್, ಗರಿಷ್ಠ ಮತ್ತು ಕನಿಷ್ಠ ಮಧ್ಯ ಅಂತರ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಮರುಭೂಮಿಗಳಲ್ಲಿ, ಡೆಸರ್ಟ್ಸ್, ಹಾಟ್ ಡೆಸರ್ಟ್ಸ್ಗಳಲ್ಲಿ, ಉಷ್ಣ ಮರುಭೂಮಿಗಳಲ್ಲಿ ದಿನದಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ, ರಾತ್ರಿ ಹೊತ್ತು ಕಡಿಮೆ ಆಗುತ್ತೆ. ಎಲ್ಲಿ ಕಡಿಮೆ ಇರುತ್ತೆ ಅವುಗಳದ್ದು ರೇಂಜ್ ಅಂದರೆ ಕರಾವಳಿ ತೀರಗಳಲ್ಲಿ, ಕೋಸ್ಟ್. ಕರಾವಳಿ ತೀರದಲ್ಲಿ ಅದಕ್ಕೆ ಜನಗಳು ಇರೋಕ್ಕೆ ಇಷ್ಟಪಡ್ತಾರೆ. ನೀವು ಹೇಳ್ಬೋದು ಆರ್ದ್ರತೆ ಇರುತ್ತಲ್ಲ ಸರ್, ಆರ್ದ್ರತೆ, ನೀರಾಂಶ ಇರುತ್ತೆ, ತೇವಾಂಶ ಇರುತ್ತೆ ಅಂತ ಹೇಳ್ಬೋದು ನೀವು. ಆದರೂ ಏನಾಗುತ್ತೆ, ಉಷ್ಣಾಂಶ ತುಂಬ ಜಾಸ್ತಿ ಹೋಗಲ್ಲ. ಈಗ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಸ್ವಲ್ಪ ಪರಿಸ್ಥಿತಿ ಎಲ್ಲ ಕಡೆ ಹದಗೆಡ್ತಾ ಇದೆ, ಒಂದು ರೀತಿ ತೊಂದರೆ ಆಗ್ತಾ ಇದೆ. ಆದ್ರೂ ನಮಗೆ ಏನಾಗುತ್ತೆ, ಈ ವಿಷಯ ಕರಾವಳಿ ತೀರದಲ್ಲಿ ನೀರಿರೋದ್ರಿಂದ ಸ್ವಲ್ಪ ನಮಗೆ ತಂಪಾಗುತ್ತೆ. ಗೊತ್ತಾಯ್ತಲ್ಲ. ನೀರಿನಂಶ ಜಾಸ್ತಿ ಇರುತ್ತೆ, ಆದರೆ ಗಾಳಿನಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಅದೊಂದು. ಆಯಿತಾ. ಕರಾವಳಿ ತೀರದಲ್ಲಿ ಸಮುದ್ರ ಇರೋದ್ರಿಂದ ಬಾಷ್ಪೀಕರಣ ಆದಾಗ, ಎವಾಪರೇಷನ್ ಆದಾಗ ತೇವಾಂಶ ಹೆಚ್ಚಾಗುತ್ತೆ, ಮಾಯಿಶ್ಚರ್ ಕಂಟೆಂಟ್ ಹೆಚ್ಚಾಗುತ್ತೆ ಕೋಸ್ಟಲ್ ಏರಿಯಾಸಲ್ಲಿ. ಅದನ್ನೇ ಹಾಕಬೇಕು. ಹಂಗೆ ಡಿಜಿಟಲ್ ಟರ್ಮೋಮೀಟರ್ ನೋಡಿ. ಡಿಜಿಟಲ್ ಟರ್ಮೋಮೀಟರ್ ಏನಿದೆ ನೋಡಿ, ಗಮನಿಸಿ. ಇದು ಎಷ್ಟೊಂದು ಕಡೆ ಬಳಸ್ತಾ ಇದ್ದಾರೆ, ನೋಡಿರ್ಬೋದು. ಕೆಲವೊಮ್ಮೆ ನೀವು ಅಂಗಡಿಗಳಿಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಟೆಂಪ್ರೇಚರ್ ಗನ್, ಟರ್ಮಲ್ ಗನ್ ಇಟ್ಕೊಂಡು ಚೆಕ್ ಮಾಡ್ತಾರೆ. ನಿಮ್ಮದು ಉಷ್ಣಾಂಶ ಜಾಸ್ತಿ ಇದ್ರೆ ಅವ್ರು ಹೇಳ್ತಾರೆ, ಇವತ್ತು ನಿಮ್ಗೆ ಜ್ವರ ಇದೆ, ಬರಬೇಡಿ ಹೋಗಿ ಅಂತ. ಆ ಥರ. ಗೊತ್ತಾಯ್ತಲ್ಲ. ಕೋವಿಡ್ ಟೈಮ್ನಲ್ಲಿ ಅದು ತುಂಬ ಬಳಕೆ ಶುರುವಾಗಿದೆ, ಅಥವಾ ಅದನ್ನು ನಾನು ಗಮನಿಸಿದ್ದೀರಾ. ಯಾಕೆಂದರೆ ನಮ್ಮ ದೇಹದ ಉಷ್ಣಾಂಶ ಹೆಚ್ಚಾದಾಗ ಸ್ನೇಹಿತರೆ, ನಮ್ಮ ದೇಹದಿಂದನೂ ಶಾಖ ಹೆಚ್ಚಾಗುತ್ತೆ. ಯಾವ ಥರ, ಇನ್ಫ್ರಾರೆಡ್ ಶಾಖ ನಾವು ಹೊರಗಡೆ ಹಾಕ್ತೀವಿ. ಆ ಇನ್ಫ್ರಾರೆಡ್ ಶಾಖನ ಇದು ಕಂಡುಹಿಡಿಯುತ್ತೆ. ಎಷ್ಟು ಶಾಖ ಬರ್ತಾ ಇದೆ ಇವರಿಂದ ಅದನ್ನು ಟೆಸ್ಟ್ ಮಾಡುತ್ತೆ. ಅವರು ಅದನ್ನು ತಾಕ್ಸೋದು ಇಲ್ಲ ನಮಗೆ, ಕರೆಕ್ಟಾಗಿ ದೂರದಲ್ಲಿ ಹಿಂಗೆ ಇಟ್ಕೋತಾರೆ ಗನ್ನ, ಅದರಲ್ಲೇ ಗೊತ್ತಾಗುತ್ತೆ ಉಷ್ಣಾಂಶ ಎಷ್ಟಿದೆ ಅಂತ. ಗೊತ್ತಾಯ್ತಲ್ಲ. ಸೊ ಡಿಜಿಟಲ್ ಟರ್ಮೋಮೀಟರ್ಗಳು ಬಂದಿದೆ. ಇದು ನಮ್ಮ ದೇಹದಿಂದ ಬರುವಂಥ, ನಮ್ಮ ದೇಹ ಹೊರ ಹಾಕುವಂಥ ಇನ್ಫ್ರಾರೆಡ್
ಫಾರ್ ಇನ್ಫ್ರಾರೆಡ್ ವಿಕಿರಣವನ್ನು ಮಾಪಿಸುತ್ತದೆ. ಕೇಳ್ತಾರೆ ಎಕ್ಸಾಮಲ್ಲಿ, ನಮ್ಮ ದೇಹದಿಂದ ಬರುವಂಥ ವಿಕಿರಣಗಳು ಯಾವುವು? ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್. ಓಕೆ, ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್. ಭೂಮಿಯಿಂದನೂ ಅಷ್ಟೇ, ಭೂಮಿಯಿಂದ ಬರುವಂಥ ಹೊರ ವಿಕಿರಣ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ ಸ್ನೇಹಿತರೆ. ಆಯಿತಾ? ಸೊ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ ಭೂಮಿಯಿಂದನೂ ಕೂಡ ಹೊರಗಡೆ ಬರ್ತಾ ಇರೋದು. ಲಾಂಗ್ ವೇವ್ ವಿಕಿರಣ ನಮ್ಮ ದೇಹದಿಂದನೂ ಬರ್ತಾ ಇರೋದು ಇದೆ, ನಾವು ಕಟ್ಕೊಳ್ಳಿ. ಇದು ಉಷ್ಣಾಂಶ. ನೋಡಿ, ಇದನ್ನು ಮತ್ತೆ ಗಮನಿಸಿ. ಗಾಳಿ ಬಿಸಿಯಾದಾಗ ಏನಾಗುತ್ತೆ? ಕೆನೆಟಿಕ್ ಎನರ್ಜಿ ಹೆಚ್ಚಾಗುತ್ತೆ, ಅವುಗಳ ಮಧ್ಯೆ ಅಂತರ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಗಾಳಿ ತಂಪಾದಾಗ ಏನಾಗುತ್ತೆ? ಕೆನೆಟಿಕ್ ಎನರ್ಜಿ ಚಲನಾಶಕ್ತಿ ಕಡಿಮೆ ಆಗುತ್ತೆ, ಅಣುಗಳೆಲ್ಲ ಹತ್ತತ್ರ ಬರ್ತವೆ. ಕರೆಕ್ಟಾ? ಎಲ್ಲ ಗ್ಯಾಸಸ್ ನೋಡಿ ಹತ್ತತ್ರ ಬಂದಿವೆ. ಅದನ್ನು ನೀವು ಗಮನಿಸಿ. ಇದನ್ನು ನೀರು ಅನ್ಕೋಬಿಡಿ, ಇದು ಗ್ಯಾಸ್ ಮಾಲಿಕ್ಯೂಲ್ಸ್. ಇದು ನಾನು ಸುಮ್ಮನೆ ಬ್ಲೂ ಅಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ಏನಾಗುತ್ತೆ? ಅಣುಗಳು, ಅಂದರೆ ಮಾಲಿಕ್ಯೂಲ್ಸ್. ಓಕೆ, ಸೊ ಎಲ್ಲ ಹತ್ತತ್ರ ಬಂದಿದೆ ನೋಡಿ. ಕೋಲ್ಡ್ ಏರಲ್ಲಿ, ವಾರ್ಮ್ ಏರಲ್ಲಿ ನೋಡಿ ದೂರ ದೂರ ಹೋಗ್ತವೆ, ಅದನ್ನು ಗಮನಿಸಿ. ಸೊ ಅದನ್ನು ಮತ್ತಿನ್ನೊಂದು ಸತಿ ಕೊಟ್ಟಿದ್ದೀನಿ ನೋಡಿ. ವಾರ್ಮ್ ಏರ್ನಲ್ಲಿ ಏನಾಗುತ್ತೆ? ಉಷ್ಣಾಂಶ ಇರೋದರ ಸೂಚನೆ, ಸಂಕೇತ. ಕೋಲ್ಡ್ ಅಂದ್ರೆ ಆಬ್ಸೆನ್ಸ್ ಆಫ್ ಹೀಟ್, ಶಾಖ ಇಲ್ಲದಿರುವಂಥ ಸೂಚನೆ. ಉಷ್ಣಾಂಶ ಹೆಚ್ಚಾದಾಗ ನೋಡಿ ಅದನ್ನ ಹಿಂಗೆ ಬರಿತೀವಿ ನಾವು, ಟೆಂಪ್ರೇಚರ್ನ ಹಾಗೆ ಅಂತ ತೋರಿಸ್ತೀವಿ. ಇಲ್ಲಿ ಟೆಂಪ್ರೇಚರ್ ಕಡಿಮೆ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ, ಎರಡು ಕಡೆ. ಸೊ ವಾರ್ಮ್ ಏರ್ ಆದಾಗ ಏನಾಗುತ್ತೆ ನೋಡಿ? ಕೆನೆಟಿಕ್ ಎನರ್ಜಿ ಹೆಚ್ಚಾಗುತ್ತೆ. ಹೇಳಿದೆ ನಾನು, ವಾರ್ಮ್ ಏರಲ್ಲಿ ಕೆನೆಟಿಕ್ ಎನರ್ಜಿ ಆಗಿ ಗಾಳಿಯ ಅಣುಗಳ ಚಲನಾ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ವಾರ್ಮ್ ಏರ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ, ದೂರ ದೂರ ಸರಿಯುತ್ತೆ. ವಾರ್ಮ್ ಏರ್ ದೂರ ದೂರ ಸರಿಯುತ್ತೆ. ಹಾಗೆ ಕೋಲ್ಡ್ ಏರ್ ಏನಾಗುತ್ತೆ? ಚಲನಾ ಶಕ್ತಿ ಕಮ್ಮಿ ಆಗುತ್ತೆ. ಕೆನೆಟಿಕ್ ಎನರ್ಜಿ ಆಫ್ ಏರ್ ಮಾಲಿಕ್ಯೂಲ್ಸ್ ಇಸ್ ಲೋ. ಹಾಗೆ ಕೋಲ್ಡ್ ಏರ್ ಏನಾಗುತ್ತೆ? ಕಾಂಟ್ರಾಕ್ಟ್ ಆಗುತ್ತೆ. ಕೋಲ್ಡ್ ಏರ್ ಕಾಂಟ್ರಾಕ್ಟ್ಸ್. ಆಯಿತಾ? ಹಾಗೆ ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಯಾವ್ದ್ರದ್ದು? ಕೋಲ್ಡ್ ಏರಲ್ಲಿ. ಇಲ್ಲಿ ನೋಡಿ, ಏನಕ್ಕೆ ಅಂದರೆ ಅಣುಗಳೆಲ್ಲ ಹತ್ತತ್ರ ಬರೋದ್ರಿಂದ ಅವುಗಳ ಮಧ್ಯೆ ಸ್ಪೇಸ್ ಕಮ್ಮಿ ಇರುತ್ತೆ ನೀರಾವಿಗೆ. ಸೊ ಕೋಲ್ಡ್ ಏರ್ನಲ್ಲಿ ಏನು ತೇವಾಂಶ ಹಿಡಿಯೋ ಶಕ್ತಿ ಕಡಿಮೆ. ಅದಕ್ಕೆ ಕೋಲ್ಡ್ ಏರ್ ಸ್ವಲ್ಪ ಡ್ರೈ ಇರುತ್ತೆ ಸ್ನೇಹಿತರೆ. ಕೋಲ್ಡ್ ಏರ್ ಸ್ವಲ್ಪ ಡ್ರೈ ಇರುತ್ತೆ, ಆಯಿತಾ? ಹಾಗೆ ವಾರ್ಮ್ ಏರ್ ಇರುತ್ತೆ ನೋಡಿ. ವಾರ್ಮ್ ಏರ್ನಲ್ಲಿ ಏನಾಗುತ್ತೆ? ಮಾಲಿಕ್ಯೂಲ್ಸ್ ದೂರ ದೂರ ಹೋದಾಗ, ಅಣುಗಳೆಲ್ಲ ದೂರ ದೂರ ಹೋದಾಗ ಅವುಗಳ ಮಧ್ಯೆ ನೀರಾವಿ ಹಿಡಿಯೋ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ ನಾನು ವಾರ್ಮ್ ಏರಲ್ಲಿ ನೀರಾವಿ ಇರುತ್ತೆ ಅಂತ ಹೇಳ್ತಾ ಇರಲ್ಲ, ನಾನು ಏನು ಹೇಳ್ತಾ ಇದ್ದೀನಿ? ವಾರ್ಮ್ ಏರ್ನಲ್ಲಿ ಅದರ ಹಿಡಿಯೋ ಶಕ್ತಿ ಜಾಸ್ತಿ ಆಗುತ್ತೆ. ವಾರ್ಮ್ ಏರ್ ಕ್ಯಾನ್ ಹೋಲ್ಡ್ ಮೋರ್ ಮಾಯಿಶ್ಚರ್. ವಾರ್ಮ್ ಏರ್ನಲ್ಲಿ ನೀರಾವಿ ಅಥವಾ ತೇವಾಂಶ ಹಿಡಿಯೋ ಶಕ್ತಿ, ಕ್ಷಮತೆ ಹೆಚ್ಚಾಗುತ್ತೆ, ಸಾಮರ್ಥ್ಯ ಹೆಚ್ಚಾಗುತ್ತೆ. ಓಕೆ, ಹಾಗೆ. ಸೊ ಅದಕ್ಕೆ ವಾರ್ಮ್ ಏರ್ ಆಲ್ಮೋಸ್ಟ್ ಎಲ್ಲ ಕಡೆನೂ ನಮ್ಗೆ ಸ್ವಲ್ಪ ತೇವಾಂಶ ಜಾಸ್ತಿ ಆಗ್ತಾ ಹೋದಂಗೆ ಅನಿಸುತ್ತೆ, ಮಾಯಿಸ್ಟ್ ಅನಿಸುತ್ತೆ. ನೀವು ಕೇಳ್ಬೋದು, ಸರ್ ರಾಜಸ್ಥಾನದಲ್ಲಿ ಅಷ್ಟು ಬಿಸಿಲಿರುತ್ತೆ, ಅಲ್ಲಿ ಯಾಕೆ ತೇವಾಂಶ ಇರಲ್ಲ ಅಂತ? ಅಲ್ಲಿ ನೀರೇ ಇರಲ್ವಲ್ಲ, ಅಲ್ಲಿ ಕೆರೆ ಆಗಲಿ ನದಿ ಆಗಲಿ ಏನೂ ಇಲ್ಲ. ಸೊ ಬಾಷ್ಪೀಕರಣ ಎಲ್ಲಿಂದನಾದ್ರು ಕೆರೆ ನದಿ ಬೇಕು ತಾನೆ, ಅವಾಗ ತಾನೇ ತೇವಾಂಶ ಹೆಚ್ಚಾಗೋದು. ಅದಕ್ಕೆ ರಾಜಸ್ಥಾನ್ ಎಂಬ ಭಾಗಗಳಲ್ಲಿ ಹಾಟ್ ಡೆಸರ್ಟ್ ಇರುತ್ತಲ್ಲ, ಅಲ್ಲೆಲ್ಲ ಏನಾಗೋಗುತ್ತೆ? ಗಾಳಿ ಬಿಸಿ ಇರುತ್ತೆ, ಆದರೆ ತೇವಾಂಶ ಇರಲ್ಲ. ಹಾಟ್ ಡ್ರೈ ಇರುತ್ತೆ, ಹಾಟ್ ಆ್ಯಂಡ್ ಡ್ರೈ. ಬಿಸಿನೂ ಇರುತ್ತೆ, ಆದರೆ ಡ್ರೈ ಆಗೋಗುತ್ತೆ. ಯಾಕೆಂದರೆ ಅಲ್ಲಿ ಕೆರೆ ಆಗಲಿ ನದಿ ಆಗಲಿ ಇಲ್ಲ, ಸರೋವರಗಳಿಲ್ಲ ಬಾಷ್ಪೀಕರಣ ಆಗಲಿಕ್ಕೆ. ಅದಕ್ಕೋಸ್ಕರ ಡೆಸರ್ಟ್ಗಳಲ್ಲಿ ಹಾಟ್ ಡ್ರೈ ಏರ್ ಇರುತ್ತೆ, ಹಾಟ್ ಡ್ರೈ ಏರ್ ನೆನಪಿಟ್ಕೊಳ್ಳಿ. ಕರಾವಳಿ ತೀರಗಳಲ್ಲಿ ವಾರ್ಮ್ ಮಾಯಿಸ್ಟ್ ಆಗುತ್ತೆ. ಕರಾವಳಿ ತೀರದಲ್ಲಿ ಕೋಸ್ಟ್ಗಳಲ್ಲಿ ತೇವಾಂಶ ಹೆಚ್ಚಾಗುತ್ತೆ, ಗಾಳಿ ಉಷ್ಣಾಂಶನೂ ಹೆಚ್ಚಿರುತ್ತೆ. ಸೊ ಸ್ವಲ್ಪ ಅದನ್ನು ನೆನಪಿಟ್ಕೊಳ್ಳಿ ತಾವೆಲ್ಲರೂ. ಸೊ ರಾಜಸ್ಥಾನದ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಮ್ಮ ಮಂಗಳೂರು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಕರಾವಳಿ ತೀರದ್ದು. ಓಕೆ, ಸೊ ನೀವು ಎಕ್ಸಾಮಲ್ಲಿ ಏನೇ ಡೌಟ್ ಬಂದರೂ ನಾನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ನಾವು ಎಷ್ಟೋ ಸತಿ ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತೆ ಅಂದ್ಕೊಳ್ಳಿ, ಮಲೆನಾಡಲ್ಲಿ ಇದ್ದೀವಿ ನಾವು, ಅವಾಗ ಬಟ್ಟೆ ಒಗಿತೀವಿ ಅಂದ್ಕೊಳ್ಳಿ, ಮನೆಯಲ್ಲಿ ಬಟ್ಟೆ ಒಗಿತಾರಲ್ಲ, ಅದನ್ನು ನಾವು ಮನೆ ಒಳಗೆ ಒಣಗಾಕಬೇಕಾಗುತ್ತೆ. ಯಾಕೆಂದರೆ ಹೊರಗಡೆ ಒಣಗಾಕೋಕ್ಕಾಗಲ್ಲ, ಯಾಕೆಂದರೆ ಹೊರಗಡೆ ಮಳೆ ಬರ್ತಾ ಇರುತ್ತೆ. ಮನೆ ಒಳಗೆ ಒಣಗಾಕೋತೀವಿ, ಆಯಿತಾ? ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ಸುತ್ತ ಏನಾಗುತ್ತೆ? ತೇವಾಂಶ ಹೆಚ್ಚಾಗೋಗಿರುತ್ತೆ, ಗಾಳಿಯಲ್ಲಿ ತೇವಾಂಶ ನೋಡಿರ್ತೀರ ನೀವು. ಮಳೆ ಬಂದಾಗ ಏನಾಗುತ್ತೆ? ತೇವಾಂಶ ಹೆಚ್ಚಿರುತ್ತೆ ಗಾಳಿಯಲ್ಲಿ. ಸೊ ಅದೇನಾಗುತ್ತೆ? ಬಟ್ಟೆ ಒಣಗೋದೇ ಇಲ್ಲ. ಒಂದಿನ ಆಯಿತು ಕಾಯ್ತಾ ಇದ್ದೀವಿ, ಬಟ್ಟೆ ಒಣಗ್ತಾ ಇಲ್ಲ. 2 ದಿನ ಆಯಿತು, ಬಟ್ಟೆ ಒಣಗ್ತಾ ಇಲ್ಲ. ಏನಾಗ್ತಾಯಿದೆ? ಬಟ್ಟೆ ಮೇಲೆ ಇನ್ನೂ ಜಾಸ್ತಿ ತೇವಾಂಶ ಕೂರ್ತಾ ಇದೆ, ಫಂಗಸ್ ಬೆಳೆಯೋಕ್ಕೆ ಶುರು ಆಗ್ತಾ ಇದೆ, ಒಂಥರ ಮುಗುಲ್ ವಾಸನೆ ಬರುತ್ತೆ, ನೋಡಿದ್ದೀರಾ? ಅದೇ. ಸೊ ತೇವಾಂಶ ಏನಾಗೋಗುತ್ತೆ? ಗಾಳಿನಲ್ಲಿ ಜಾಸ್ತಿ ಇದ್ದಾಗ ಈ ಥರ ಆಗೋಕ್ಕೆ ಸಾಧ್ಯತೆಗಳು ಜಾಸ್ತಿ. ಅದಕ್ಕೆ ನಾವು ಬಟ್ಟೆ ಒಣಗಬೇಕು ಅಂದರೆ ಸ್ವಲ್ಪ ಹಾಟ್ ಇರಬೇಕು, ಗಾಳಿ ಡ್ರೈ ಇರಬೇಕು. ಕರೆಕ್ಟಾ? ಕೆಲವೊಮ್ಮೆ ನಾವು ರಾಯಚೂರು ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲೆಲ್ಲ ನೋಡಿದ್ದೀವಿ, ಬಟ್ಟೆ ಒಣಗಾಕಿ ಹಿಂಗೆ ಹಾಕಿರ್ತೀವಿ, ಒಂದು ಅರ್ಧ ಗಂಟೆ ಎಲ್ಲ ಒಣಗೋಗಿರುತ್ತೆ. ಗಮನಿಸಿರ್ತಾರೆ ತಾವೆಲ್ಲರೂ, ಕರೆಕ್ಟಾ? ಇದನ್ನು ಇಷ್ಟು ಬೇಗ ಒಣಗೋಗಿದೆಯಲ್ಲ ಅಂತ ಹೋಗಿ ಎತ್ಕೊಬರ್ತೀವಿ ನಾವು, ಜಾಸ್ತಿ ಹೊತ್ತು ಕಾಯಬೇಕಾಗಿಲ್ಲ ಅಲ್ಲಿ, ಕರೆಕ್ಟಾ? ಅದು ಒಣ ಇದೆ, ಗಾಳಿಯಲ್ಲಿ ಡ್ರೈ ಇದೆ. ಸೊ ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೇ ಮ್ಯಾಕ್ಸಿಮಮ್ ನೀವು ಬಟ್ಟೆ ಒಣಗೋಗುತ್ತೆ, ಗೊತ್ತಾಯ್ತಾ? ಅದೇ ತೇವಾಂಶ ಇದ್ದರೆ ಆಲ್ರೆಡಿ ಬಟ್ಟೆ ಬೇಗ ಒಣಗಲ್ಲ.
ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ ಒಂದೊಂದ್ಸತಿ ಈ ಥರ ಪ್ರಶ್ನೆಗಳನ್ನ. ನೋಡಿ, ಬಿಸಿ ಗಾಳಿ ಯಾವಾಗಲೂ ಮೇಲ್ಮೇಲೆ ಹೋಗುತ್ತೆ ಹೊಗೆ. ಬೆಂಕಿ ಹಚ್ಚಿರ್ತೀವಿ ಅಂದ್ಕೊಳ್ಳಿ, ಕ್ಯಾಂಪ್ ಫೈರ್ ಮಾಡಿರ್ತೀವಿ, ಹೊಗೆ ಇರುತ್ತಲ್ಲ ಅದು ಮೇಲೆ ಸ್ವಲ್ಪ ಮೇಲೆ ಇರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಹಲವಾರು ಬಾರಿ ನಾವು ಎಷ್ಟೋ ಪರಿಸ್ಥಿತಿಗಳಲ್ಲಿ ಈ ಥರ ಬೆಂಕಿ ಬಂತು ಅಂದ್ಕೊಳ್ಳಿ, ನಾವು ಯಾವುದೋ ಒಂದು ಕಡೆ ಇದೀವಿ, ಬೆಂಕಿ ಎತ್ಕೊಂಡಿದೆ, ಬೆಂಕಿಯಿಂದ ಹೊಗೆ ಬರ್ತಾ ಇರುತ್ತಲ್ಲ, ಅದು ನಮ್ಗೆ ಹಿಂಗೆ ಇರುತ್ತೆ ಮೇಲಕ್ಕೆ ಮೂಗ್ ಕಡೆಗೆ. ಮತ್ತು ನಾವು ಉಸಿರು ಎಳ್ಕೊಬಿಟ್ವಿ ಅಂದ್ಕೊಳ್ಳಿ, ಆ ಹೊಗೆ ಹೊಟ್ಟೋಗುತ್ತೆ ಒಳಗೆ. ಆ ಹೊಗೆ ಹೊಟ್ಟೋಗಿ ನಾವು ಉಸಿರಾಟಕ್ಕೆ ತೊಂದರೆ ಆಗಿ ಸತ್ತೋಗ್ತೀವಿ. ಅದಕ್ಕೆ ಹಲವಾರು ಬಾರಿ ನಾವು ಬೆಂಕಿ ಅನಾಹುತಗಳಾದಾಗ ಜನಗಳು ಜೀವಹಾನಿ ಆಗೋದು ಇದಕ್ಕೆ. ಅವಾಗ ಏನು ಮಾಡಬೇಕು, ನೀವು ಬೆಂಕಿ ಇರೋವಾಗ ಮೂಗು ಮುಚ್ಕೊಂಡು ಹೋಗ್ಬೇಕು, ಹಿಂಗಾಗುತ್ತೆ. ಇಲ್ಲಾಂದ್ರೆ ಬಟ್ಟೆ ತೊಗೊಂಡು ಬಟ್ಟೆಯನ್ನು ಒದ್ದೆ ಮಾಡ್ಕೊಂಡು ಅದನ್ನು ಮುಖ ಮುಚ್ಕೊಡ್ಬೇಕಾಗುತ್ತೆ. ಅವಾಗ ಒದ್ದೆ ಬಟ್ಟೆ ಹೊಗೆನ ತೆರೆಯುತ್ತೆ, ಮೂಗು ಹೋಗ್ದಿರಂಗೆ. ಒದ್ದೆ ಇದ್ದರೆ ಸ್ವಲ್ಪ ಬ್ಲಾಕ್ ಆಗುತ್ತೆ, ನೀರು ತಡೆಯುತ್ತೆ ಹೊಗೆನ, ಗೊತ್ತಾಯ್ತಲ್ಲ. ಸೊ ಈ ಥರದ್ದೆಲ್ಲ ತುಂಬ ಸೈನ್ಸ್ನ ಅರ್ಥ ಮಾಡ್ಕೋಬೇಕು ನೀವು, ಇಲ್ಲಾಂದರೆ ಭಾರಿ ಕಷ್ಟ ಆಗೋಗುತ್ತೆ ಇದು. ಓಕೆ, ಸುನಪ್ಪಿಟ್ಕೊಳ್ಳಿ. ನೋಡಿ, ಹಾಟ್ ಏರ್ ಬಲೂನ್ನ ನೋಡಿರ್ತಾರೆ ಎಲ್ಲರೂ. ಈ ಹಾಟ್ ಏರ್ ಬಲೂನಲ್ಲಿ ಏನಾಗುತ್ತೆ, ಕೆಳಗಡೆ ಒಂದು ಬ್ಯಾಸ್ಕೆಟ್ ಇದೆ ನೋಡಿ, ಈ ಬ್ಯಾಸ್ಕೆಟಲ್ಲಿ ಜನಗಳು ಕೂರ್ತಾರೆ ಅಥವಾ ನಿಂತ್ಕೋತಾರೆ ಆ ಬ್ಯಾಸ್ಕೆಟ್ ಒಳಗೆ, ಆಯಿತಾ. ಇಲ್ಲಿ ಬ್ಯಾಸ್ಕೆಟ್ ಇದೊಂದು ಸ್ವಲ್ಪ ಪ್ರೊಪೈನ್ ಗ್ಯಾಸ್ ತೊಗೊಂಡೋಗಿರ್ತೀವಿ ಸ್ವಲ್ಪ ಸಿಲಿಂಡ್ರಲ್ಲಿ. ಆ ಪ್ರೊಪೈನ್ ಗ್ಯಾಸ್ನ ಬೆಂಕಿ ಹಚ್ಚಿದಾಗ ಇಲ್ಲಿ ನೋಡಿ, ಬೆಂಕಿ ಶಾಖ ಏನು ಮಾಡುತ್ತೆ, ಶಾಖ ಇಲ್ಲಿರೋ ಗಾಳಿನ ಬಿಸಿ ಮಾಡುತ್ತೆ, ಬಲೂನ್ ಒಳಗಿರೋ ಗಾಳಿ ಬಿಸಿ ಮಾಡುತ್ತೆ. ಅವಾಗ ಬಲೂನ್ ಒಳಗಿರೋ ಗಾಳಿ ಬಿಸಿ ಆಗ್ತಾ ಹಿಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಅದು ಮೇಲೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಬಲೂನ್ನ ಮೇಲೆ ಎತ್ತುತ್ತೆ. ಇದನ್ನು ನಾವು ಹಾಟ್ ಏರ್ ಬಲೂನ್ ಅಂತ ಕರಿತೀವಿ. ನೀವು ನೋಡಿರ್ತಾರೆ ಎಷ್ಟೋ ಸತಿ ದಸರಾ ಟೈಮ್ನಲ್ಲಿ ಅಥವಾ ನಿಮ್ಮ ಊರಲ್ಲಿ ಈ ಥರ ಹಾಟ್ ಏರ್ ಬಲೂನ್ಗಳಲ್ಲಿ ಈ ಥರ ಪ್ರಯಾಣ ಬಗ್ಗೆ ಅವಾಗ ಯಾರು ಬರ್ತಾ ಇರ್ತಾರೆ, ಈ ಥರ ದುಡ್ಡು ಇಸ್ಕೊಂಡು ನಮ್ಮ 1 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಹಾಟ್ ಏರ್ ಬಲೂನ್ಗಳು ಸ್ನೇಹಿತರೆ. ಇದು ಮೇಲೆ ಹೋಗ್ಬೇಕಾದ್ರೆ ಹಾಟ್ ಏರಲ್ಲಿ ಹೋಗ್ಬೇಕು, ನಾವು ಬಿಸಿ ಮಾಡಬೇಕು ಗಾಳಿನ. ಕೆಳಗಡೆ ಬರಬೇಕಾದ್ರೆ ಅದನ್ನು ಆಫ್ ಮಾಡಬೇಕು, ಆಗ ಗಾಳಿ ತಂಪಾಗಿ ವಾಪಸ್ ಕರ್ಕೊಬರುತ್ತದೆ ಕೆಳಗಡೆ. ಸೊ ಇಲ್ಲಿ ನೋಡಿ, ಇದೆಲ್ಲ ಹಾಟ್ ಏರ್ ಬಲೂನ್ ನೀವು ಗಮನಿಸಿ. ನೆಕ್ಸ್ಟ್ ನೋಡಿ, ಹಾಟ್ ಏರ್ ಗಾಳಿ ಬಿಸಿ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ಈಗ ಗಾಳಿ ಬಿಸಿ ಆದ ತಕ್ಷಣ ಏನಾಗುತ್ತೆ, ಹೋಗುತ್ತೆ ಮೇಲಕ್ಕೆ, ಇದು ಮೇಲಕ್ಕೆ ಹೋಗುತ್ತೆ, ಮೇಲೆ ಹೋಗುತ್ತೆ ಹಾಟ್ ಏರ್. ಆಮೇಲೆ ಮೇಲೆ ಹೋಗಿ ತಂಪಾಗುತ್ತೆ, ತಂಪಾದ್ಮೇಲೆ ವಾಪಸ್ ಬರುತ್ತೆ. ಹಾಟ್ ಏರಲ್ಲಿ ಗಾಳಿ ಮೇಲೆ ಹೋಗ್ತಾ ಇದೆ, ಬಲೂನ್ ಮೇಲೆ ಹೋಗ್ತಾ ಇದೆ, ಆಮೇಲೆ ಕೂಲ್ ಆದಾಗ ವಾಪಸ್ ಬರುತ್ತೆ. ಗೊತ್ತಾಗಲ್ಲ, ನಾವು ಕಟ್ಕೊಳ್ಳಿ. ಹಾಟ್ ಏರ್ ಗಾಳಿ ಮೇಲೆ ತಗೊಂಡು ಹೋಗುತ್ತೆ, ಬಲೂನ್ ಮೇಲೆ ಹೋಗುತ್ತೆ, ಮೇಲೆ ಹೋಗ್ತಾ ಹೋಗುತ್ತೆ. ಹಂಗೆ ಗಾಳಿ ತಂಪಾದಾಗ ವಾಪಸ್ ಬರುತ್ತೆ. ಓಕೆ, ಸೊ ನೀವು ಇನ್ನೊಂದು ಎಕ್ಸಾಂಪಲ್ ನೋಡಿರ್ತೀರ ಎಲ್ಲರೂ. ಬಲೂನ್, ನಾವು ಜಾತ್ರೆ ಅಥವಾ ಎಲ್ಲರೂ ಇದಕ್ಕೆ ಹೋದಾಗ ಈ ಥರ ಎಕ್ಸಿಬಿಷನ್ಗಳಿಗೆ ಬಲೂನ್ ಸಿಗುತ್ತೆ, ಮಕ್ಕಳೆಲ್ಲ ಬಲೂನ್ ತರ್ತಾರೆ. ಆ ಬಲೂನ್ನಲ್ಲಿ ಏನಾಗುತ್ತೆ, ಸ್ವಲ್ಪ ಗಾಳಿ ಉದ್ದಲ್ಲ, ನಾವು ಹಿಂಗೆ ಆ ಬಿಸಿ ಗಾಳಿ ಇರೋದ್ರಿಂದ ತೇಲ್ತಾ ಇರುತ್ತೆ ಹಿಂಗೆ. ನಾವು ಆಟ ಆಡ್ತಿರ್ತೀವಿ ಬಲೂನಲ್ಲಿ, ಹೌದಲ್ಲ. ಒಂದು ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು ಅಂದ್ಕೊಳ್ಳಿ, ಬಲೂನ್ ಎಲ್ಲ ಕೂತಿರುತ್ತೆ ಹಿಂಗೆ. ಆ ಬಲೂನ್ ನೋಡಿರ್ಬೋದು ನೀವು, ಚಿಕ್ಕದಾಗಿ ಹೋಗಿರುತ್ತೆ. ಯಾಕೆ ಚಿಕ್ಕದಾಗಿರುತ್ತೆ ಹೇಳಿ, ಬಲೂನ್ ಒಳಗಿರೋ ಗಾಳಿ ಕೂಲ್ ಆಗುತ್ತೆ. ಯಾವಾಗ ಬಲೂನ್ ಒಳಗಿರೋ ಗಾಳಿ ತಂಪಾಗುತ್ತೆ, ಅದು ಗಾಳಿ ಕಾಂಟ್ರಾಕ್ಟ್ ಆಗೋಗುತ್ತೆ, ಅವಾಗ ಬಲೂನು ಚಿಕ್ಕದಾಗಿರುತ್ತೆ, ವಿಷಯ ಇಷ್ಟ ಆಗುತ್ತೆ, ಆ ಬಲೂನ್ ಕೂತಿರುತ್ತೆ. ಗೊತ್ತಾಗಲ್ಲ, ಬಿಸಿ ಇದ್ದಾಗ ಗಾಳಿ, ಅದು ಗಾಳಿ ಉಷ್ಣಾಂಶಕ್ಕಿಂತ ಜಾಸ್ತಿ ಇರೋದ್ರಿಂದ ತೇಲ್ತಾ ಇರುತ್ತೆ. ಅದೇ ಗಾಳಿ ತಂಪಾದಾಗ ಏನಾಗುತ್ತೆ, ಗಾಳಿ ಕಾಂಟ್ರಾಕ್ಟ್ ಆಗೋಗುತ್ತೆ. ಸೊ ಇದನ್ನು ನಾವು ಕಟ್ಕೊಳ್ಳಿ. ಸೊ ನೆನೆ ಕ್ಲಾಸ್ ನಾವು ಕಳೆದ ತರಗತಿಯಲ್ಲಿ ನಾವು ಇದನ್ನು ಓದಿದ್ವಿ. ಅದು ಸೂರ್ಯನಿಂದ ಬರುವಂಥ ಶಾಖಕ್ಕೆ ನಾವು ಸೌರಜನ್ಯ ಶಾಖ ಅಂತ ಕರಿತೀವಿ, ಸೋಲಾರ್ ಕಾನ್ಸ್ಟೆಂಟ್. ಅದ್ರ ಬಗ್ಗೆ ನಾವು ಸತಿ ನೋಡ್ಬೇಡ. ಇಲ್ಲಿ ನೋಡಿ, ಸೂರ್ಯನಿಂದ ಬರುವಂಥ ಶಾಖ ನೋಡಿ, ಭೂಮಿಯ ವಾಯುಮಂಡಲದ ಮೇಲ್ಭಾಗದಲ್ಲಿ ಎಷ್ಟು ಬೀಳುತ್ತೆ ಅದನ್ನು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಸೌರ ಸ್ಥಿರ ಅಂತ ಕರಿತೀವಿ. ಸೊ 1373 ವ್ಯಾಟ್ ಪರ್ ಸ್ಕ್ವೇರ್ ಮೀಟರ್ ಅಷ್ಟು ಶಾಖ ಬೀಳುತ್ತೆ. ಇದನ್ನು ನಾವು ಸೋಲಾರ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೌರಜನ್ಯ ಶಾಖ ನಮ್ಮ ವಾಯುಮಂಡಲದ ಮೇಲ್ಭಾಗಕ್ಕೆ ಬೀಳುತ್ತೆ. ಅದ್ರ ಮೇಲೆ ಬಿದ್ದಿದ್ದೇನಾಗುತ್ತೆ, ಎಷ್ಟು ಒಳಗೆ ಹೋಗುತ್ತೆ ಮತ್ತು ಎಷ್ಟು ಭೂಮಿ ಮೇಲೆ ರೀಚ್ ಆಗುತ್ತೆ, ಅದನ್ನು ಸೋಲಾರ್ ಫ್ಲಕ್ಸ್ ಅಂತ ಕರಿತೀವಿ, ಸೋಲಾರ್ ಫ್ಲಕ್ಸ್. ಆಯಿತಾ. ಸೊ ಹಲವಾರು ಕಾರಣಗಳಿಂದ ನಾನು ಹೇಳಿದ್ದೆ, ನಾವು ಭೂಮಿ ಅಲ್ಲಿರುವಂಥ ನಮ್ಮ ವಾಯುಮಂಡಲದಲ್ಲಿರುವಂಥ ಮೋಡಗಳಿಂದ, ಹಿಮ, ಕರೆಕ್ಟಾ, ಅವುಗಳಿಂದ, ಹಿಮ, ಆರ್ಟಿಕ್ ಮತ್ತು ಅಂಟಾರ್ಟಿಕದಲ್ಲಿ ಹಿಮದಿಂದ, ಧೂಳಿನ ಕಣಗಳಿಂದ ಎಷ್ಟೋ ಪ್ರಮಾಣದಲ್ಲಿ ಸೂರ್ಯನ ಶಾಖ ವಾಪಸ್ ಹಿಂತಿರುಗುತ್ತೆ, ನಮ್ಮ ಭೂಮಿ ಸೇರೋದಿಲ್ಲ ಅವು. ಕರೆಕ್ಟ್ ತಾನೆ? ಅದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ ಕಳೆದ ತರಗತಿಯಲ್ಲಿ. ಪ್ರತಿಫಲನಾಂಕ ಬಗ್ಗೆನೂ ಸಹ ತಿಳಿಸಿದ್ದೆ ನಾನು. ಹಾಗೆ ಭೂಮಿ ಆಲ್ಬಿಡೋ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಆಲ್ಬಿಡೋ ಅಂದರೆ ಇಂಗ್ಲೀಷ್ನಲ್ಲಿ ಅದು ಗ್ರೀಕ್ ಪದದಿಂದ ಬಂದಿದೆ, ಆಲ್ಬಸ್ ಅಂದರೆ ವೈಟ್ ಅಂತ. ಆಲ್ಬಿಡೋ ಏನಿದೆ 0 to 1 ರೇಂಜ್ ಆಗುತ್ತೆ ಸ್ನೇಹಿತರೆ. ಅದರಲ್ಲಿ 0 ಅಂದರೆ ಕಪ್ಪು ಬಣ್ಣ ಇರೋಂಥದ್ದೆಲ್ಲ ಹೀರ್ಕೊಳ್ಳುತ್ತೆ ಶಾಖನ. ರೋಡು, ಕರೆಕ್ಟಾಗಿ ನಮ್ಮ ಮನೆ ಮೇಲೆ ತಾರಸಿ, ಕೊಳಚೆ ನೀರು, ಅದೆಲ್ಲ ಆಲ್ಬಿಡೋ ಕಮ್ಮಿ, ಶಾಖನೆಲ್ಲ ಹೀರ್ಕೊಳ್ಳುತ್ತೆ ಬಿದ್ದಿದ್ದನ್ನೆಲ್ಲ, ಗೊತ್ತಾಯ್ತಲ್ಲ. ಅದೇ ಬಿಳಿ
ಬಣ್ಣ ಹೊಡೆದಿರ್ತೀವಿ ಗೋಡೆಗೆ, ನಾವು ಬಿಳಿ ಬಟ್ಟೆ ಧರಿಸಿರ್ತೀವಿ, ಅದು ಶಾಖನ ವಾಪಸ್ ಹಿಂತಿರುಗಿಸುತ್ತೆ. ಹಿಮ, ಮೋಡ, ಕರೆಕ್ಟಾ, ಬಿಳಿ ಬಣ್ಣದ ಪೇಂಟ್, ಅದಕ್ಕೆ ಆಲ್ಬಿಡೋ ಜಾಸ್ತಿ, ಪ್ರತಿಫಲನಾಂಕ ಜಾಸ್ತಿ. ಅದು ಬೀಳೋ ಶಾಖನೆಲ್ಲ ಪ್ರತಿಫಲಿಸುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಸೊ ಅರ್ಥದ ಆಲ್ಬಿಡೋ ಎಷ್ಟಿದೆ ಅಂತ ಹೇಳಿದೆ ನಾನು, 0.31 ಅಂತ ಹೇಳಿದೆ. ಕರೆಕ್ಟಾ, 31% ಅಥವಾ 0.31 ಇದನ್ನ ಹಾಕಿಟ್ಕೊಳ್ಳಿ. ಮತ್ತು ಎಲ್ಲ ಗ್ರಹಗಳದ್ದು ಪ್ರತಿಫಲನಾಂಕ ನಾನು ತೋರಿಸಿದ್ದೆ ಕಳೆದ ತರಗತಿಯಲ್ಲಿ. ತಾವೇನಾದ್ರು ಕಳೆದ ತರಗತಿ ನೋಡಿಲ್ಲ ಅಂದರೆ ನೋಡ್ಬಿಟ್ಟು ಬನ್ನಿ. ಪ್ರತಿಫಲನಾಂಕ ನಾವು ಕೈಕೊಳ್ಳಿ. ಸೊ ಹಂಗೆ ನೋಡಿ ಸ್ನೇಹಿತರೆ, ಪ್ರತಿಫಲನಾಂಕ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಭೂಮಿ ಎಲ್ಲ ಬದಿ ಶಾಖ ಎಲ್ಲ ಹೀರ್ಕೊಂಡಿದ್ದಿದ್ರೆ ನಮ್ಮ ಉಷ್ಣಾಂಶ ಹೆಚ್ಚಾಗೋಗೋದು. ಎಷ್ಟೋ ಸತಿ ಶಾಖ ಬಂದಿದ್ದು ಮೋಡಗಳಿಂದ, ಹಿಮ, ಕರೆಕ್ಟಾ, ಮತ್ತು ಹಿಮ ನದಿಗಳಿಂದ, ಆಕಾಶದಲ್ಲಿರುವಂಥ ಧೂಳಿನ ಕಣಗಳಿಂದ ವಾಪಸ್ ಹಿಂತಿರುಗುತ್ತೆ, ವಾಪಸ್ ಹೊರಟೋಗುತ್ತೆ. ಸೊ ಸ್ವಲ್ಪ ಮಾತ್ರ ಶಾಖ ಭೂಮಿಗೆ ಬರುತ್ತೆ, ಅದನ್ನು ಸ್ವಲ್ಪ ನೀರಾವಿ ಕೂಡ ಹಿಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಭಾಗ ಭೂಮಿ ಒಳಗೆ ಹೋಗುತ್ತೆ. ನಮಗೆ ಭೂಮಿಗೆ ಎಷ್ಟು ಶಾಖ ಬರ್ತಾ ಇದೆ ಮತ್ತು ಎಷ್ಟು ಶಾಖ ವಾಪಸ್ ಹಿಂತಿರುಗ್ತಾ ಇದೆ, ಅದನ್ನು ನಾವು ಹೀಟ್ ಬಜೆಟ್ ಅಂತ ಕರಿತೀವಿ. ಹೀಟ್ ಬಜೆಟಲ್ಲಿ ಏನಾಗೋಗುತ್ತೆ, ನಮ್ಮ ಸೂರ್ಯನಿಂದ ಬರ್ತಾ ಇರೋಂಥ ಶಾಖ ನೋಡಿ, ಸನ್ನಿಂದ ಬರುವಂಥ ಶಾಖ ನಮ್ಮ ಭೂಮಿಯ ಮೇಲೆ ಒಳಗೆ ಬರ್ತಿದ್ದಂಗೆ, ನಮ್ಮ ವಾಯುಮಂಡಲದಲ್ಲಿ ಬರ್ತಿದ್ದಂಗೆ, ಅದು ಲೆಟ್ಸೆ 100 ಯೂನಿಟ್ ಬರ್ತಾ ಇದೆ ಅಂದ್ಕೊಳ್ಳಿ. ಆ 100 ಯೂನಿಟಲ್ಲಿ ಕೆಲವು ಯೂನಿಟ್ ನೋಡಿ ಹಿಮದ ಮೇಲೆ ಬೆಳೆದು ಹೊರಟೋಗುತ್ತೆ. ಲೆಟ್ಸೆ 2 ಯೂನಿಟ್ ಹಿಮ ನದಿಗಳಿಂದ, ಮತ್ತೊಂದಷ್ಟು ಮೋಡಗಳಿಂದ ನೋಡಿ, ಕ್ಲೌಡ್ಸಿಂದ ಹಿಂತಿರುಗ್ತಾ ಇದೆ. ಇನ್ನು 6 ಯೂನಿಟ್ ಧೂಳಿಂದ, ಡಸ್ಟಿಂದ ಹಿಂತಿರುಗ್ತಾ ಇದೆ, ಹೊಟ್ಟೋಗ್ತಾ ಇದೆ. ಅಂದರೆ 35 ಯೂನಿಟ್ ಇಲ್ಲೇ ಹೊಟ್ಟೋಯ್ತು ನೋಡಿ, ಹತ್ತಿರ ಆನ್ ಆನ್ ಆವ್ರೇಜ್ 35 ಯೂನಿಟ್ ಹೋಯ್ತು. ಇನ್ನು ಬಾಕಿ ಬರೋದಲ್ಲಿ ಎಷ್ಟು, 65ರಲ್ಲಿ ನೋಡಿ 14 ಯೂನಿಟ್ ವಾಯುಮಂಡಲದಲ್ಲಿ ಇರುವಂಥ ತೇವಾಂಶ ಅಬ್ಸರ್ವ್ ಮಾಡ್ಕೊಂಡು ನೋಡಿ, 14 ಯೂನಿಟ್ ವಾಯುಮಂಡಲದಲ್ಲಿರುವಂಥ ತೇವಾಂಶ ಇರ್ಕೊಳ್ಳುತ್ತೆ. ಇನ್ನು 51 ಯೂನಿಟ್ ಅಷ್ಟೇ ಭೂಮಿ ಒಳಗೆ ಹೋಗೋದು. ಆ 51 ಯೂನಿಟ್ ಏನಿರುತ್ತಲ್ಲ, ಅದರಲ್ಲಿ ಏನಾಗುತ್ತೆ, ಬಾಕಿ ಎಲ್ಲ ಒಂದೊಂದಾಗಿ ಪರಿಸರಣದಿಂದ ಮತ್ತು ನಮಗೆ ಸಂವಹನದಿಂದ, ಬಾಷ್ಪೀಕರಣದಿಂದ ವಾಪಸ್ ಹಿಂತಿರುಗುತ್ತೆ ವಾಯುಮಂಡಲಕ್ಕೆ. ಗೊತ್ತಾಯ್ತಲ್ಲ? ಅಂದರೆ ಭೂಮಿ ತಾಪಮಾನ ಅಥವಾ ಭೂಮಿಯಲ್ಲಿರುವಂಥ ಶಾಖನ ಉಳಿಸ್ಕೊಳ್ಳೋದು ಇಲ್ಲ, ಅದನ್ನು ಸಂಗ್ರಹನೂ ಮಾಡ್ಕೊಳ್ಳಲ್ಲ, ಅದರ ಶಾಖನೂ ಕೂಡ ಕಳ್ಕೊಳ್ಳಲ್ಲ. ಅದರ ಸರಾಸರಿ ಶಾಖವನ್ನು ಅದು ಮೇಂಟೈನ್ ಮಾಡುತ್ತೆ ಪೃಥ್ವಿ. ಸೊ ಅರ್ತ್ ಮೇಂಟೈನ್ಸ್ ಇಟ್ಸ್ ಓನ್ ಟೆಂಪರೇಚರ್. ಗೊತ್ತಾಯ್ತಲ್ವ? ಸೊ ನಮ್ಗೇನು ಶಾಖ ಬರ್ತಾ ಇದೆ ಅದಷ್ಟು ನಿಧಾನಕ್ಕೆ ಹಿಂತಿರುಗಿಸುತ್ತೆ ನಮ್ಮ ವಾಯುಮಂಡಲ ಮತ್ತು ಭೂಮಿ. ಅದನ್ನು ನಾವು ಕಟ್ಕೊಳ್ಳಿ, ಅದನ್ನು ಬಜೆಟ್ ಅಂತ ಕರಿತೀವಿ. ಬಜೆಟ್ ಅಂದರೆ ಹೆಂಗಿರುತ್ತೆ, ಎಕ್ಸ್ಪೆಂಡಿಚರ್ ಮತ್ತು ರಿಸೀಟ್ಸ್, ಅದರ ಡಿಫ್ರೆನ್ಸ್ನೇ ಬಜೆಟ್ ಅಂತ ಕರೆಯೋದು. ಸೊ ನಮ್ಮ ಬರೋ ಶಾಖ ಯಾವ ರೀತಿ ವಾಪಸ್ ಹೋಗುತ್ತೆ, ಸೊ ವಾಪಸ್ ಯಾವ ರೀತಿ ಹೋಗುತ್ತೆ, ಬಾಷ್ಪೀಕರಣದಿಂದ, ಪರಿಸರಣದಿಂದ, ಸಂವಹನದಿಂದ, ಕರೆಕ್ಟಾ. ಹಂಗೆ ಏನಾಗುತ್ತೆ, ಎಲ್ಲ ನೀರಾವಿ ಆಕಾಶಕ್ಕೆ ಹೋಗಿ ಘನೀಕರಿಸಿ ಮೋಡಗಳಾದಾಗ ಆ ರೀತಿ ಶಾಖ ಹಿಂತಿರುಗುತ್ತೆ ವಾಪಸ್. ಇದನ್ನು ನಾವು ಹೀಟ್ ಬಜೆಟ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೋಡಿ, 51 ಯೂನಿಟ್ ಅಬ್ಸರ್ವ್ ಆಗಿತ್ತಲ್ವ, 51 ಯೂನಿಟ್ ನಿಧಾನಕ್ಕೆ ಹೊಟ್ಟೋಗುತ್ತೆ. 51 ಪ್ಲಸ್ ಈ 14 ಹೊಟ್ಟೋಗುತ್ತೆ ವಾಪಸ್ ಭೂಮಿಗೆ ಇಂದ ಆಕಾಶಕ್ಕೆ. ಈ ರೀತಿ ಎಲ್ಲ ಶಾಖ ವಾಪಸ್ ಹಿಂತಿರುಗುತ್ತೆ. ಗೊತ್ತಾಯ್ತಲ್ಲ? ಇದನ್ನು ನಾವು ಹೀಟ್ ಬಜೆಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ನಗರಗಳು ಉಷ್ಣ ದ್ವೀಪಗಳಾಗಿ ಯಾವ ರೀತಿ ಪರಿವರ್ತನೆ ಆಗ್ತಾ ಇದ್ದೇವೆ ಇವತ್ತಿನ ದಿವಸ ಅಂತ ನೋಡೋಣ. ಸಾಮಾನ್ಯವಾಗಿ ನಮ್ಮ ಸೂರ್ಯನ ಶಾಖ ಭೂಮಿ ಮೇಲೆ ಬಿದ್ದಾಗ ಈ ಥರ ಗ್ರಾಮೀಣ ಪ್ರದೇಶದ ಮೇಲೆ ಬೀಳುತ್ತೆ ಮತ್ತು ನಗರಗಳ ಮೇಲೆ ಬೀಳುತ್ತೆ. ನಗರಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ವ್ಯತ್ಯಾಸ ಗೊತ್ತಿದೆ ಎಲ್ಲರಿಗೂ. ನಗರಗಳಲ್ಲಿ ಏನಾಗುತ್ತೆ, ದ್ವಿತೀಯ ಮತ್ತು ತೃತೀಯ ಚಟುವಟಿಕೆಗಳು ಜಾಸ್ತಿ, ಕರೆಕ್ಟ್ ಅಲ್ವಾ? ಸೆಕೆಂಡ್ರಿ, ದ್ವಿತೀಯ ಚಟುವಟಿಕೆಗಳು ಅಂದರೆ ಕೈಗಾರಿಕೆಗಳು ಜಾಸ್ತಿ, ಮತ್ತು ಸರ್ವಿಸ್ ಸೆಕ್ಟರ್, ಟರ್ಷರಿ ಅಂದ್ರೇನು, ಉಚ್ಚಾರಣೆ ಟರ್ಷರಿ ಅಂತ ಹೇಳಬೇಕು, ಸರ್ವಿಸ್ ಸೆಕ್ಟರ್ ಜಾಸ್ತಿ. ಇಲ್ಲಿ ಏನಾಗುತ್ತೆ, ಸೆಕೆಂಡ್ರಿ ಮತ್ತು ಟರ್ಷರಿ ಚಟುವಟಿಕೆಗಳು ಜಾಸ್ತಿ ಇರೋದ್ರಿಂದ ನಮಗೇನಾಗೋಗುತ್ತೆ, ಜನಸಾಂದ್ರತೆ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲ ನೋಡಿ ಮನೆಗಳು ಮತ್ತು ಕಟ್ಟಡಗಳು ಸಮೀಪದಲ್ಲಿರುತ್ತೆ ಎಲ್ಲ ಒಂದಕ್ಕೊಂದು. ಸೊ ಜಾಸ್ತಿ ನಾವು ಕಟ್ಟಡ ಸಾಮಗ್ರಿಗಳೆಲ್ಲ ಬಳಸಿದಷ್ಟು ಏನಾಗುತ್ತೆ, ಅದೇ ಒಂದು ದೊಡ್ಡ ಶಾಖ ಹೀರ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಸೊ ನಗರಗಳಲ್ಲಿ ಹಿಂಗಾದರೆ, ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಬರೀ ಕೃಷಿ ಇರುತ್ತೆ, ಪ್ರಾಥಮಿಕ ಚಟುವಟಿಕೆಗಳು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಏನಾಗುತ್ತೆ, ತೋಟ ಗದ್ದೆಗಳು, ನದಿ ಕೆರೆಗಳು, ಸರೋವರಗಳೆಲ್ಲ ಇರುತ್ತೆ. ಸೊ ಬಿದ್ದಿದ್ದ ಶಾಖ ಏನಾಗುತ್ತೆ, ಎಲ್ಲ ಭೂಮಿ ಹೀರ್ಕೊಳ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ, ಇಲ್ಲಾಗುತ್ತೆ ಗಿಡ ಮರಗಳೆಲ್ಲ ಇರುತ್ತೆ, ಸರೋವರಗಳೆಲ್ಲ ಇರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ತಾಪಮಾನ ಅಷ್ಟು ಹೆಚ್ಚಾಗಲ್ಲ ಇಲ್ಲಿ, ಏಕೆಂದರೆ ಕೆರೆ ಸರೋವರಗಳೆಲ್ಲ ಇರೋದ್ರಿಂದ ಉಷ್ಣಾಂಶ ಕಡಿಮೆ ಇರುತ್ತೆ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ. ಆದರೆ ನಗರಗಳಲ್ಲಿ ನೋಡಿ, ಬರೀ ಕಟ್ಟಡಗಳು, ಎಲ್ಲಿ ನೋಡಲಿ ಕಟ್ಟಡಗಳು ನಡೀತಾ ಇರುತ್ತೆ, ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಹೌದಾ? ಒಂದ್ರ ಪಕ್ಕ ಕಟ್ಟಡಗಳು, ಎತ್ತೆತ್ತರ ಕಟ್ಟಡಗಳು. ಆಮೇಲೆ ಏನೋ ಇಟ್ಟಿಗೆ ಯೂಸ್ ಮಾಡ್ತೀವಿ ನಾವು, ಕಬ್ಬಣ ಯೂಸ್ ಮಾಡ್ತೀವಿ, ಕರೆಕ್ಟಾ? ಸ್ಟೋನ್ಸ್ ಯೂಸ್ ಮಾಡ್ತೀವಿ, ಹಲವಾರು ಥರದ್ದು ಬಣ್ಣಗಳದ್ದು.
ಆಮೇಲೆ ಟೈಲ್ಸ್ ಯೂಸ್ ಮಾಡ್ತೀವಿ ಮನೆಗಳಿಗೆ, ಬಣ್ಣಗಳು ಬೇರೆ ಬೇರೆ ಬಣ್ಣಗಳು, ಕರೆಕ್ಟಾ, ಪೇಂಟ್ಸ್ ಜಾಸ್ತಿ, ಈ ರೀತಿ ನಾವು ಏನಾಗುತ್ತೆ. ಆಮೇಲೆ ರೋಡ್ ಎಲ್ಲಿ ನೋಡಿದ್ರೆ ರಸ್ತೆಗಳು, ರೋಡ್ಸ್, ಕಪ್ಪು ರಸ್ತೆಗಳು, ಬಿಟುಮಿನ್ ತಾರ್ ರೋಡ್ಗಳು, ಈ ರೀತಿ ಏನಾಗುತ್ತೆ ಎಲ್ಲ ಕಡೆ ಕಟ್ಟಡಗಳಾದ್ರಿಂದ ಇದೊಂಥರ ಕಾಂಕ್ರೀಟ್ ಜಂಗಲ್. ಇದು ನಗರಗಳು ಕಾಂಕ್ರೀಟ್ ಜಂಗಲ್, ಕರೆಕ್ಟ್. ಎಲ್ಲಿ ನೋಡಿ ನಗರಗಳಲ್ಲಿ ಬರೀ ಕಟ್ಟಡಗಳು ಇರುತ್ತೆ, ಮರಗಳ ಸಂಖ್ಯೆ ಕಮ್ಮಿ, ಟ್ರೀಸ್ ಎಲ್ಲ ಕಡೆ ಪಾರ್ಕ್ಗಳು, ಟ್ರೀಸ್ಗಳನ್ನ ನಾಶ ಮಾಡ್ತಾ ಇದ್ದೀವಿ, ಸರೋವರಗಳನ್ನ ಕಮ್ಮಿ, ಲೇಕ್ಸ್ ಕಮ್ಮಿ, ಸರೋವರಗಳೆಲ್ಲ ಕಮ್ಮಿ. ಹೌದಾ? ಯಾಕೆ? ಎಲ್ಲ ಕಡೆ ಒತ್ತುವರಿ, ಎಲ್ಲ ಕಡೆ ಲೇಕ್ಗಳನ್ನೆಲ್ಲ ಎನ್ಕ್ರೋಚ್ ಮಾಡ್ಕೋತಾ ಇದೀವಿ ನಾವು, ಎಲ್ಲ ಕಡೆ ಕಟ್ಟಡ ಕಟ್ತಾ ಇದೀವಿ. ಹಂಗೆ ಕೈಗಾರಿಕೆಗಳು, ವಾಹನಗಳ ಸಂಖ್ಯೆ ಜಾಸ್ತಿ, ಆಟೋಮೊಬೈಲ್ಸ್ ಸಂಖ್ಯೆ ಜಾಸ್ತಿ, ಕೈಗಾರಿಕೆಗಳು ಜಾಸ್ತಿ. ಇವಾಗ ಏನಾಗುತ್ತೆ, ಶಾಖ, ನಗರಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚು, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿರುತ್ತೆ, ಸೊ ಉಷ್ಣಾಂಶ ಹೆಚ್ಚಿರುತ್ತೆ. ಕೈಗಾರಿಕೆಗಳು ಮತ್ತು ವಾಹನಗಳ ಸಂಖ್ಯೆ ಇರೋದ್ರಿಂದ ನಮಗೆ ಇಲ್ಲಿ ಉಷ್ಣಾಂಶ ಹೆಚ್ಚಿರುತ್ತೆ. ಇದನ್ನು ನಾವು ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರಿತೀವಿ. ಅಂದರೆ ಸುತ್ತ ತಂಪಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ, ನಗರಗಳು ಉಷ್ಣಾಂಶ ಹೆಚ್ಚಾಗಿದೆ. ಸೊ ನಗರಗಳು ಈಗ ಉಷ್ಣ ದ್ವೀಪಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ನಗರಗಳ ನಿವಾಸಿಗಳು, ನಾವು ಅರ್ಬನ್ ಡ್ವೆಲ್ಲರ್ಸ್, ನಮಗೆ ತೊಂದರೆ ಆಗುತ್ತೆ. ಇಟ್ ಅಫೆಕ್ಟ್ಸ್ ದಿ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ದಿ ಅರ್ಬನ್ ಏರಿಯಾಸ್. ಆಯ್ತಾ? ನಾವು ಕಟ್ಕೊಳ್ಳಿ. ನಗರಗಳಲ್ಲಿರುವಂಥ ಜನಗಳಿಗೆ ಆರೋಗ್ಯ ಸಮಸ್ಯೆಗಳು ಬರ್ತಾರೆ, ಇದಕ್ಕೆ ಅರ್ಬನ್ ಹೀಟ್ ಐಲ್ಯಾಂಡ್. ಸೊ ಅದಕ್ಕೆ ನಾವು ಜಾಸ್ತಿ ಆದಷ್ಟು ಗಿಡಗಳು, ಮರಗಳನ್ನ ನೆಡಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಬಳಸಬೇಕು, ಮತ್ತು ಮನೆಗಳ ಮೇಲೆ ರೂಫ್ ಗಾರ್ಡನಿಂಗ್, ಟೆರೆಸ್ ಗಾರ್ಡನಿಂಗ್, ವರ್ಟಿಕಲ್ ಗಾರ್ಡನಿಂಗ್ ಇವೆಲ್ಲ ಮಾಡಬೇಕು. ಎಲ್ಲ ಕಡೆ ನಾವು ಹಸಿರು ಜಾಸ್ತಿ ಹಾಕಿದಷ್ಟು ಏನಾಗುತ್ತೆ, ನಮ್ಮ ನಗರಗಳು ತಂಪಾಗುತ್ತೆ. ಜೊತೆಗೆ ಕೆರೆಗಳನ್ನ ಉಳಿಸ್ಕೊಳ್ಬೇಕು, ಸರೋವರಗಳನ್ನ ಉಳಿಸ್ಕೊಳ್ಬೇಕು. ಸರೋವರಗಳು ಜಾಸ್ತಿ ಇದ್ದಷ್ಟು ನಾನು ಹೇಳಿದ್ನಲ್ಲ ಆಗಲೇ, ನೀರು ಶಾಖನ ಹೀರ್ಕೊಳ್ಳುತ್ತೆ ಭೂಮಿದು. ಸೊ ಭೂಮಿ ತಾಪಮಾನ ಹೆಚ್ಚಾಗಕ್ಕೆ ಬಿಡಲ್ಲ, ನೀರು ಹೀರ್ಕೊಂಡು ಬಾಷ್ಪೀಕರಣ ಹೊಟ್ಟೋಗುತ್ತೆ, ಮೋಡಗಳಾಗಿ ಮಳೆ ಆಗುತ್ತೆ. ಸೊ ಅವಾಗ ಮಳೆ ಆದ್ರೂ ತಂಪಾಗುತ್ತೆ ನಗರಗಳು, ಗೊತ್ತಾಯ್ತಲ್ಲ? ಸೊ ಈ ರೀತಿ ನಾವೇನಾಗುತ್ತೆ, ಹಲವಾರು ಸರೋವರಗಳನ್ನ ಕಾಪಾಡಿಕೊಂಡ್ರೆ ಒಳ್ಳೇದು. ನೋಡಿ ಹೆಂಗಿದೆ ನೋಡಿ, ಇಲ್ಲಿ ಉಷ್ಣಾಂಶ ಗ್ರಾಮೀಣ ಪ್ರದೇಶದಲ್ಲೂ ಮತ್ತು ನಗರಗಳಲ್ಲೂ ಉಷ್ಣಾಂಶ ನೋಡಿ, ಅರ್ಬನ್ ಏರಿಯಾಸಲ್ಲಿ ಜಾಸ್ತಿ ಇರುತ್ತೆ ಉಷ್ಣಾಂಶ, ಆಯ್ತಾ? ನೆಕ್ಸ್ಟ್ ಒಂದು 15 ಡಿಗ್ರಿ ಕರೆಕ್ಟ್, ಇಲ್ಲೊಂದು 20 ಡಿಗ್ರಿ, ಇಲ್ಲಿ ಒಂದು 25 ಡಿಗ್ರಿ ಬರ್ಕೊಂಡು ಹೋದ್ರು ನಾವು ನೋಡಿ, ನಗರಗಳಲ್ಲಿ ಉಷ್ಣಾಂಶ ಜಾಸ್ತಿ ಮಾಡ್ಬಿಡ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ನೋಡಿ ಕಮ್ಮಿ ಇದೆ ಉಷ್ಣಾಂಶ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಮ್ಮಿ, ನಗರಗಳಲ್ಲಿ ಜಾಸ್ತಿ ಆಗುವುದು ಉಷ್ಣಾಂಶ. ಸೊ ನಗರಗಳು ತುಂಬ ವೇಗವಾಗಿ ಬೆಳೀತಾ ಇದೆ ಮತ್ತು ತುಂಬ ವೇಗವಾಗಿ ಬದಲಾಗ್ತಾ ಇದೆ, ಹೊಸ ಹೊಸ ಕಟ್ಟಡಗಳು ಬರ್ತಾ ಇರುತ್ತೆ. ಈ ಕಾರಣದಿಂದ ಏನಾಗುತ್ತೆ, ನಗರಗಳಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿರ್ಬೋದು ನೀವು, ಎಷ್ಟೊಂದು ಕಡೆ ತಾರ್ ರೋಡ್ಗಳನ್ನ ತೆಗೆದು ವೈಟ್ ಟಾಪಿಂಗ್ ಅಂತ ಹೇಳಿ ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಕಡೆ, ಬೆಂಗಳೂರಿನಲ್ಲಿ ತಾವು ಗಮನಿಸಬಹುದು. ಸೊ ಆಸ್ ರಿಸಲ್ಟ್ ಏನಾಗುತ್ತೆ, ಉಷ್ಣಾಂಶ ನಿಯಂತ್ರಿಸೋಕ್ಕೆ ಅದೊಂದು ದಾರಿ. ಇಲ್ಲಿ ನೋಡಿ ನೆಕ್ಸ್ಟ್, ಇದು ಐಸೋಥರ್ಮ್ ಅಂತ. ಐಸೋ ಅಂದರೆ ಸಮ, ಐಸೋ ಅಂದರೆ ಸಮ, ಥರ್ಮ್ ಅಂದರೆ ಉಷ್ಣಾಂಶ, ಸಮ ಒತ್ತಡ ರೇಖೆ ಅಥವಾ ಸಮ ಉಷ್ಣಾಂಶ ರೇಖೆ. ಓಕೆ, ಸಮ ಒತ್ತಡ ರೇಖೆ ಆಮೇಲೆ ಬರುತ್ತೆ, ಐಸೋಬಾರ್ ನೆಕ್ಸ್ಟ್ ಹೇಳ್ತೀನಿ. ಈಗ ಸಮ ಉಷ್ಣತಾ ರೇಖೆ, ಒಂದೇ ಉಷ್ಣಾಂಶ ಇರುವಂಥ ಜಾಗಗಳನ್ನ ನಾವು ಸೇರಿಸಿದ್ರೆ ಸಮ ಉಷ್ಣಾಂಶ ರೇಖೆ. ಸಮ ಉಷ್ಣಾಂಶ ರೇಖೆ ನೋಡಿ, ಇದೆಲ್ಲ ಒಂದೇ ಉಷ್ಣಾಂಶ ಎಷ್ಟಿದೆ 10, ಅದನ್ನೆಲ್ಲ ಸೇರಿಸಿ ಒಂದು ರೇಖೆ ಹಾಕಿದ್ದಾರೆ. ಸಮ ಉಷ್ಣತಾ ರೇಖೆ, ಲೈನ್ ಜಾಯಿನಿಂಗ್ ಪ್ಲೇಸ್ ಆಫ್ ಸೇಮ್ ಟೆಂಪರೇಚರ್. ಓಕೆ, ಸಮ ಒತ್ತಡ ರೇಖೆ ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ಸಮ ಉಷ್ಣಾಂಶ ರೇಖೆ, ಐಸೋಥರ್ಮ್, ಲೈನ್ ಜಾಯಿನಿಂಗ್ ಪ್ಲೇಸ್ ಆಫ್ ಸೇಮ್ ಟೆಂಪರೇಚರ್. ನೋಡಿ ಎಲ್ಲ ಕಡೆ ಐಸೋಥರ್ಮ್ಗಳು ಹೆಂಗಿದೆ ಅಂತ, ವಿಶ್ವ ಭೂಪಟದ ಮೇಲೆ ಐಸೋಥರ್ಮ್ಗಳು ಹೆಂಗೆ ಹೋಗಿದೆ ನೋಡಿ. ಓಕೆ, ಇದನ್ನು ನೀವು ಗಮನಿಸಿರಿ. ನಾವು ಆಮೇಲೆ ಮತ್ತೆ ಬರೋಣ ಇದಕ್ಕೆ, ಮಾನ್ಸೂನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ. ಹಂಗೆ ಜನವರಿ ತಿಂಗಳು, ಜುಲೈ ತಿಂಗಳಲ್ಲಿ ಕೊಟ್ಟಿದೆ ನೋಡಿ, ಅದು ಫಸ್ಟ್ ಜುಲೈ, ಇದು ಜನವರಿ ತಿಂಗಳಲ್ಲಿ ನೋಡಿ ಐಸೋಥರ್ಮ್ ಹೆಂಗಿರುತ್ತೆ. ಓಕೆ, ಗಮನಿಸಿ ಸ್ನೇಹಿತರೆ. ಸೊ ಇದು ಉಷ್ಣಾಂಶದ ಬಗ್ಗೆ ಎಲ್ಲ ಹೇಳಿದ್ದೀನಿ ನೋಡಿ, ಉಷ್ಣ ದ್ವೀಪಗಳ ಬಗ್ಗೆ ಹೇಳಿದ್ದೀನಿ, ಕರೆಕ್ಟಾ, ಆಲ್ಬಿಡೋ ಬಗ್ಗೆ ಹೇಳಿದ್ದೀನಿ. ಸೊ ಎಷ್ಟೊಂದು ಮಾಹಿತಿ ಕೊಟ್ಟಿದ್ದೀನಿ. ತಾವೆಲ್ಲರೂ ಸ್ನೇಹಿತರೆ ಇದನ್ನು ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ತರಗತಿ ನೋಡಿ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಏಕೆಂದರೆ ಸಂಖ್ಯೆ ಹೆಚ್ಚಾಗ್ತಾ ಇಲ್ಲ. ಸೊ ನನಗೂ ಒಂದು ರೀತಿ ತರಗತಿಗಳು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನನ್ನ ದಿನಚರಿ ಚಟುವಟಿಕೆಗಳ ಮಧ್ಯೆ
ಸೊ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ ನನ್ನ ತರಗತಿ ನೋಡಿದಾಗ ಒಂದು ಪ್ರೋತ್ಸಾಹ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ಎಲ್ಲರಿಗೂ, ಆಯಿತಾ. ಜೊತೆಗೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಉಷ್ಣಾಂಶ. ಭಾರತದಾದ್ಯಂತ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಮತ್ತು ಸೂರ್ಯನ ಕಿರಣಗಳು ಜಾಸ್ತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮ ಕರ್ಕಟ ಸಂಕ್ರಾಂತಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಕರ್ಕಟ ಸಂಕ್ರಾಂತಿ. ಕರ್ಕಟ ಸಂಕ್ರಾಂತಿ ಭಾರತದಲ್ಲಿ 8 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ. ಅದನ್ನು ಗಮನಿಸಿ. ಇಲ್ಲಿ ಗುಜರಾತ್, ದಕ್ಷಿಣ ರಾಜಸ್ಥಾನ ಇದೆ ನೋಡಿ. ದಕ್ಷಿಣ ರಾಜಸ್ಥಾನ್, ಮಧ್ಯಪ್ರದೇಶ್. ಒಂದು ನಿಮಿಷ ಲೇಸರ್ ಪಾಯಿಂಟರ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಗುಜರಾತ್, ದಕ್ಷಿಣ ರಾಜಸ್ಥಾನ್ ಭಾಗ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಇಲ್ಲಿ ನೋಡಿ ವೆಸ್ಟ್ ಬೆಂಗಾಲ್, ಮಿಜೋರಾಂ ಮತ್ತು ತ್ರಿಪುರ. ಆಯ್ತಾ. ಈ ರೀತಿ ನಮಗೆ ಕರ್ಕಟ ಸಂಕ್ರಾಂತಿ ಇದೆ. ಸೊ ಈ ಕರ್ಕಟ ಸಂಕ್ರಾಂತಿ ಮೇಲೆ ಸೂರ್ಯ ಯಾವಾಗ ಬರ್ತಾನೆ? ಜೂನ್ 21ಕ್ಕೆ ಬರ್ತಾನೆ. ಮೇ ಜೂನ್ ಅದಕ್ಕೆ ನಮಗೆ ಅಷ್ಟು ಶಾಖ ಇರೋದು ನೋಡಿ. ಮೇ ಜೂನಲ್ಲಿ ತುಂಬಾ ಜಾಸ್ತಿ ಬಿಸಿಲಿರುತ್ತೆ ನಮಗೆ ಈ ಭಾಗ ನೋಡಿ. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್ ಈ ಭಾಗದಲ್ಲಿ ಮತ್ತು ದಕ್ಷಿಣ ಭಾರತದ ಕಡೆ ನೋಡಿ ಉಷ್ಣಾಂಶ ಜಾಸ್ತಿ ಇಲ್ಲಿ, ಆಯ್ತಾ. ಹಂಗೆ ಹಿಮಾಲಯ ಪರ್ವತದಲ್ಲೆಲ್ಲ ಉಷ್ಣಾಂಶ ಕಡಿಮೆ ಇರುತ್ತೆ ಮತ್ತು ಸೂರ್ಯನ ಶಾಖ ಕೂಡ ಆಲ್ಮೋಸ್ಟ್ ಇಲ್ಲಿ ಬೆಟ್ಟಗಳ ಮಧ್ಯೆ ಕಮ್ಮಿ ಆಗುತ್ತೆ, ಆಯ್ತಾ. ಸೊ ಇದನ್ನು ಗಮನಿಸಿ. ಸದ್ಯಕ್ಕೆ ಮುಂದಿನ ತರಗತಿಗಳಲ್ಲಿ ನಾವು ನೋಡೋಣ ಇದ್ರ ಬಗ್ಗೆ. ಹಂಗೆ ನಾವು ಏನಾಗುತ್ತೆ, ಬೇಸಿಗೆಗಾಲದಲ್ಲೆಲ್ಲ ಸ್ನೇಹಿತರೆ ಭೂಮಿ ಕಾದ್ಬಿಡುತ್ತೆ. ಭೂಮಿ ಕಾದ ತಕ್ಷಣ ಏನಾಗುತ್ತೆ, ಗಾಳಿ ಬಿಸಿ ಆಗುತ್ತೆ. ಸೊ ಮೇ ಜೂನ್ ತಿಂಗಳಲ್ಲಿ ನಮಗೆ ಭಾರತದಾದ್ಯಂತ ಭೂಮಿ ಕಾದ ತಕ್ಷಣ ಅದ್ರ ಮೇಲೆ ಗಾಳಿ ಬಿಸಿಯಾಗಿ ಆ ಉಷ್ಣ ಗಾಳಿ ಬೀಸ್ತಾ ಇರುತ್ತೆ ಎಲ್ಲ ಕಡೆ. ಅದನ್ನ ನಾವು ಹೀಟ್ ವೇವ್ ಅಂತ ಕರಿತೀವಿ. ಚಳಿಗಾಲದಲ್ಲಿ ಶೀತ ಮಾರುತಗಳು ಇರುತ್ತೆ, ಅದು ಬೇಸಿಗೆಗಾಲದಲ್ಲಿ ಉಷ್ಣ ಮಾರುತಗಳು ಇರುತ್ತೆ. ಇಲ್ಲಿ ನೋಡಿ, ಇದು ಹೀಟ್ ವೇವ್ ಅಂತ ಕರಿತೀವಿ. ಮೇ 31ಕ್ಕೆ, ಓಕೆ, ಕಳೆದ ವರ್ಷ ಮೇ 31ರಲ್ಲಿ ಯಾವ ರೀತಿ ನಮ್ಮ ಉಷ್ಣಾಂಶ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ಮೇ 31 ಕಳೆದ ವರ್ಷ ಯಾವ ರೀತಿ ನೋಡಿ, ದೇಶದಾದ್ಯಂತ ಎಷ್ಟು ಕಡೆ ಇಲ್ಲೆಲ್ಲ ರಾಜಸ್ಥಾನ್, ಗುಜರಾತ್, ಪಂಜಾಬ್, ಹರಿಯಾಣ ಮತ್ತು ಈ ಭಾಗದಲ್ಲೆಲ್ಲ ನೋಡಿ ಉಷ್ಣಾಂಶ ಎಷ್ಟು ಹೆಚ್ಚಾಗಿದೆ ನೋಡಿ. ಇದನ್ನು ನಾವು ಹೀಟ್ ವೇವ್ ಅಂತ ಕರಿತೀವಿ, ಹೀಟ್ ವೇವ್ಸ್, ಆಯ್ತಾ. ಸೊ ಹೀಟ್ ವೇವ್ಸ್ ಸಾಮಾನ್ಯವಾಗಿ ಎಷ್ಟೋ ಜನಗಳಿಗೆ ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ತರುತ್ತೆ ಸ್ನೇಹಿತರೆ. ಯಾವ ರೀತಿ ಆರೋಗ್ಯ ಸಮಸ್ಯೆಗಳು? ಹೀಟ್ ಸ್ಟ್ರೋಕ್ ಆಗೋದಿರ್ಬೋದು, ಅನ್ಕಾನ್ಷಿಯಸ್ನೆಸ್ ಆಗೋದಿರ್ಬೋದು, ಡಿಹೈಡ್ರೇಷನ್ ಆಗಿ ನೆನತ ಬಿದೋಗೋದಾಗೋದು ಆಗುತ್ತೆ. ಸೊ ಅದಕ್ಕೆ ಈ ಬೇಸಿಗೆಗಾಲದಲ್ಲಿ ನಾವು ಜಾಸ್ತಿ ನೀರು ಕುಡಿಬೇಕಾಗುತ್ತೆ, ಅದನ್ನ ಹಾಕಿಕೊಳ್ಳಿ. ಹಂಗೆ ಚಳಿಗಾಲದಲ್ಲಿ ಏನು ಸಮಸ್ಯೆ ಅಂದರೆ, ಚಳಿಗಾಲದಲ್ಲಿ ನಮಗೆ ಕೋಲ್ಡ್ ವೇವ್ಸ್ ಇರುತ್ತೆ, ಶೀತ ಮಾರುತಗಳು. ಇದು ನೋಡಿ ಈ ವರ್ಷದ್ದು ಜನವರಿ 13ನೇ ತಾರೀಕದು ಡೇಟಾ ಇದೆ ನೋಡಿ ನನ್ನ ಹತ್ರ. ಜನವರಿ 13ನೇ ತಾರೀಕು ನೋಡಿ ಯಾವ ರೀತಿ ಇಲ್ಲೆಲ್ಲ ಭಾರತದಾದ್ಯಂತ, ಉತ್ತರ ಭಾರತದಾದ್ಯಂತ ನಮಗೆ ಶೀತ ಗಾಳಿ ಇದೆ ನೋಡಿ, ಶೀತ ಮಾರುತ, ಕೋಲ್ಡ್ ವೇವ್ಸ್. ಮಧ್ಯಪ್ರದೇಶದಿಂದ ಈ ಕಡೆಗೆ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಏನಾಗುತ್ತೆ, ವಿಂಧ್ಯ ಪರ್ವತಗಳು, ಸತ್ಪುರ ಪರ್ವತಗಳು ಬರೋದ್ರಿಂದ ಆ ಶೀತ ಮಾರುತಗಳು ಹಿಮಾಲಯದಿಂದ ಕೆಳಗೆ ಬರಕ್ ಬಿಡಲ್ಲ, ಗೊತ್ತಲ್ಲ. ಹಿಮಾಲಯ ಪರ್ವತದಿಂದ ಬಂದಂತ ಶೀತ ಮಾರುತಗಳು, ಹಿಮಾಲಯ ಬೆಟ್ಟಗಳಿಂದ ಬಂದಂತ ಶೀತ ಮಾರುತಗಳನ್ನ ಇದು ತಡೆದು ಬಿಡ್ತಾವೆ. ಇಲ್ಲಿ ವಿಂಧ್ಯ ಪರ್ವತಗಳು, ಸತ್ಪುರ ಪರ್ವತಗಳು ತಡೆದು ಬಿಡ್ತಾವೆ. ಇಲ್ಲಿ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ಇಲ್ಲಿ ಉತ್ತರದಿಂದ ಬಂದಂತ ಶೀತ ಮಾರುತಗಳನ್ನ ತಡೆಯುತ್ತೆ. ಅವಾಗ ನಮಗೆ ದಕ್ಷಿಣಕ್ಕೆ ಅಷ್ಟು ಉಷ್ಣಾಂಶ ಕಡಿಮೆ ಆಗಲ್ಲ, ಗೊತ್ತಾಯ್ತಲ್ಲ ಎಲ್ಲರಿಗೂ. ಸೊ ಕೇಳ್ತಾರೆ, ಹಿಮಾಲಯದಿಂದ ಬರುವಂತ ಶೀತ ಮಾರುತಗಳನ್ನ ತಡೆಯುವಂತ ಪರ್ವತಗಳು ಯಾವುವು ಅಂದ್ರೆ ವಿಂಧ್ಯ, ಸತ್ಪುರ ಪರ್ವತಗಳು, ಕೋಲ್ಡ್ ವೇವ್ಸ್. ಅದಕ್ಕೆ ನೋಡಿ ನಮ್ಗೆ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಿದೆ. ನೋಡಿ ಸ್ನೇಹಿತರೆ, ಇವಾಗ ಉಷ್ಣಾಂಶದೆಲ್ಲ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಗಾಳಿ ಒತ್ತಡ ನೋಡಿ. ಗಾಳಿ ಒತ್ತಡ ಅಂದಾಗ ಮೊದಲನೇದಾಗಿ ನಾವಿರೋದಲ್ಲಿ ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್ ಅಲ್ಲಿ ಇದ್ದೀವಿ. ಆ ಟ್ರೋಪೋಸ್ಪಿಯರ್ನಲ್ಲಿ ಮೇಲ್ಭಾಗನೇ ಟ್ರೋಪೋಪಾಸ್, ಪರಿವರ್ತನಾ ವಿರಾಮ. ಅದಕ್ಕೆ ರೆಡ್ ರೇಖೆ ಹಾಕಿದ್ದೀನಿ ನೋಡಿ, ಪರಿವರ್ತನಾ ವಿರಾಮ. ಈ ಪರಿವರ್ತನಾ ವಿರಾಮದಲ್ಲಿ ಕೆಳಗಡೆನೆ ನಮಗೆಲ್ಲ ಗಾಳಿ ಇರೋದು, ಅದೆಲ್ಲ ಗೊತ್ತಿದೆ ನಿಮಗೆ. ನಮ್ಮ ಪರಿವರ್ತನಾ ಮಂಡಲದಲ್ಲಿ ಅನಿಲಗಳು, ಧೂಳಿನ ಕಣಗಳು, ನೀರಾವಿ ಎಲ್ಲ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುವಂಥದ್ದು. ನಮ್ಮ ಭೂಮಿ ಮೇಲೆ ನೋಡಿ ಗುರುತ್ವಾಕರ್ಷಣೆ ಇರೋದ್ರಿಂದ ವಾಯುಮಂಡಲ ಇದೆ ಅಂತ ಹೇಳಿದ್ದೀನಿ ನಾನು. ಸೊ ಭೂಮಿ ಮೇಲೆ ಏನಾಗುತ್ತೆ, ಗುರುತ್ವಾಕರ್ಷಣೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಹಲವಾರು ಪ್ರಮಾಣದಲ್ಲಿ ಅನಿಲಗಳು, ಧೂಳಿನ ಕಣಗಳೆಲ್ಲ ಇರುತ್ತೆ. ಸೊ ಗಾಳಿಯ ಸಾಂದ್ರತೆ ಜಾಸ್ತಿ ಇಲ್ಲಿ, ಹೌದಲ್ವಾ. ಇಲ್ಲಿ ಗುರುತ್ವಾಕರ್ಷಣೆ ಜಾಸ್ತಿ ಇರೋದ್ರಿಂದ ಅನಿಲಗಳು, ಧೂಳಿನ ಕಣಗಳೆಲ್ಲ ಜಾಸ್ತಿ ಇರುತ್ತೆ. ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಡಾಟ್ಸ್ ಬರಿತಾ ಇದ್ದೀನಿ. ಇಲ್ಲೆಲ್ಲ ಜಾಸ್ತಿ ಇರುತ್ತೆ. ಅದೇ ಮೇಲೆ ಹೋಗ್ತಾ ಏನಾಗುತ್ತೆ ನೋಡಿ, ಮೇಲೆ ಹೋಗ್ತಾ ಗುರುತ್ವಾಕರ್ಷಣೆ ಕಡಿಮೆ ಆಗುತ್ತೆ, ಗ್ರಾವಿಟಿ ಕಡಿಮೆ ಆದ ತಕ್ಷಣ ಧೂಳಿನ ಕಣಗಳು ನೋಡಿ ಕಮ್ಮಿ ಆಗ್ತಾ, ಮೇಲೆ ಹೋಗ್ತಾ ಹೋದಂಗೆ ನೋಡಿ ಆಕಾಶದಲ್ಲಿ ಕಮ್ಮಿ ಆಗ್ತಾ ಧೂಳಿನ ಕಣಗಳು ಕಮ್ಮಿ ಆಗುತ್ತೆ.
ಮೇಲೆ ಹೋಗ್ತಾ ಹೋಗ್ತಾ, ಗೊತ್ತಾಯ್ತಲ್ಲ ಈ ರೀತಿ. ಆದರೆ ನಮ್ಮ ಗುರುತ್ವಾಕರ್ಷಣೆ ಏನು ಮಾಡುತ್ತೆ, ಇಷ್ಟು ಮೇಲಿಂದ ಕೆಳಗಡೆವರೆಗೂ ಏನಿದೆ ಗಾಳಿ, ಅದರದ್ದು ಒತ್ತಡನ ಕೆಳಗಡೆ ಇದ್ರ ಮೇಲೆ ಇರುತ್ತೆ, ನೀರಾವಿ ಆಗಿರ್ಬೋದು, ಧೂಳಿನ ಕಣಗಳಾಗಿರ್ಬೋದು ಮತ್ತು ಅನಿಲಗಳಾಗಿರ್ಬೋದು, ಅಷ್ಟು ಒತ್ತಡ ಭೂಮಿ ಕಡೆಗಿರುತ್ತೆ, ಈ ಕಡೆಗೆ. ಸೊ ಅಂದರೆ ನಮ್ಮ ಸುತ್ತ ಇರುವಂಥ ಗಾಳಿ ನಮ್ಮ ಮೇಲೆ ಒತ್ತಡ ಆಗ್ತಾ ಇದೆ, ಅದನ್ನೇ ನಾವು ಗಾಳಿಯ ಒತ್ತಡ ಅಂತ ಕರೆಯೋದು. ಸೊ ನಮ್ಮ ವಾಯುಮಂಡಲ ಇರುವಂಥ ಗಾಳಿ ನಮ್ಮ ಮೇಲೆ ಒತ್ತಡ ಆಗ್ತಾ ಇದೆ, ಭೂಮಿ ಮೇಲೆ ಒತ್ತಡ ಆಗ್ತಾ ಇದೆ, ಅದನ್ನೇ ನಾವು ಏರ್ ಪ್ರೆಷರ್ ಅಂತ ಕರೀತೀವಿ, ಗಾಳಿಯ ಒತ್ತಡ. ಅಂದರೆ ಇದು ಹೆಂಗೆ ನಾವು ಕಂಡಿಬೇಕು ಅಂದರೆ, ಮೇಲ್ಗಡೆ ನಮ್ಮ ಪರಿವರ್ತನಾ ವಿರಾಮದಿಂದ ಹಿಡಿದು ಕೆಳಗಡೆವರೆಗೂ ಎಷ್ಟು ಗಾಳಿ ಇದೆ ಅದರ ಒತ್ತಡ ನೋಡಿ, ಅಷ್ಟು ನಮ್ಮ ಮೇಲೆ ಒತ್ತಡ ಆಗ್ತಾ ಇದೆ, ಅದನ್ನು ಗಮನಿಸಿ ತಾವು, ಆಯ್ತಾ. ಸೊ ಅದಕ್ಕೆ ಸಾಗರ ಮಟ್ಟದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ 1008 ಮಿಲಿಬಾರ್. ನಾವು ಒತ್ತಡನ ನಾವು ಬ್ಯಾರೋಮೀಟರ್ ಎಂಬ ಮಾಪಕದಿಂದ ಅಳಿಬೋದು, ಬ್ಯಾರೋಮೀಟರಿಂದ ಅಳಿಬೋದು, ಮತ್ತು ಯೂನಿಟ್ ಮಿಲಿಬಾರ್ ಆರ್ ಪ್ಯಾಸ್ಕಲ್, ಮಿಲಿಬಾರ್ ಅಥವಾ ಪ್ಯಾಸ್ಕಲ್ ಇಂದ ನಾವು ಯೂನಿಟ್, ಪ್ಯಾಸ್ಕಲ್ ವಿಜ್ಞಾನಿ ಹೆಸರು, ಮಿಲಿಬಾರ್ ಯೂನಿಟ್ ಘಟಕ ಯಾವುದು ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಇರುತ್ತೆ ಸಾಗರ ಮಟ್ಟದಲ್ಲಿ. ಅದೇ ಮೇಲೆ ಹೋಗ್ತಾ ಹೋಗ್ತಾ ನೋಡಿ, ಬೆಟ್ಟ ಗುಡ್ಡ ಪ್ರದೇಶಗಳು ಹೋದ ತಕ್ಷಣ ಏನಾಗುತ್ತೆ, ಅವಾಗ ಕಡಿಮೆ ಆಗುತ್ತಲ್ವಾ, ಏರ್ ಕಾಲಮ್ ನೋಡಿ, ಈ ಕಾಲಮ್ ಕಮ್ಮಿ ಆಗಿದೆ, ಗಾಳಿಯ ಈ ಕಾಲಮ್ ಏನಾಗಿದೆ ಕಮ್ಮಿ ಆಗುತ್ತೆ, ಅವಾಗ ಏರ್ ಪ್ರೆಷರ್ ಕಮ್ಮಿ ಆಗುತ್ತೆ ಈ ಜಾಗದ ಮೇಲೆ. ಟ್ರೋಪೋಪಾಸ್ ಇಂದ ನಮಗೆ ಎಷ್ಟು ಗಾಳಿ ಒತ್ತಡ ಆಗ್ತಾ ಇದೆ ಕಮ್ಮಿ, ಇವಾಗ ಗೊತ್ತಾಯ್ತಲ್ಲ, ಇಷ್ಟು ಗಾಳಿ ಮಾತ್ರ ಒತ್ತಡ ಆಗ್ತಾ ಇದೆ, ಯಾಕೆಂದರೆ ಎತ್ತರ ಹೋದಷ್ಟು ಏನಾಗುತ್ತೆ ಗಾಳಿ ಒತ್ತಡ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ ಕಮ್ಮಿ ಆಗುತ್ತೆ. ಹಂಗೆ ನಾವು ಮೇಲೆ ಹೋಗ್ತೀವಿ ಅನ್ಕೊಳ್ಳಿ, ಇನ್ನು ಲೆಟ್ಸ್ ಮುಳ್ಳೆಯಂಗಿರಿ ಮೇಲೆ ಹೋಗ್ತಾ ಹೋದಂಗೆ ಏನಾಗುತ್ತೆ, ಹತ್ತತ್ರ ಮುಳ್ಳೆಯಂಗಿರಿ ಹೈಟಲ್ಲಿ ಇದ್ದೀವಿ ನಾವೀಗ, ಕುದುರೆಮುಖದಲ್ಲಿದ್ದೀನಿ ಅನ್ಕೊಳ್ಳಿ ನಾನು, ಕುದುರೆಮುಖ. ಆ ಕುದುರೆಮುಖದಲ್ಲಿದ್ದು ಏನಾಗುತ್ತೆ ನೋಡಿ, ಇಲ್ಲಿ ಕಮ್ಮಿ ಗಾಳಿ ಒತ್ತಡ ಕಮ್ಮಿ ಆಗುತ್ತೆ ಇಲ್ಲಿ, ಅವಾಗ ಗೊತ್ತಾಗಲ್ಲ. ಸೊ ಈ ಥರ ಬೆಟ್ಟಗುಡ್ಡ ಪ್ರದೇಶಗಳಿಗೆ ಹೋಗ್ತಾ ಹೋದಂಗೆ ಗಾಳಿ ಒತ್ತಡ ಕಮ್ಮಿ ಆಗುತ್ತೆ ಮೇಲೆ ಹೋಗ್ತಾ ಹೋದಂಗೆ. ಓಕೆ, ಹಾಗೆ ಗಾಳಿ ಸಾಂದ್ರತೆ ಕೂಡ ಕಮ್ಮಿ ಇರುತ್ತೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ, ಗಾಳಿ ಸಾಂದ್ರತೆ ಕಮ್ಮಿ ಆಗುತ್ತೆ, ಹಂಗೆ ಗಾಳಿ ಒತ್ತಡ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಮೌಂಟ್ ಎವರೆಸ್ಟ್ ಎಲ್ಲ ಹೋಗ್ಬಿಟ್ರೆ ಗಾಳಿನೇ ಇರಲ್ಲ ಅಲ್ಲಿ, ತುಂಬ ಕಮ್ಮಿ ಗಾಳಿ, ಆಕ್ಸಿಜನ್ನೇ ಇರಲ್ಲ ಅಲ್ಲಿ, ಆಕ್ಸಿಜನ್ ತಗೊಂಡು ಹೋಗ್ಬೇಕಾಗುತ್ತೆ, ಒಂದು ಗಾಳಿ ಒತ್ತಡ ತುಂಬ ಕಮ್ಮಿ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ನಾವು ಎತ್ತರ ಹೋದಷ್ಟು ಏನಾಗುತ್ತೆ ಗಾಳಿ ಒತ್ತಡ, ಆ ಕಾಲಮ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಒಂದು ಜಾಗದ ಮೇಲೆ ವಾಯುಮಂಡಲದ ಎಲ್ಲ ಗಾಳಿ ಎಷ್ಟು ಒತ್ತಡ ಆಗ್ತಾ ಇದೆ ಅಂತ ಏರ್ ಪ್ರೆಷರ್ ಅಂತ. ಪ್ರೆಷರ್ ಎಕ್ಸರ್ಟೆಡ್ ಬೈ ದಿ ಏರ್ ಆನ್ ದಿ ಅರ್ತ್ ಸರ್ಫೇಸ್, ಪ್ರೆಷರ್ ಎಕ್ಸರ್ಟೆಡ್ ಬೈ ದಿ ಏರ್ ಕಾಲಮ್ ಆನ್ ದಿ ಅರ್ತ್ ಸರ್ಫೇಸ್. ಸೊ ಭೂಮಿಯ ಮೇಲೆ ಆ ಗಾಳಿಯ ಸ್ತಂಭ ಏನಿದೆ ಅಷ್ಟು ಎಷ್ಟು ಒತ್ತಡ ಆಗುತ್ತೆ. ಸಾಗರ ಮಟ್ಟದಲ್ಲಿ ಜಾಸ್ತಿ ದೊಡ್ಡ ಸ್ತಂಭ ಇರುತ್ತೆ ನೋಡಿ, ಇಷ್ಟು ಕಾಲಮ್, ಹೆಸರಲ್ಲಿ ಜಾಸ್ತಿ ಒತ್ತಡ, ಇಲ್ಲಿ ಮೇಲೆ ಹೋಗ್ತಿದ್ದಂಗೆ ಒತ್ತಡ ಕಮ್ಮಿ ಆಗುತ್ತೆ. ಇದು ನಾನು ಕುದುರೆಮುಖ ತಗೊಂಡಿದ್ದೀನಿ, ನಾನು ಕುದುರೆಮುಖದಲ್ಲಿದ್ದೀನಿ ನಾನೀಗ, ಈ ಭಾಗ ಅಲ್ಲಿ ಒತ್ತಡ ಕಮ್ಮಿ ಇದೆ. ಅದೇ ನಾನು ಏನಾದರೂ ಮೌಂಟ್ ಎವರೆಸ್ಟ್ಗೆಲ್ಲ ಹೋದ್ರೆ ಏನಾಗುತ್ತೆ, ಇನ್ನೂ ಒತ್ತಡ ಕಮ್ಮಿ ಆಗೋದು, ಗಾಳಿ ಕಮ್ಮಿ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಒತ್ತಡದ ಬಗ್ಗೆ ನಾನು ಇಂಗ್ಲೀಷಲ್ಲಿ ಏನು ಹೇಳಿದೆ, ಕನ್ನಡದಲ್ಲಿ ಏನು ಹೇಳಿದೆ, ಅದರಲ್ಲಿ ಡೆಫಿನೇಷನ್ಸ್ ಕೊಟ್ಟಿದ್ದೀನಿ, ತಾವು ಅದನ್ನು ಓದಬೇಕಾಗುತ್ತೆ. ಓದಿ ಅದನ್ನು ನೀವು ಒಂದ್ಸತಿ ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಐಸೋಬಾರ್ ಅಂದರೆ ಏನು, ಸಮ ಒತ್ತಡ ರೇಖೆ, ಒಂದೇ ಉಷ್ಣಾಂಶ ಇರುವಂಥ ಜಾಗಗಳನ್ನ ಲೈನ್ ಹಾಕಿ ಬರೆದ್ರೆ, ಸೇರಿಸಿ ಬರೆದ್ರೆ ಅದನ್ನು ನಾವು ಐಸೋಬಾರ್ ಅಂತ ಕರಿತೀವಿ. ಲೈನ್ ಜಾಯಿನಿಂಗ್ ಪ್ಲೇಸ್ ಆಫ್ ಸೇಮ್ ಪ್ರೆಷರ್, ಒಂದೇ ಉಷ್ಣಾಂಶ ಒಂದೇ ಒತ್ತಡ ಇರುವಂಥ ಜಾಗಗಳನ್ನ ನಾವು ಸೇರಿಸಿ ರೇಖೆ ಹಾಕಿದ್ರೆ ಅದನ್ನು ಸಮ ಒತ್ತಡ ರೇಖೆ ಅಂತ ಕರಿತೀವಿ. ಒಂದೇ ಒತ್ತಡ ಇರುವಂಥ ಜಾಗಗಳನ್ನ ನಾವು ಸೇರಿಸಿ ಒಂದು ರೇಖೆ ಬರೆದ್ರೆ ಸಮ ಒತ್ತಡ ರೇಖೆ ಅಂತ ಕರಿತೀವಿ, ಐಸೋಬಾರ್. ಬಾರ್ ಅಂದರೆ ಬ್ಯಾರೋಮೆಟ್ರಿಕ್ ಪ್ರೆಷರ್ ನಾಪ್ಕೊಳ್ಳಿ, ಐಸೋಬಾರ್ ನಾಪ್ಕೊಳ್ಳಿ. ಕನ್ನಡದಲ್ಲೂ ಇದೆ, ಇಲ್ಲಿ ಇಂಗ್ಲೀಷಲ್ಲೂ ಇದೆ ನೋಡಿ. ಸಾಮಾನ್ಯವಾಗಿ 1 ಮಿಲಿಬಾರ್ ಅಂದರೆ 100 ಪ್ಯಾಸ್ಕಲ್, 1 ಮಿಲಿಬಾರ್ ಇಸ್ 100 ಪ್ಯಾಸ್ಕಲ್ ಇರುತ್ತೆ. 1 ಅಟ್ಮಾಸ್ಫಿಯರ್ ಅಂತ ಕರಿತೀವಿ ನಾವು. 1 ಅಟ್ಮಾಸ್ಫಿಯರ್ ಇಸ್ ನಥಿಂಗ್ ಬಟ್ 1013.25 ಮಿಲಿಬಾರ್, 1013.25 ಮಿಲಿಬಾರ್ 1 ಅಟ್ಮಾಸ್ಫಿಯರ್. ಇಲ್ಲಿ ನೋಡಿ ಬ್ಯಾರೋಮೀಟರ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮರ್ಕ್ಯೂರಿ ಬ್ಯಾರೋಮೀಟರ್ ಯೂಸ್ ಮಾಡ್ತೀವಿ ಸ್ನೇಹಿತರೆ ನಾವು ನಮ್ಮ ಲ್ಯಾಬ್ಗಳಲ್ಲಿ. ಇಲ್ಲಿ ನೋಡಿ, ಈ ಥರ ಮರ್ಕ್ಯೂರಿ ಬ್ಯಾರೋಮೀಟರಲ್ಲಿ ಈ ಥರ ಮರ್ಕ್ಯೂರಿ ಇದೆ, ಅದಕ್ಕೊಂದು ಈ ಥರ ಫನಲ್ ಫಿಕ್ಸ್ ಮಾಡಿದ್ದೀವಿ ನೋಡಿ. ಅದರೊಳಗೆ ಇಮರ್ಸ್ ಮಾಡ್ತಿದ್ದಂಗೆ ಗಾಳಿ ಒತ್ತಡ ತಕ್ಕಂತೆ ಮರ್ಕ್ಯೂರಿ ಒಳಗೆ ಇರುತ್ತೆ. ಸೊ ಗಾಳಿ ಒತ್ತಡ ಜಾಸ್ತಿ ಇದ್ದಷ್ಟು ಮರ್ಕ್ಯೂರಿ ಪ್ರಮಾಣ ಹೆಚ್ಚಾಗುತ್ತೆ ಇಲ್ಲಿ ಆ ಫನಲ್ ಒಳಗೆ. ಅದು ಹೈ ಪ್ರೆಷರ್ ತೋರಿಸುತ್ತೆ, ಅವಾಗ ಎಷ್ಟಿದೆ ಒತ್ತಡ ಅಂತ, ಆ ಜಾಗದಲ್ಲಿ ಎಷ್ಟು ಒತ್ತಡ ಇದೆ ಅಂತ ತೋರಿಸುತ್ತೆ, ಗೊತ್ತಾಯ್ತಲ್ಲ. ಅದೇ ನಾನು
ಸಾಗರ ಮಟ್ಟದಲ್ಲಿ ತೋರಿಸ್ತಾ ಇದ್ದೀನಿ. ಸಾಗರ ಮಟ್ಟದಲ್ಲಿ ಅಂದರೆ ಮಂಗಳೂರಲ್ಲಿ ಅಂದ್ಕೊಳ್ಳಿ. ಸೊ ಅದರ ಅಲ್ಲಿ ಒತ್ತಡಕ್ಕೆ ಗಾಳಿ ಒತ್ತಡ ಜಾಸ್ತಿ ಇರೋದ್ರಿಂದ, ಸಾಗರ ಮಟ್ಟದಲ್ಲಿ ಗಾಳಿ ಒತ್ತಡ ಜಾಸ್ತಿ ಇರೋದ್ರಿಂದ ನೋಡಿ ಮರ್ಕ್ಯುರಿ ಮೇಲೇರಿದೆ ನೋಡಿ, ಮೇಲೇರಿದೆ. ಹತ್ರ ಇಲ್ಲಿ 1300 ಮಿಲಿಬಾರ್ ಇದೆ. 1013 ಮಿಲಿಬಾರ್ ಮಾರ್ಕ್ ಆಗಿದೆ ನೋಡಿ. 1013 ಮಿಲಿಬಾರ್ ಇದೆ ಮಂಗಳೂರಲ್ಲಿ ಈಗ, ಆಯ್ತಾ. ಅದೇ ನಾನು ಮೌಂಟ್ ಎವರೆಸ್ಟಲ್ಲಿ ಹಾಕಿದ್ದೀನಿ ಅಂದ್ಕೊಂಡಿದ್ದೇನೆ. ಮೌಂಟ್ ಎವರೆಸ್ಟಲ್ಲಿ ಇಟ್ಟರೆ ನೋಡಿ ಏನು ಏರೇ ಇಲ್ಲ ಮೇಲಕ್ಕೆ, ಯಾಕೆಂದರೆ ಗಾಳಿ ಒತ್ತಡ ಕಮ್ಮಿ, ಅಲ್ಲಿ ಗಾಳಿ ಕಮ್ಮಿ ಬೆಟ್ಟಗಳ ಮೇಲೆ ಮೌಂಟ್ ಎವರೆಸ್ಟಲ್ಲಿ. ಸೊ ಗಾಳಿ ಒತ್ತಡ ಕಮ್ಮಿ ಆಗಿದೆ ನೋಡಿ, ಅದಕ್ಕೆ ಸ್ವಲ್ಪ ಮಾತ್ರ ಬಂದಿದೆ. ಎಷ್ಟಿದೆ ನೋಡಿ, ಹತ್ರ 330 ಇದೆ ಅಷ್ಟೇ. ಸೊ ನಾವು ಮೌಂಟ್ ಎವರೆಸ್ಟ್ ಮೇಲೆ ಹೋದಾಗ ಎಷ್ಟಿರುತ್ತೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಗಾಳಿ ಒತ್ತಡ 330 ಮಿಲಿಬಾರ್. ಸಾಗರ ಮಟ್ಟದಲ್ಲಿ ಎಷ್ಟಿರುತ್ತೆ? 1013 ಮಿಲಿಬಾರ್. ನಾವು ಕಟ್ಕೊಳ್ಳಿ, ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಮಂಗಳೂರಿನಂಥ ಜಾಗಗಳಲ್ಲಿ ಸಾಗರ ಮಟ್ಟದಲ್ಲಿ ಎಷ್ಟು ಒತ್ತಡ ಇರುತ್ತೆ? ಗಾಳಿ ಒತ್ತಡ 1013 ಮಿಲಿಬಾರ್. ಅದೇ ಮೌಂಟ್ ಎವರೆಸ್ಟ್ನಲ್ಲಿ ಮೇಲೆ 330 ಮಿಲಿಬಾರ್ ಆಗುತ್ತೆ, ಆಯಿತಾ. ಇದು ನೋಡಿ ಆಂಡ್ರಾಯ್ಡ್ ಬ್ಯಾರೋಮೀಟರ್ ಸಹ ತೋರಿಸ್ತಾ ಇದೆ. ಇದು ನಮ್ಮ ಲ್ಯಾಬ್ಗಳಲ್ಲಿದೆ, ಅದರ ಚಿತ್ರ ಯಾವ ರೀತಿ ಇದೆ ನೋಡಿ. ಹಂಗೆ ಇದು ಡಿಜಿಟಲ್ ಬ್ಯಾರೋಮೀಟರ್ ಸ್ನೇಹಿತರೆ. ಗಾಳಿ ಒತ್ತಡ ತೋರಿಸ್ತಾ ಇದೆ, ಇದು ಗಾಳಿ ಒತ್ತಡ ಗೊತ್ತಾಯ್ತಲ್ಲ. ತಾವು ಇದನ್ನು ಗಮನಿಸಬೇಕು. ಏರ್ ಪ್ರೆಷರ್ ನೋಡಿ, ಗಾಳಿ ಪ್ರೆಷರ್ನ ನಾವು ಈ ರೀತಿ ಒಂದು ಗ್ರಾಫ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಮೇಲೆ ಹೋಗ್ತಾ ಹೋದಂಗೆ ನೋಡಿ ಒತ್ತಡ ಕಮ್ಮಿ ಆಗ್ತಾ ಇದೆ, ಒತ್ತಡ ಕಮ್ಮಿ ಆಗ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಸಾಗರ ಮಟ್ಟದಲ್ಲಿ ನೋಡಿ ಹತ್ತತ್ರ 1000 ಮೇಲಿದೆ ಮಿಲಿಬಾರ್, ಇಲ್ಲಿ ಜಾಸ್ತಿ ಇದೆ ನೋಡಿ. ಮೇಲೆ ಹೋಗ್ತಾ 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 ನೋಡಿ ಮೌಂಟ್ ಎವರೆಸ್ಟ್ ಹತ್ರ ನೋಡಿ, ಇಲ್ಲಿ ಅರೌಂಡ್ 330 ಮಿಲಿಬಾರ್ ಪ್ರೆಷರ್. ಹಾಗೆ ಮೇಲೆ ಹೋಗ್ತಾ 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 ನೋಡಿ ಪ್ರೆಷರ್ ಕಮ್ಮಿ ಆಗ್ತಾ ಇದೆ, ಗೊತ್ತಾಯ್ತಲ್ಲ. ಸೊ ಇದು ಗಾಳಿ ಒತ್ತಡ, ಇದನ್ನು ಗಮನಿಸಿ. ಇಲ್ಲಿ ಕೆಳಗೆ ಸಾಗರ ಮಟ್ಟದಲ್ಲಿ ಏನಾಗುತ್ತೆ, ನಾವು ಇದ್ದಾಗ ಅದೆಷ್ಟು ಕಾಲಮ್ ಇದೆ ನೋಡಿ, ಇಷ್ಟು ಒತ್ತಡ ಆಗ್ತಾ ಇರುತ್ತೆ ನಮ್ಮ ಮೇಲೆ. ಬೆಟ್ಟದ ಮೇಲೆ ಹೋದಾಗ ಇಷ್ಟು ಮಾತ್ರ, ಚಿಕ್ಕದ ಭಾಗ ಮಾತ್ರ. ಈ ಚಿತ್ರಗಳನ್ನ ತೋರಿಸೋದು ಏನಕ್ಕೆ ನಾನು ನಿಮಗೆ ಅಂದರೆ ಸ್ವಲ್ಪ ಈಸಿ ಆಗಲಿ. ಇಲ್ಲೊಂದು ಇಲ್ಲೊಬ್ಬ ಇದ್ದಾನೆ, ಒಬ್ಬ ವ್ಯಕ್ತಿ, ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಬೆಟ್ಟದ ಮೇಲೆ ಇದ್ದಾನೆ. ಬೆಟ್ಟದ ಮೇಲೆ ಇರೋದ್ರಿಂದ ಸ್ವಲ್ಪ ಗಾಳಿ ಕಮ್ಮಿ ಇರುತ್ತೆ, ಇಲ್ಲಿ ಸ್ವಲ್ಪ ಮಾತ್ರ ಒತ್ತಡ ಇರುತ್ತೆ. ಆದರೆ ಈ ಕೆಳಗಡೆ ಇರುವಂಥ ವ್ಯಕ್ತಿ ಮೇಲೆ ಇಷ್ಟು ಗಾಳಿ ಇರುತ್ತಲ್ಲ, ಇಲ್ಲಿ ಗುರುತ್ವಾಕರ್ಷಣೆ ಹಿಂಗೆ ತಾನೇ ಆ್ಯಕ್ಟ್ ಮಾಡೋದು, ಅಷ್ಟು ಗಾಳಿ ಅವನ ಮೇಲೆ ಇರುತ್ತೆ, ಒತ್ತಡ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಎಷ್ಟೋ ಸತಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿದ್ದೀವಿ ಅಥವಾ ಬೆಟ್ಟಗಳ ಹತ್ತುತ್ತಾ ಇದ್ದೀವಿ ಅಂದ್ಕೊಳ್ಳಿ, ರಸ್ತೆಗಳಲ್ಲಿ ಹಿಂಗೆ ಹೋಗ್ತಾ ಇದ್ದೀವಲ್ಲ ಕಾರಲ್ಲಿ, ಅವಾಗ ಏನಾಗುತ್ತೆ, ನಮ್ಮ ಕಿವಿ ಬ್ಲಾಕ್ ಆಗೋಗುತ್ತೆ. ಏನು ಕಿವಿ ಹತ್ರ ಬ್ಲಾಕ್ ಆಗುತ್ತೆ ಅಂದರೆ ಪ್ರೆಷರ್ ವ್ಯತ್ಯಾಸದಿಂದ. ಗಾಳಿ ಪ್ರೆಷರು ಕಮ್ಮಿ ಆಗ್ತಿದ್ದಂಗೆ ಏನಾಗುತ್ತೆ, ನಮ್ಮ ಬೆಟ್ಟದ ಮೇಲೆ ಹೋಗ್ತಾ 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 ಕಿವಿ ಬ್ಲಾಕ್ ಆಗೋಗುತ್ತೆ, ನಮಗೇನು ಕೇಳಿಸ್ತಾನೆ ಇರಲ್ಲ, ಏನಪ್ಪ ಆಯಿತು ಅಂತ ಯೋಚನೆ ಮಾಡ್ತಿರ್ತೀವಿ ನಾವು. ಹಂಗೆ ಬೆಟ್ಟಗಳ ಮೇಲೆ ಇರ್ತೀವಿ ಅಂದ್ಕೊಳ್ಳಿ, ಕಡಿಮೆ ಪ್ರೆಷರ್ ಇರ್ತೀವಿ, ಸಡನ್ನಾಗಿ ಬಂದ್ಬಿಡ್ತೀವಿ ಕರಾವಳಿ ತೀರಕ್ಕೆ. ಕರೆಕ್ಟ್ ಎಷ್ಟೋ ಕಡೆ ಏನಾಗುತ್ತೆ, ಕರಾವಳಿ ತೀರ ಮತ್ತು ಬೆಟ್ಟಗಳು ಹತ್ತತ್ರ ಇರೋದ್ರಿಂದ ನಾವು ಬೆಟ್ಟ ಇಳಿತಿದ್ದಂಗೆ ಸಾಗರ ಮಟ್ಟಕ್ಕೆ ಬರ್ತಿದ್ದಂಗೆ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಒತ್ತಡಕ್ಕೆ ಏನಾಗೋಗುತ್ತೆ, ಮೂಗಿಂದ ರಕ್ತ ಹೊರಕ್ಷಣೆ ಎಷ್ಟೋ ಜನಕ್ಕೆ ಆಗಿದೆ ಅಂತ ಗೊತ್ತಾಯ್ತಲ್ಲ. ಸೊ ಪ್ರೆಷರ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನಾವು ಯಾವುದೇ ಒಂದು ಜಾಗಕ್ಕೆ ಹೋದಾಗ ನಮ್ಮ ದೇಹ ಆ ಜಾಗಕ್ಕೆ ಹೊಂದ್ಕೊಳ್ಳೋಕೆ ಬಿಡ್ಬೇಕು ನಾವು. ಅಕ್ಲಮಟೈಸೇಷನ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಆ ಅಕ್ಲಮಟೈಸ್ ಆದಾಗ ನಮ್ಗೆ ಒಳ್ಳೇದು. ಇಲ್ಲ ಅಂದರೆ ಏನಾಗುತ್ತೆ, ನಾವು ಮೊದಲ ದಿವಸನೇ ನಾವು ಪ್ರಯಾಣ ಮಾಡಿರ್ತೀವಿ, ಆಯಾಸ ಆಗಿರುತ್ತೆ, ಸ್ವಲ್ಪ ಗಾಳಿ ಒತ್ತಡ ಎರಡೂ ಚೇಂಜ್ ಆಗುತ್ತೆ. ಗಾಳಿ ಉಷ್ಣಾಂಶ ಚೇಂಜ್ ಆಗುತ್ತೆ, ಗಾಳಿ ಒತ್ತಡ ಎರಡೂ ಚೇಂಜ್ ಆಗುತ್ತೆ. ಹಂಗೆ ನೀರು ಬದಲಾಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಆರೋಗ್ಯ ಸಮಸ್ಯೆಗಳು, ಸ್ವಲ್ಪ ಜ್ವರ ಬರೋದೆಲ್ಲ ಆಗುತ್ತೆ. ಸೊ ಮೊದಲನೇ ದಿವಸ ನಾವು ಯಾವಾಗಲೂ ಆ ಜಾಗಕ್ಕೆ ಹೊಂದಿಕೊಳ್ಳೋಕ್ಕೆ ಹೋಗಬೇಕು. ನಾವು ಕಟ್ಕೊಳ್ಳಿದ್ದಾನೆ, ಇದು ಮುಖ್ಯ. ಸೊ ಏರ್ ಪ್ರೆಷರ್. ಸೊ ನಾವು ಕಟ್ಕೊಳ್ಳಿ, ಜಾಸ್ತಿ ಒತ್ತಡ ಎಲ್ಲಿರುತ್ತೆ, ಗಾಳಿ ಒತ್ತಡ ಸಾಗರ ಮಟ್ಟ. ಎಲ್ಲಿ ಕಡಿಮೆ ಇರುತ್ತೆ, ಬೆಟ್ಟಗಳ ಮೇಲೆ. ಇಲ್ಲಿ ನೋಡಿ, ಸೊ ಸಾಗರ ಮಟ್ಟದಲ್ಲಿ ನೋಡಿ ಎಷ್ಟು ಮಾಲಿಕ್ಯೂಲ್ಸ್ ಇದೆ, ಅಣುಗಳಿದೆ ನೋಡಿ, ಒತ್ತಡ ಆಗ್ತಾ ಇದೆ ಮನುಷ್ಯನ ಮೇಲೆ. ಅದು ಬೆಟ್ಟದ ಮೇಲೆ ಕಮ್ಮಿ, ಒಂದು ಬೆಟ್ಟದ ಮೇಲೆ ಕಮ್ಮಿ ಇರುತ್ತೆ ಅಣುಗಳು. ಓಕೆ, ಇದು ಸಮ ಒತ್ತಡ ರೇಖೆ ನೋಡಿ. ಸಮ ಒತ್ತಡ ರೇಖೆ ನಾನು ತೋರಿಸಿದ್ದೀನಿ. ಹೆಚ್ ಅಂದರೆ ಹೈ ಪ್ರೆಷರ್, ಎಲ್ ಅಂದರೆ ಲೋ ಪ್ರೆಷರ್. ಅದನ್ನು ಸಹ ತಾವು ಇಲ್ಲಿ ಗಮನಿಸ್ಬೋದು. ನಾನು ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ಇದನ್ನು. ಈಗ ಸುಮ್ಮನೆ ನೋಡಿ, ಸಮ ಒತ್ತಡ ರೇಖೆಗಳು. ಹೆಚ್ ಅಂದರೆ ಹೈ ಪ್ರೆಷರ್, ಎಲ್ ಅಂದರೆ ಲೋ ಪ್ರೆಷರ್, ಆಯಿತಾ. ITCZ ಅಂದರೆ ಇಂಟರ್ ಟ್ರಾಪಿಕಲ್ ಕನ್ವರ್ಜನ್ ಝೋನ್, ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ. ಅಂತರ್ ಉಷ್ಣವಲಯ ಸಂಧಿ ಕ್ಷೇತ್ರ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನಾನು ಮುಂದಕ್ಕೆ ಹೋಗ್ತಾ ಹೋದಂಗೆ. ಇವಾಗ ಸುಮ್ಮನೆ ನೋಡಿ ಅಷ್ಟೇ. ಇವತ್ತಿನ ತರಗತಿನಲ್ಲಿ ಬರೀ ನೀವು ಅದರ ಪರಿಚಯ. ಮುಂದಿನ ತರಗತಿ ಮಾನ್ಸೂನ್, ಸೈಕ್ಲೋನ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ನೋಡಿ, ಆರ್ದ್ರತೆ ಅಂದರೆ ಹ್ಯೂಮಿಡಿಟಿ, ತೇವಾಂಶ. ಸೊ ಸ್ನೇಹಿತರೆ, ತಾವಿಲ್ಲಿ ಕಾಣ್ಬೋದು, ನಮ್ಮ ಪೃಥ್ವಿಯ ಮೇಲೆ 71% ಅಷ್ಟು ಭೂಪ್ರದೇಶ ನೀರಡಿ ಇದೆ. 71% ಆಫ್ ದ ಅರ್ತ್ ಸರ್ಫೇಸ್ ಇಸ್ ಅಂಡರ್ ವಾಟರ್. ಈ ರೀತಿ ಇರೋದ್ರಿಂದ ನಮ್ಮ ಪೃಥ್ವಿ ಇಡೀ
ಸೌರಮಂಡಲದಲ್ಲೇ ಅತಿ ಹೆಚ್ಚು ನೀರಿರುವಂಥ ಗ್ರಹ, ಹೌದಲ್ವಾ? ಅದಕ್ಕೆ ನಾವು ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ ನಮ್ಮ ಅರ್ಥನ. ಓಕೆ, ವಾಟರಿ ಪ್ಲಾನೆಟ್ ಅಂತ ಕರಿತೀವಿ. ಅತಿ ಹೆಚ್ಚು ನೀರಿರುವಂಥ ಗ್ರಹ ಅದು. ನೀರು ಘನ ಮತ್ತು ದ್ರವ ಮತ್ತು ಅನಿಲದ ರೂಪದಲ್ಲಿ ಕಂಡುಬರುವಂಥ ಗ್ರಹ. ಬೇರೆ ಯಾವ ಗ್ರಹದಲ್ಲೂ ಈ ಮೂರು ರೀತಿಯೂ ನೀರು ಸಿಗಲ್ಲ. ಘನ ರೂಪದಲ್ಲಿ ಅಂದರೆ ಐಸು ಇದೆ, ದ್ರವ ಅಂದರೆ ಲಿಕ್ವಿಡ್ ಫಾರ್ಮಲ್ಲೂ ಇದೆ, ಆವಿಯಾಗಿ ನೀರಾವಿ ರೂಪದಲ್ಲೂ ಇದೆ, ಗೊತ್ತಾಗಲ್ಲ? ಸೊ ಗಾಳಿಯಲ್ಲಿ ಎಷ್ಟು ತೇವಾಂಶ ಇದೆ, ಗಾಳಿಯಲ್ಲಿ ಎಷ್ಟು ನೀರಿನ ಅಂಶ ಇದೆ, ಅದನ್ನು ನಾವು ಆರ್ದ್ರತೆ ಅಥವಾ ಹ್ಯೂಮಿಡಿಟಿ ಅಂತ ಕರಿತೀವಿ. ಸೊ ಗಾಳಿಗೆ ಎಲ್ಲಿಂದ ಬಂತಿದ್ದು ನೀರಾವಿ ತೇವಾಂಶ ಎಲ್ಲಿಂದ ಬಂತು ಅಂದರೆ ಬಾಷ್ಪೀಕರಣ, ಆವಿಯಾಗುವಿಕೆ. ಕರೆಕ್ಟಾಗಿ ನೀರು ಬಿಸಿಯಾಗಿ ಆವಿಯಾಗೋದು. ಇನ್ನೊಂದು ಎಲೆಗಳಿಂದ, ಎಲೆಗಳು ಮತ್ತು ಮರಗಳಿಂದ ಸ್ಟೊಮ್ಯಾಟ ಅಂತ ಕರಿತೀವಿ, ಪೋರಸ್ಪೇಸ್, ಅದರಿಂದ ಬಂದಿರೋಂಥದ್ದು ತೇವಾಂಶ. ಬಾಷ್ಪೀಕರಣ ಥರನೇ ಎಲೆಗಳಿಂದ ಆಗುವಂಥ ಬಾಷ್ಪೀಕರಣಕ್ಕೆ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ಬರೆದಿದೆ ಮೇಲೆ. ಇನ್ನೊಂದು ಸಬ್ಲಿಮೇಷನ್, ಐಸಿಂದ ನೇರವಾಗಿ ನೀರಾವಿಯಾಗೋದು, ಉತ್ಪತನ ಅಂತ ಕರಿತೀವಿ ನಾವು. ಆಯ್ತಾ? ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಮೂರು ಅಂಶಗಳು: ಬಾಷ್ಪೀಕರಣ ಅಥವಾ ಆವಿಯಾಗುವಿಕೆ, ಎಲೆಗಳಿಂದ ಆಗುವಂತಹ ಬಾಷ್ಪೀಕರಣ ಟ್ರಾನ್ಸ್ಪಿರೇಷನ್, ಮತ್ತು ಸಬ್ಲಿಮೇಷನ್ ಅಂದರೆ ಉತ್ಪತನ. ಸೊ ಅಂದರೆ ಡೈರೆಕ್ಟಾಗಿ ಐಸಿಂದ ನೀರಾವಿ ಆಗುವಂಥದ್ದು. ಓಕೆ, ತುಂಬ ಜಾಸ್ತಿ ಎನರ್ಜಿ ಬಂದಾಗ ಆ ಥರ ಆಗುತ್ತೆ. ಅದನ್ನು ನೋಡೋಣ ನಾವಿಲ್ಲಿ. ಸೊ ನಮ್ಗೆ ಗೊತ್ತಾಯ್ತು ಈಗ, ಅವು ಆರ್ದ್ರತೆ ಅಂತ ಕರಿತೀವಿ, ನೀರಾವಿ ತೇವಾಂಶ. ನಾನು ಆಗಲೇ ಹೇಳ್ತಾ ಇದ್ದೆ, ಡೆಸರ್ಟ್ ರಾಜಸ್ಥಾನದಲ್ಲಿ ಏನಾಗುತ್ತೆ, ಕೆರೆಗಳಿಲ್ಲ, ಸರೋವರಗಳಿಲ್ಲ, ನದಿಗಳಿಲ್ಲ. ಆ್ಯಸ್ ಎ ರಿಸಲ್ಟ್ ಅಲ್ಲಿ ಆರ್ದ್ರತೆ ಕಮ್ಮಿ, ಡೆಸರ್ಟ್ಸಲ್ಲಿ ಡ್ರೈ ಇರುತ್ತೆ ಗಾಳಿ. ಆದರೆ ನಮಗೆ ಕರಾವಳಿ ತೀರದಲ್ಲೆಲ್ಲ ಏನಾಗುತ್ತೆ, ಬಾಷ್ಪೀಕರಣ ಆಗ್ತಾ ಇರುತ್ತೆ, ಪಕ್ಕದಲ್ಲಿ ಸಮುದ್ರನೇ ಇರೋದ್ರಿಂದ ನೀರಾವಿ ಜಾಸ್ತಿ. ಆಯ್ತಾ? ನೋಡಿ, ಗಾಳಿಯಲ್ಲಿ ಎಷ್ಟು ತೇವಾಂಶ ಇದೆ ಅನ್ನೋದು ಸೂಚನೆನೇ ಆರ್ದ್ರತೆ. ಹೈಗ್ರೋಮೀಟರ್ ಅಥವಾ ಸ್ಲಿಂಗ್ ಸೈಕ್ರೋಮೀಟರ್ ಬಳಸ್ತೀವಿ ನಾವು, ಅದನ್ನು ತೋರಿಸ್ತೀನಿ ನನಗೆ. ಯೂನಿಟ್ ನೋಡಿ, ಅದರ ಘಟಕ ಪರ್ಸೆಂಟೇಜ್ ಅಥವಾ ಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್. ಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಬಳಸ್ತೀವಿ ಯೂನಿಟ್. ನೋಡಿ, ಹೈಗ್ರೋಮೀಟರ್. ಏನಕ್ಕೆ ಇದರ ಮಾಪಕಗಳನ್ನ ತೋರಿಸ್ತಾ ಇದ್ದೀನಿ ನಾನು ಅಂದರೆ, ನಿಮ್ಮ ಪರೀಕ್ಷೆಗಳಲ್ಲಿ ಸ್ನೇಹಿತರೆ ಒಂದು ಕ್ವಶನ್ ಇರುತ್ತೆ, ಪ್ರಶ್ನೆ ಇರುತ್ತೆ. ಇವಾಗ PC ಮತ್ತು FD SD ಏನಲ್ಲಿ ತುಂಬ ಸರಿ ಕೇಳ್ತಾರೆ. ಒಂದು ಕಡೆ ಅದರ ಯಾವುದನ್ನ ಮಾಪಕಗಳು, ಇನ್ನೊಂದು ಕಡೆ ಅದನ್ನು ಮಾಪಿಸುತ್ತದೆ, ಯಾವುದನ್ನು ಮೆಜರ್ ಮಾಡುತ್ತೆ ಅಂತೇಳಿ ಕೇಳ್ತಾರೆ. ಅದಕ್ಕೆ ಅವಾಗ ನಿಮಗೆ ಒಂದ್ಸತಿ ನೋಡಿದರೆ ಓ ಇಷ್ಟೇನ ಅನ್ಸುತ್ತೆ. ಅವಾಗ ಹೈಗ್ರೋಮೀಟರ್ ನೋಡಿ ಹೆಂಗೆ ಕಾಣುತ್ತೆ. ಹೈಗ್ರೋಮೀಟರ್, ಸ್ಲಿಂಗ್ ಸೈಕ್ರೋಮೀಟರ್. ಸೈಕ್ರೋಮೀಟರ್ನ ತುಂಬ ಸತಿ ಕೇಳಿದ್ದಾರೆ. ಇದನ್ನು ಸೈಕ್ರೋಮೀಟರ್ ಬೇಸಿಕಲಿ ಈಸ್ ನಥಿಂಗ್ ಬಟ್ ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಟರ್ಮೋಮೀಟರ್. ಇದನ್ನು ಕೇಳ್ತಾರೆ ಸ್ನೇಹಿತರೆ. ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಟರ್ಮೋಮೀಟರ್ ಏನಕ್ಕೆ ಬಳಸ್ತೀವಿ ಅಂತ ಕೇಳ್ತಾರೆ. ಟರ್ಮೋಮೀಟರ್ ಅಂದ ತಕ್ಷಣ ಎಲ್ಲರೂ ಏನಾಗುತ್ತೆ, ಉಷ್ಣಾಂಶ ಅಂತ ಬರೆದು ಬಿಡ್ತೀರಾ. ಇಲ್ಲಿ ಜೋಪಾನವಾಗಿರಬೇಕು. ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಟರ್ಮೋಮೀಟರ್ ಅಂದಾಗ ಅದು ಆರ್ದ್ರತೆ ಹೇಳುತ್ತೆ, ಗೊತ್ತಾಯ್ತಲ್ಲ? ಸೊ ವೆಟ್ ಆ್ಯಂಡ್ ಡ್ರೈ ಬಲ್ಬ್ ಟರ್ಮೋಮೀಟರ್ ಟೆಲ್ಸ್ ಹ್ಯೂಮಿಡಿಟಿ. ನೀವು ಇದನ್ನು ಪರೀಕ್ಷೆಯಲ್ಲಿ ಬಂದಾಗ ಗಮನಿಸಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಇಲ್ಲಿ ಹೋಗ್ತಾರೆ, ತಪ್ಪಾಗ್ತಾರೆ. ಟರ್ಮೋಮೀಟರ್ ಅಂದರೆ ಉಷ್ಣಾಂಶ ಅಲ್ವಾ ಅಂದ್ಬಿಡ್ತಾರೆ. ಆದರೆ ಡ್ರೈ ಬಲ್ಬ್ ಆ್ಯಂಡ್ ವೆಟ್ ಬಲ್ಬ್ ಟರ್ಮೋಮೀಟರ್ ನಮಗೆ ಆರ್ದ್ರತೆ ಹೇಳುತ್ತೆ, ಹ್ಯೂಮಿಡಿಟಿ ಹೇಳುತ್ತೆ. ಅದನ್ನೇ ಸ್ಲಿಂಗ್ ಸೈಕ್ರೋಮೀಟರ್ ಅಂತ ಹೇಳಿ ಕರೆಯೋದು ನಾವಿಲ್ಲಿ. ಕಾಣುತ್ತೆ ನೋಡಿ, ಅದಕ್ಕೆ ಒಂದು ಹ್ಯಾಂಡಲ್ ಫಿಕ್ಸ್ ಮಾಡಿರ್ತೀವಿ, ಆಯಿತಾ? ಅಷ್ಟೇ. ಸೊ ಗಾಳಿಗೆ ತೇವಾಂಶ ಎಲ್ಲಿಂದ ಬರ್ತಾ ಇದೆ? ಗಾಳಿಗೆ ತೇವಾಂಶ ಬರ್ತಾ ಇರೋದು ಆವಿಯಾಗುವಿಕೆ, ಬಾಷ್ಪೀಕರಣದಿಂದ, ಟ್ರಾನ್ಸ್ಪಿರೇಷನ್, ಎಲೆಗಳಿಂದ ಆಗುವಂಥ ಬಾಷ್ಪೀಕರಣ, ಮತ್ತು ಉತ್ಪತನದಿಂದ. ಆಯಿತು. 3 ರೀತಿ ಆರ್ದ್ರತೆ ಇದೆ ನೋಡಿ. 3 ರೀತಿ: ಸಂಪೂರ್ಣ ಆರ್ದ್ರತೆ, ಸಾಪೇಕ್ಷ ಅಂದರೆ ಕಂಪ್ಯಾರಿಟಿವ್, ಇನ್ನೊಂದು ನಿರ್ದಿಷ್ಟ ಸ್ಪೆಸಿಫಿಕ್, ಅಬ್ಸಲ್ಯೂಟ್, ರಿಲೇಟಿವ್, ಸ್ಪೆಸಿಫಿಕ್. ಅಬ್ಸಲ್ಯೂಟ್, ರಿಲೇಟಿವ್ ಮತ್ತು ಸ್ಪೆಸಿಫಿಕ್. ಮೂರು ರೀತಿ ಆರ್ದ್ರತೆ. ಸಂಪೂರ್ಣ ಆರ್ದ್ರತೆ ಅಂದರೆ ಗಾಳಿಯಲ್ಲಿ ಸಂಪೂರ್ಣವಾಗಿ ಎಷ್ಟು ಪ್ರಮಾಣದಲ್ಲಿ ನೀರಾವಿ ಇದೆ, ಗೊತ್ತಾಯ್ತಲ್ಲ? ಸಂಪೂರ್ಣ ಆರ್ದ್ರತೆ ಸ್ನೇಹಿತರೆ, ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ. ಗಾಳಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಾವಿ ಇದೆ, ಆಯ್ತಾ? ಮತ್ತು ಎಷ್ಟು ಪ್ರಮಾಣದಲ್ಲಿ ಅದರ ಹಿಡಿಯೋ ಶಕ್ತಿ, ಅಂದರೆ ವಾಲ್ಯೂಮ್, ಗಾಳಿದು ವಾಲ್ಯೂಮ್ ಎಷ್ಟಿದೆ ಮತ್ತು ಅದರೆಷ್ಟು ತೇವಾಂಶ ಇದೆ, ಅದು ಸಂಪೂರ್ಣ ಟೋಟಲ್. ನಾನು ಅದು ತೋರಿಸ್ಕೊಡ್ತೀನಿ ನಿಮಗೆ. ಸಾಪೇಕ್ಷ ಆರ್ದ್ರತೆ ಗಾಳಿದು ಎಲ್ಲಿ ಎಷ್ಟು ತೇವಾಂಶ ಇದೆ ಮತ್ತು ಅದರ ಎಷ್ಟು ಹಿಡಿಯೋ ಶಕ್ತಿ ಇದೆ ಅಂತ ಸಾಪೇಕ್ಷ ಆರ್ದ್ರತೆ. ಓಕೆ, ಸಾಪೇಕ್ಷ ಆರ್ದ್ರತೆಯಲ್ಲಿ ನಾವು ಗಾಳಿನಲ್ಲಿ ಎಷ್ಟು ತೇವಾಂಶ ಇದೆ ಮತ್ತು ಅದರ ಎಷ್ಟು ಸಾಮರ್ಥ್ಯ ಇದೆ, ಆರ್ದ್ರತೆ ಹಿಡಿಯೋ ಸಾಮರ್ಥ್ಯ ಇದೆ, ಅದನ್ನು ತಗೋತೀವಿ ಸಾಪೇಕ್ಷ ಆರ್ದ್ರತೆ. ನಿರ್ದಿಷ್ಟ ಆರ್ದ್ರತೆಯಲ್ಲಿ ಏನಾಗುತ್ತೆ ಅಂದರೆ, ನಾವು ಇದೊಂದು ರೇಷಿಯೋ, ಇದು ಮಾಯಿಸ್ಟ್ ಏರ್ ತಗೋತೀವಿ, ಎಷ್ಟು ತೇವಾಂಶ ಇರೋಂಥ ಮಾಯಿಸ್ಟ್ ಏರ್ ಡಿವೈಡ್ ಬೈ ಟೋಟಲ್ ಏರ್, ಮಾಯಿಸ್ಟ್ ಏರ್ ಪ್ಲಸ್ ಡ್ರೈ ಏರ್.
ಅಂದರೆ ಒಣಗಾಳಿ ಮತ್ತು ಹಸಿ ಗಾಳಿ ಎರಡು ಒಟ್ಟಿಗೆ ಸೇರಿಸ್ತೀವಿ ಕೆಳಗಡೆ ಡಿನಾಮಿನೇಟರಲ್ಲಿ, ಮೇಲ್ಗಡೆ ಹಸಿ ಗಾಳಿ ತಗೋತೀವಿ ಎಷ್ಟಿದೆ ಅಂತ ಗೊತ್ತಾಯ್ತಲ್ಲ. ಎಲ್ಲ ಗ್ರಾಮ್ಸಲ್ಲಿ ಮೆಜರ್ ಮಾಡ್ತೀವಿ ನಾವು. ವೇಟ್ ಆಫ್ ಮಾಯಿಸ್ಟ್ ಏರ್ ಇನ್ ಗ್ರಾಮ್ಸ್, ಎಷ್ಟು ಮಾಯಿಸ್ಟ್ ಏರ್ ಇದೆ ಗಾಳಿನಲ್ಲಿ. ಎಮ್ ಎ ಅಂದ್ರೇನು ಮಾಯಿಸ್ಟ್ ಏರ್ ಡಿವೈಡ್ ಬೈ ಟೋಟಲ್ ಏರ್. ಟೋಟಲ್ ಏರ್ ಅಂದ್ರೇನು ಮಾಯಿಸ್ಟ್ ಏರ್ ಪ್ಲಸ್ ಡ್ರೈ ಏರ್. ಇದು ಸ್ವಲ್ಪ ಎಲ್ಲರಿಗೂ ಒಂದು ಸ್ವಲ್ಪ ಮ್ಯಾಥಮೆಟಿಕಲ್ ಏನಪ್ಪ ಇದು ಅನಿಸ್ತಾ ಇರುತ್ತೆ, ಬಟ್ ವೇಟ್ ಮಾಡಿ, ತಾಳ್ಮೆ ಇರಲಿ, ಇದು ಅರ್ಥ ಆಗುತ್ತೆ ತಮ್ಮೆಲ್ಲರಿಗೂ. ಸೊ ನಿರ್ದಿಷ್ಟ ಆರ್ದ್ರತೆ, ಸ್ಪೆಸಿಫಿಕ್ ಹ್ಯೂಮಿಡಿಟಿ, ಇದೇ ತುಂಬ ಇಂಪಾರ್ಟೆಂಟ್ ಇರೋದು. ಎ ಸಿ ಹಾಕ್ಸ್ಬೇಕಾದ್ರೆ ಮನೆಗಳಲ್ಲಿ ಅವ್ರು ಕೇಳ್ತಾರೆ ನಿಮ್ಮ ರೂಮ್ ಎಷ್ಟು ಸ್ಪೇಸ್ ಇದೆ, ಎಷ್ಟು ಟನ್ ಎ ಸಿ ಬೇಕು, ಅವ್ರು ಇದನ್ನು ತಗೋತಾ ಇರ್ತಾರೆ. ಅಲ್ಲಿ ಸ್ಪೆಸಿಫಿಕ್ ಹ್ಯೂಮಿಡಿಟಿ ಎಷ್ಟಿರುತ್ತೆ ಇಲ್ಲಿ ಗೊತ್ತಾಯ್ತಲ್ಲ, ಅದನ್ನು ನೋಡಿ ನಾವು ಬಳಸ್ತೀವಿ ಎ ಸಿಗಳನ್ನ. ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನೀವು ತಾಳ್ಮೆ ಇರಲಿ, ಒಂದು 2 ನಿಮಿಷ ಇಲ್ಲಿ ತೋರಿಸ್ತೀನಿ ನಾನು ನೋಡಿ. ಇಲ್ಲಿ ಫಸ್ಟು ಸ್ನೇಹಿತರೆ ಸುಪ್ತ ಶಾಖ ಅಂತ ಕೇಳಿರ್ತಾರಲ್ಲ, ಸುಪ್ತ ಶಾಖ ಅಥವಾ ಗುಪ್ತೋಷ್ಣ ಮತ್ತು ಸುಪ್ತೋಷ್ಣ ಅಂತ ಕರಿತೀವಿ ನಾವು. ಲ್ಯಾಟೆಂಟ್ ಹೀಟ್, ಇಂಗ್ಲೀಷಲ್ಲಿ ಲೇಟೆಂಟ್ ಹೀಟ್. ಸೊ ಅಂದರೆ ನಮ್ಮ ಘನ, ದ್ರವ ಮತ್ತು ನೀರಾವಿ ಏನಿದೆ, ನೀರು 3 ಸ್ಥಾನದಲ್ಲೂ ಸಿಗುತ್ತೆ ಅಂತ ಹೇಳಿದೆ ನಮ್ಮ ಪೃಥ್ವಿಯಲ್ಲಿ. ಘನ ರೂಪದಲ್ಲಿ, ದ್ರವ ರೂಪದಲ್ಲಿ ಮತ್ತು ನೀರಾವಿ ರೀತಿ. ಯಾವ ರೀತಿ ಘನ ರೂಪದಿಂದ ದ್ರವಕ್ಕೆ ಪರಿವರ್ತನೆ ಆಗುತ್ತೆ ಅದನ್ನು ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಹಂಗೆ ದ್ರವ ರೂಪದಿಂದ ಅನಿಲವಾಗಿ ಪರಿವರ್ತನೆ ಆಗುತ್ತೆ, ವೇಪರೈಸೇಷನ್ ಅಂತ ಕರಿತೀವಿ. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಈ ರೀತಿ ಯಾವ ರೀತಿ ಘನ ರೂಪದಿಂದ ದ್ರವಕ್ಕೆ, ದ್ರವ ರೂಪದಿಂದ ಅನಿಲಕ್ಕೆ ನಮ್ಮ ನೀರು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಪರಿವರ್ತನೆ ಆಗುತ್ತೆ ಅದನ್ನು ಹೇಳುತ್ತೆ ಸುಪ್ತ ಶಾಖ ಅಥವಾ ಗುಪ್ತೋಷ್ಣ, ಸುಪ್ತೋಷ್ಣ ಅಂತೇಳಿ ಕರಿತೀವಿ. ಆಯ್ತಾ? ತಾವು ಅದನ್ನು ಗಮನಿಸ್ಬೇಕಿಲ್ಲಿ. ಸೊ ನೋಡಿ, ಹಿಮದ ರೂಪದಲ್ಲಿದ್ದಾಗ, ಐಸ್ ರೂಪದಲ್ಲಿದ್ದಾಗ ಅದು ಘನ ರೂಪದಲ್ಲಿರುತ್ತೆ. ಆಯ್ತಾ? ಶಾಖ ಹೆಚ್ಚು ಮಾಡಿದಾಗ ನಾವು ಹೀಟ್ ಹೆಚ್ಚು ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ಅದು ಕರಗುತ್ತೆ. ಅವಾಗ ಶಾಖನ ಹೀರ್ಕೊಳ್ಬೇಕು ತಾನೆ, ಕರಗಬೇಕು ಅಂದರೆ ಆ ಶಾಖನ ಹೀರ್ಕೊಂಡು ಏನಾಗುತ್ತೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಅದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಇವಾಗ ನೋಡಿ ಗಮನಿಸಿ, ಅದನ್ನು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ ನಾವು. ಸೊ ಯಾವಾಗ ಅದು ಶಾಖ ಹೀರ್ಕೊಂಡು ಕರಗುತ್ತೆ, ನೀರಾಗುತ್ತೆ. ಮತ್ತೆ ಉಷ್ಣಾಂಶ ಇವಾಗ ಶಾಖ ಹೆಚ್ಚು ಮಾಡಿದ್ವಿ ಅಂದ್ಕೊಳ್ಳಿ, ಶಾಖ ಹೆಚ್ಚಾಗ್ತಾ ಹೋದಂಗೆ ಏನಾಗುತ್ತೆ, ಅವಾಗ ಏನಾಗುತ್ತೆ, ಅದು ಆವಿಯಾಗಿ ಹೊಟ್ಟೋಗುತ್ತೆ, ನೀರಾವಿಯಾಗಿ ಪರಿವರ್ತನೆ ಆಗುತ್ತೆ. ಅದನ್ನು ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ಓಕೆ, ಏನು ಬಾಷ್ಪೀಕರಣದ ಸುಪ್ತೋಷ್ಣ ಅಂತ ಕರಿತೀವಿ ನಾವು ಇದನ್ನು. ಸೊ ಈ ರೀತಿ ನಾವು ಇದನ್ನು ಅರ್ಥ ಮಾಡ್ಕೊಂಡ್ರೆ, ಉಷ್ಣಾಂಶ ಶಾಖ ಹೆಚ್ಚು ಮಾಡ್ತಾ ಹೋದಂಗೆ ಏನಾಗುತ್ತೆ, ಒಂದರಿಂದ ಇನ್ನೊಂದಕ್ಕೆ ಪರಿವರ್ತನೆ ಆಗುತ್ತೆ. ಸೊ ಈ ನೀರಾವಿ ಇದೆಯಲ್ಲ, ನೀರಾವಿನಲ್ಲಿ ಏನಿರುತ್ತೆ, ಜಾಸ್ತಿ ಶಾಖ ಸಿಕ್ಕಿರುತ್ತೆ. ಅದಕ್ಕೆ ಆ ಶಾಖನ ಹೀರ್ಕೊಂಡು ಆವಿಯಾಗಿ ಹೊಟ್ಟೋಗುತ್ತೆ. ಇದು ಅನಿಲದ ರೂಪದಲ್ಲಿರೋದ್ರಿಂದ, ನೀರಾವಿ ಅನಿಲ ರೂಪದಲ್ಲಿರೋದ್ರಿಂದ ಭಾರ ಇರಲ್ಲ, ಮೇಲೆ ಹೊಟ್ಟೋಗುತ್ತೆ. ಆಮೇಲೆ ನಮಗೆ ಕಾಣೋದಿಲ್ಲ, ಗೊತ್ತಾನೆ ನಿಮಗೆ. ನೀವು ನೀರನ್ನ ನೀವು ಘನ ರೂಪದಲ್ಲಿ ನೋಡ್ಬೋದು, ಐಸ್ ದ್ರವ ರೂಪದಲ್ಲಿ ನೋಡ್ಬೋದು, ಅದೇ ನೀರಾವಿ ರೂಪದಲ್ಲಿ ನೋಡೋಕ್ಕಾಗಲ್ಲ, ಯಾಕೆಂದರೆ ಅದು ಕಾಣೋದಿಲ್ಲ. ಅದು ಆವಿಯಾಗಿ ಹೊಟ್ಟೋಗುತ್ತೆ ಮೇಲೆ ಹೋಗ್ತಾ ಹೋದಾಗ ಏನಾದರೂ ಏನು ತೊಗೊಂಡು ಹೋಗ್ತಾ ಇದೆ, ಶಾಖ ತೊಗೊಂಡು ಹೋಗ್ತಾ ಇದೆ. ಶಾಖ ತೊಗೊಂಡೋಗಿ ಮೇಲೆ ಹೋಗಿ ಅದನ್ನು ಗಾಳಿಗೆ ಬಿಡುತ್ತೆ. ಗಾಳಿಗೆ ಬಿಟ್ಟು ತಂಪಾಗಿ ಘನೀಕರಣಗೊಂಡು ಮೋಡ ಆಗುತ್ತೆ ಆಕಾಶದಲ್ಲಿ, ಗೊತ್ತಾಯ್ತಲ್ಲ. ಸೊ ಇದನ್ನು ಗಮನಿಸ್ಬೇಕೆಲ್ಲರೂ. ಸೊ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ, ನಾವು ನಮ್ಮ ದೇಹದ ಮೇಲೆ ಬೆವರು ಬರುತ್ತೆ ನೋಡಿದ್ರಾ. ಓಕೆ, ಬೆವರು ಏನಕ್ಕೆ ಬರುತ್ತೆ ಅಂದರೆ, ನಾವು ನಮ್ಮ ದೇಹದ ಉಷ್ಣಾಂಶ ಹೆಚ್ಚಾದಾಗ, ಬಿಸಿಲಲ್ಲಿ ನಿಂತಾಗ, ಎಕ್ಸರ್ಸೈಸ್ ಮಾಡಿದಾಗ ಉಷ್ಣಾಂಶ ಹೆಚ್ಚಾಗುತ್ತೆ. ಅವಾಗ ನಮ್ಮ ದೇಹದಲ್ಲಿ 600 ಸ್ವೆಟ್ ಗ್ಲ್ಯಾಂಡ್ಸ್ ಇದೆ, ಬೆವರು ಬರುತ್ತೆ. ಬೆವರು ಬಂದಿದ್ದೇನಾಗುತ್ತೆ ಗೊತ್ತಾ, ನಮ್ಮ ದೇಹದ ಶಾಖ ಹೀರ್ಕೊಂಡು ಹೊಟ್ಟೋಗುತ್ತೆ. ಬೆವರೇನು ಲಿಕ್ವಿಡ್, ಕರೆಕ್ಟಾ? ಲಿಕ್ವಿಡ್ ಅದು ಬೆವರು. ಅದು ನಮ್ಮ ದೇಹದ ಶಾಖನ ಹೀರ್ಕೊಂಡು ಏನಾಗುತ್ತೆ, ಹಾವಿಯಾಗಿ ಹೊಟ್ಟೋಗುತ್ತೆ. ಅವಾಗ ನಮ್ಮ ದೇಹ ಕೂಲ್ ಆಗುತ್ತೆ, ತಂಪಾಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಅಂದರೆ ನಮ್ಮ ದೇಹದಿಂದ ಶಾಖನ ತೆಗಿತಾ ಇದೆ ನೀರಾಗಿ. ಅದು ಯಾವಾಗ ಬೆವರು ಹಾವಿಯಾಗಿ ಹೊಟ್ಟೋಗುತ್ತಲ್ಲ, ಅವಾಗ ನಮ್ಮ ದೇಹ ಕೂಲ್ ಆಗುತ್ತೆ, ತಂಪಾಗುತ್ತೆ, ನಮ್ಗೆ ಖುಷಿ ಆಗುತ್ತೆ ಸ್ವಲ್ಪ. ಗೊತ್ತಾಯ್ತಲ್ಲ? ಈ ರೀತಿ ಎಷ್ಟೋ ಜನ ಅದಕ್ಕೆ ಎಕ್ಸರ್ಸೈಸ್ ಮಾಡಿದಾಗ ಅವ್ರಿಗೆ ಒಂದು ಚೆನ್ನಾಗಿ ಅನಿಸುತ್ತೆ ಫೀಲಿಂಗ್, ಏನೋ ತಂಪಾಗುತ್ತಲ್ಲ ದೇಹ ಅಂತ ಹೇಳಿ. ಅದಕ್ಕೆ ಅವರು ವರ್ಕೌಟ್ ಮಾಡ್ತಾ ಇರ್ತಾರೆ, ದಿನಾಗಲೂ ವಾಕ್ ಮಾಡ್ತಾ ಇರ್ತಾರೆ, ಇಲ್ಲ ಓಡ್ತಾ ಇರ್ತಾರೆ, ಈ ಕಾರಣಕ್ಕೋಸ್ಕರ. ಗೊತ್ತಾಯ್ತಲ್ಲ? ಸೊ ಅದನ್ನು ನೀವು ಗಮನಿಸಬೇಕು. ಸೊ ಅದೇ ರೀತಿ ನಮ್ಮ ದೇಹದಿಂದ ಯಾವ ರೀತಿ ಅದನ್ನು ಶಾಖ ತೆಗಿತೀವಲ್ಲ ಬೆವರು, ಅದನ್ನು ನಾವು ಬೆವರುವಿಕೆ ಅಂತ ಕರಿತೀವಿ, ಅಥವಾ ಪರ್ಸ್ಪಿರೇಷನ್ ಅಂತ ಕರಿತೀವಿ. ಅದು ನಮ್ಮ ದೇಹದ ತಾಪನ ನಿಯಂತ್ರಿಸುವಂಥ ಒಂದು ವಿಧಾನ. ಪರ್ಸ್ಪಿರೇಷನ್ ದೇಹದ ತಾಪವನ್ನು ನಿಯಂತ್ರಿಸುವ ಒಂದು ವಿಧಾನ. ಅದೇ ರೀತಿ ಭೂಮಿದು ತಾಪಮಾನ ನಿಯಂತ್ರಣ ವಿಧಾನ ಇವುಗಳು: ಬಾಷ್ಪೀಕರಣ, ಉತ್ಪತನ ಮತ್ತು ಎಲೆಗಳಿಂದ ಆಗುವಂಥ ಆವಿ ಆಗುವುದು, ಇವೆಲ್ಲ ಏನು ಭೂಮಿಯ ತಾಪವನ್ನು ನಿಯಂತ್ರಿಸುವಂಥ ವಿಧಾನಗಳು. ನಾವು ಕಟ್ಕೊಳ್ಳಿ ಇದನ್ನು. ಸೊ ಭೂಮಿ ತನ್ನ ತಾಪವನ್ನು ನಿಯಂತ್ರಿಸೋಕ್ಕೆ ಏನೇನು ಮಾಡುತ್ತೆ ಅಂದರೆ, ಬಾಷ್ಪೀಕರಣ,
ಆವಿಯಾಗುವಿಕೆ, ಎಲೆಗಳಿಂದ ಆಗುವಂಥ ಆವಿಯಾಗುವಿಕೆ ಮತ್ತು ಉತ್ಪತ್ತನದಿಂದ ಅದರ ಶಾಖವನ್ನು ನಿಯಂತ್ರಿಸುತ್ತೆ. ಇವೆಲ್ಲ ಆದಾಗ ಏನಾಗುತ್ತೆ, ಶಾಖ ಮೇಲೆ ಹೋಗುತ್ತೆ ಆಕಾಶಕ್ಕೆ. ಆಕಾಶದಲ್ಲಿ ಹೋಗಿದಾಗ ಆ ಶಾಖ ಅಲ್ಲಿ ಆಕಾಶದಲ್ಲಿ ರಿಲೀಸ್ ಆಗುತ್ತೆ, ಮೋಡಗಳಾಗ್ತವೆ. ಈ ರೀತಿ ನೀರಾವಿ ಹೋಗಿ ಆಕಾಶದಲ್ಲಿ ಮೋಡಗಳಾಗೋದನ್ನ ನಾನು ಹೇಳಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ, ಜಲಚಕ್ರ ಅಂತ ಕರಿತೀವಿ ನಾವು ಅದನ್ನು. ಇಲ್ಲಿ ನೋಡಿ, ಎವಾಪರೇಷನ್ ಬಾಷ್ಪೀಕರಣ ಎಲ್ಲಿ ಆಗುತ್ತೆ, ನದಿ ಸರೋವರಗಳಿಂದ ಆಗುತ್ತೆ. ಮತ್ತು ಎಲೆಗಳು ಇಂದ ಮರಗಳಿಂದ ಟ್ರಾನ್ಸ್ಪಿರೇಷನ್ ಆಗುತ್ತೆ, ಗಿಡ ಮರಗಳಿಂದ. ಅದೆಲ್ಲ ಆವಿಯಾಗಿ ಹೋಗಿ ಘನೀಕರಣಗೊಂಡು ನೋಡಿ ಕಂಡೆನ್ಸೇಷನ್ ಆಗಿ ಮೋಡಗಳಾಗುತ್ತೆ. ಅದೇ ಮೋಡಗಳು ಹಿಂಗೆ ಬಂದು ಏನಾಗುತ್ತೆ, ಬೆಟ್ಟ ಗುಡ್ಡ ಪ್ರದೇಶಗಳ ಮೇಲೆ ಮಳೆ ಆಗುತ್ತೆ ನೋಡಿ, ಬಾಷ್ಪದ ದ್ರವೀಭವನ, ಪ್ರೆಸಿಪಿಟೇಷನ್. ನೀರು ಬಿದ್ದಿದ್ದೇನಾಗುತ್ತೆ, ಭೂಮಿ ಒಳಗೆ ಹೋಗುತ್ತೆ, ಅಂತರ್ಜಲ ಆಗುತ್ತೆ. ಕರೆಕ್ಟಾ? ಕೆಲವೊಮ್ಮೆ ಭೂಮಿ ಮೇಲೆ ಬೀಳೋ ನೀರೆಲ್ಲ ಅಂತರ್ಜಲವಾಗಿ ಸಂಗ್ರಹ ಆಗಿ ನಮಗೆ ಗ್ರೌಂಡ್ ವಾಟರ್ ಆಗುತ್ತೆ. ಇಲ್ಲಿ ನೋಡಿ, ಅಂತರ್ಜಲ, ಗ್ರೌಂಡ್ ವಾಟರ್. ಕೆಲವೊಮ್ಮೆ ನೀರು ಹರಿಯುತ್ತೆ ಭೂಮಿ ಮೇಲೆ, ಅದನ್ನು ನಾವು ನದಿಗಳು ಅಂತ ಕರಿತೀವಿ. ರಿವರ್ಸ್ ನದಿಗಳೆಲ್ಲ ಹೋಗಿ ಸರೋವರಕ್ಕೆ ಸೇರುತ್ತೆ ನೋಡಿ. ಹಂಗೆ ಸರೋವರದಿಂದ ಮತ್ತೆ ಸಮುದ್ರ, ಸಾಗರ. ಇದು ಸಮುದ್ರ ಮತ್ತು ಸಾಗರ, ಓಷನ್. ಇದನ್ನೇ ನಾವು ಜಲಚಕ್ರ ಅಂತ ಕರೆಯೋದು. ವಾಟರ್ ಸೈಕಲ್, H2O ಸೈಕಲ್. ನೋಡಿ ಯಾವ ರೀತಿ ನೀರು ಒಂದು ರೂಪದಿಂದ ಒಂದು ರೂಪಕ್ಕೆ ಬದಲಾಗ್ತಾ ಇದೆ ನೋಡಿ. ಇವಾಗ ನೋಡಿ, ದ್ರವ ರೂಪದಲ್ಲಿ ಇದ್ದಿದ್ದು ನೀರಾವಿ ಆಯಿತು, ನೀರಾವಿಯಾಗಿ ಮೇಲೋಗಿ ಆಕಾಶದಲ್ಲಿ ಮೋಡಗಳಾಗಿ ಮತ್ತೆ ಮಳೆಯಾಗಿ ತಿರುಗ್ತಾ ಇದೆ. ಮಳೆಯಾಗಿದ್ದ ನೀರು ಮತ್ತೆ ಭೂಮಿ ಮೇಲೆ ಹರಿದು ಮತ್ತೆ ವಾಪಸ್ ಹಿಂತಿರುಗುತ್ತೆ. ಈ ರೀತಿ ನಮ್ಮ ಭೂಮಿ ಮೇಲಿರೋ ನೀರೆಲ್ಲ ಏನಾಗುತ್ತೆ, ಜಲಚಕ್ರದ ಮುಖಾಂತರ ಹೋಗುತ್ತೆ. ಇನ್ನೊಂದು ಇದೆ ನೋಡಿ, ಇದನ್ನು ನೋಡಿ, ಗಮನಿಸಿ ನೋಡಿ. ಮತ್ತೆ ಆವಿಯಾಗೋಯ್ತು ನೀರು, ಆವಿಯಾಗಿ ಹೋಗಿ ಘನೀಕರಣಗೊಂಡು ಮೋಡ ಆಯಿತು, ಮೋಡ ಆಗಿ ಮತ್ತೆ ವಾಪಸ್ ಮಳೆ ಆಗ್ತದೆ ನೋಡಿ, ಮಳೆ ಆಯಿತು. ಆ ಮಳೆಯಿಂದ ಏನಾಗುತ್ತೆ, ನೀರು ಹಿಂತಿರುಗ್ತಾ ಇದೆ. ಕೆಲವು ನೀರು ಭೂಮಿ ಒಳಗೆ ಹೋಗಿ ಅಂತರ್ಜಲ ಆಗುತ್ತೆ, ಕೆಲವು ನೀರು ಭೂಮಿ ಮೇಲೆ ಹರಿದು ನದಿಗಳಾಗುತ್ತೆ. ಆ ನದಿ ನೀರು ಮತ್ತೆ ವಾಪಸ್ ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ ನೋಡಿ, ಸಾಗರಕ್ಕೆ ಹೋಗಿ ಮತ್ತೆ ಆವಿಯಾಗಿ ಹೋಗುತ್ತೆ. ಈ ರೀತಿ ಜಲಚಕ್ರದಲ್ಲಿ ನಮ್ಮ ನೀರು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬದಲಾಗ್ತಾ ಹೋದಂಗೆ ನಮಗೆ ಹಲವಾರು ರೀತಿ ನೀರು ಸಿಗುತ್ತೆ. ಅಂತರ್ಜಲ ಸಿಗುತ್ತೆ, ನದಿಗಳು ಸಿಗುತ್ತೆ, ಸರೋವರಗಳು ಸಿಗುತ್ತೆ, ಸಮುದ್ರ ಸಾಗರಗಳು ಸಿಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಜಲಚಕ್ರ ಆದ್ರತೆ ಅರ್ಥ ಆದರೆ ಇದು ಅರ್ಥ ಆಗುತ್ತೆ. ಓಕೆ, ಸೊ ನೀರಾವಿ ಹೋಗಿ ಆಕಾಶದಲ್ಲಿ ಮಳೆ ಆಗ್ತಾರೆ. ಇವಾಗ ನೋಡಿ ಸ್ನೇಹಿತರೆ, ಸೊ ಆರ್ದ್ರತೆ ಅಂತ ಏನು ಹೇಳಿದ್ದೀನಿ ಗೊತ್ತಾಗಿದೆ ನಿಮಗೆ, ಗಾಳಿಲಿರೋ ತೇವಾಂಶ. ಸೊ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗಿದೆ. ಇಲ್ಲಿ ನೋಡಿ, ನಾನು ಒಂದೊಂದಾಗಿ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾನು ಈ ಉಷ್ಣಾಂಶ ನೋಡೋಣ. ನಾನಿರೋ ಜಾಗದಲ್ಲಿ ಈಗ ಉಷ್ಣಾಂಶ 23 ಇದೆ, ಅಲ್ಲಿ ಬರೆದಿದೆ ನೋಡಿ, 23 ಡಿಗ್ರಿ ಇದು ಉಷ್ಣಾಂಶ. ಸೊ ಅಂದರೆ ಈ 23 ಡಿಗ್ರಿ ಸ್ವಲ್ಪ ವಾರ್ಮ್, ಬಿಸಿ ಗಾಳಿ. ಅಂದರೆ ಅದರಲ್ಲಿ ಶಾಖ ಹಿಡಿಯೋ ಇದು ನೀರಾವಿ ಹಿಡಿಯೋ ಸಾಮರ್ಥ್ಯ 100 ಇದೆ ಅನ್ಕೊಳ್ಳಿ, 100 ನೋಡಿ, 100ರಷ್ಟು ಆರ್ದ್ರತೆ ಹಿಡಿಯೋ ಶಕ್ತಿ ಇದೆ. ಆದರೆ ಇವಾಗಿರೋದು 70 ನೋಡಿ, ಅದನ್ನು ಬರ್ತೀನಿ ನೋಡಿ, 70 ಈಗ ನೀರಾವಿ ಇರೋದು. ಈಗ ಮಾಯಿಶ್ಚರ್ ಎಷ್ಟಿದೆ, 70 ಗ್ರಾಮ್ಸ್ ಇದೆ. ಎಷ್ಟು ಹಿಡಿಯೋ ಸಾಧ್ಯತೆ ಇದೆ, 100 ಗ್ರಾಮ್ವರೆಗೂ ಹೋಗ್ಬೋದು. ಆಯಿತಾ? 100 ಗ್ರಾಮ್ವರೆಗೂ ಸಾಮರ್ಥ್ಯ ಇದೆ ಅದರದ್ದು. ಈಗಿರೋದೆಷ್ಟು, 70 ಗ್ರಾಮ್. 70 ಗ್ರಾಮ್ ಅಷ್ಟು ಮಾಯಿಶ್ಚರ್ ಇದೆ ಗಾಳಿನಲ್ಲಿ. ಇಂಟು 100 ಮಾಡಿದಾಗ ನನಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ನೋಡಿ, 70% ಬರುತ್ತೆ. 70% ಬಂತು ನೋಡಿ. ಸೊ ಇದು ಸಾಪೇಕ್ಷ ಆರ್ದ್ರತೆ ಅಂದರೆ. ಸಾಪೇಕ್ಷ ಆರ್ದ್ರತೆ ಅಂದರೆ ಗಾಳಿಯಲ್ಲಿ ಎಷ್ಟು ನೀರಿನಾಂಶ ಇದೆ, ತೇವಾಂಶ ಇದೆ, ಮತ್ತು ಅದರ ಗಾಳಿ ಎಷ್ಟು ಸಾಮರ್ಥ್ಯ ಇದೆ, ತೇವಾಂಶ ಹಿಡಿಯೋ ಸಾಮರ್ಥ್ಯ ಎಷ್ಟಿದೆ, ಅದನ್ನು ನಾವು ಸಾಪೇಕ್ಷ ಆರ್ದ್ರತೆ ಅಂತ ಕರಿತೀವಿ. ರಿಲೇಟಿವ್ ಹ್ಯೂಮಿಡಿಟಿ RH ಎಷ್ಟು, 70% ಇದು ರಿಲೇಟಿವ್ ಹ್ಯೂಮಿಡಿಟಿ RH. ಗೊತ್ತಾಯ್ತಲ್ಲ ಎಲ್ಲರಿಗೂ? ಇವಾಗ ನಾನು 100 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀನಿ, ನೀವು ಅದರಲ್ಲಿ 70 ಮಾರ್ಕ್ಸ್ ತೊಗೊಂಡಿದ್ದೀರಾ. ಗೊತ್ತಾಯ್ತಲ್ವಾ? 100 ಮಾರ್ಕ್ಸ್ಗೆ ನೀವು 70 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಅಂದರೆ ನಿಮ್ಮ ಸ್ಕೋರ್ ಎಷ್ಟು, 70%. ನೀವು ಎಷ್ಟು ಮಾರ್ಕ್ಸ್ ತೆಗೆದಿಲ್ಲ, 30 ಮಾರ್ಕ್ಸ್ ತೆಗೆದಿಲ್ಲ ಇನ್ನೂ ನಮ್ಮಲ್ಲಿ. ಕರೆಕ್ಟಾ? 70% ಅಷ್ಟೇ ಸ್ಕೋರ್ ಮಾಡಿರೋದು ನೀವು. ಸೊ ನಿಮ್ಮ ಮಾರ್ಕ್ಸ್ 70. ಗೊತ್ತಾಯ್ತಲ್ಲ? ಅಂದರೆ 100ವರೆಗೂ ಹೋಗ್ಬೋದಾಗಿತ್ತು ನೀವು, ಆದರೆ 70 ತೊಗೊಂಡಿದ್ದೀರ. ಅದೇ ರೀತಿ ಅದರ ಸಾಮರ್ಥ್ಯ 100ವರೆಗೂ ಹೋಗ್ಬೋದು, ಆದರೆ ನೀವು ತೊಗೊಂಡಿರೋದು ಎಷ್ಟು, 70. ಅದೇ ರೀತಿ ಇದುವೆ ಗಾಳಿನಲ್ಲಿ. ಅದೇ ಗಾಳಿ ನೋಡಿ, ಇವಾಗ ಬಿಸಿ ಗಾಳಿ ಅಲ್ವಾ, ಇವಾಗ ಹೋಗ್ತಾ 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 ಏನಾಗುತ್ತೆ, ಮಧ್ಯಾಹ್ನ ಆಗ್ತಾ ಹೋದಂಗೆ ಗಾಳಿ ಬಿಸಿ ಆಗುತ್ತೆ, ಇನ್ನೂ ಮೇಲೆ ಹೊಟ್ಟೋಗುತ್ತೆ. ಯಾವಾಗ ಗಾಳಿ ಮೇಲೆ ಹೋಗ್ತಾ 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 ಹೋಗುತ್ತೆ ಏನಾಗುತ್ತೆ, ಆಕಾಶದಲ್ಲಿ ಉಷ್ಣಾಂಶ, ಆಕಾಶದಲ್ಲಿ ಮೇಲೆ ಹೋಗ್ತಾ 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 ಏನಾಗುತ್ತೆ, ಉಷ್ಣಾಂಶ ಹೇಳಿದ್ದೀನಿ, ಪ್ರತಿ ಕಿಲೋಮೀಟರ್ಗೂ 6 ಡಿಗ್ರಿ ಕಮ್ಮಿ ಆಗುತ್ತೆ. ಪ್ರತಿ ಕಿಲೋಮೀಟರ್ ಆಕಾಶದಲ್ಲಿ ಗಾಳಿ ಮೇಲೆ ಹೋದಂಗೆ 6 ಡಿಗ್ರಿ ಕಮ್ಮಿ ಆಗ್ತಾ 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 ಹೋಗುತ್ತೆ. ಗಮನಿಸಿ, ಮೇಲೆ ಹೋಗ್ತಾ ಹೋದಂಗೆ ನೋಡಿ, 6 ಡಿಗ್ರಿ ನೋಡಿ, ಇಲ್ಲಿಂದ ಇಲ್ಲಿಗೆ 6 ಡಿಗ್ರಿ ಕಮ್ಮಿ ಆಗಿದೆ ನೋಡಿ. 1 ಕಿಲೋಮೀಟರ್ ಮೇಲೆ ಹೋಗಿದ್ದೀನಿ ನಾನೀಗ, 6 ಡಿಗ್ರಿ ಕಮ್ಮಿ ಆಗಿದೆ ಉಷ್ಣಾಂಶ ನೋಡಿ.
23 ಮೈನಸ್ 6.5 ಮಾಡಿ 17 ಬರುತ್ತೆ ಆಯ್ತಾ. ಈ ರೀತಿ 6 ಡಿಗ್ರಿ ಕಮ್ಮಿ ಆಗಿದೆ ಉಷ್ಣಾಂಶ. ಅವಾಗ ಏನಾಗುತ್ತೆ, ಗಾಳಿ ಮೇಲೆ ಹೋಗ್ತಾ ಹೋದಂಗೆ ತಂಪಾದಂಗೆ ಆ ಗಾಳಿ ಪಾರ್ಸಲ್ ಕಮ್ಮಿ ಆಗುತ್ತೆ, ಸೈಜ್ ಕಮ್ಮಿ ಆಗುತ್ತೆ. ಹೇಳಿದಲ್ಲ, ವಾರ್ಮ್ ಏರ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಕೋಲ್ಡ್ ಏರ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಮೇಲೆ ಹೋಗ್ತಾ ಹೋದಂಗೆ ಏನಾಗುತ್ತೆ, ಗಾಳಿ ಅದ್ರ ಕಮ್ಮಿ ಆಗಿದೆ ನೋಡಿ. ಯಾವಾಗ ಸೈಜ್ ಕಮ್ಮಿ ಆಗುತ್ತೆ, ಕೆಪಾಸಿಟಿ ನೋಡಿ 90 ಆಗೋಯ್ತು. 90 ಇಸ್ ದ ಕೆಪಾಸಿಟಿ, 90 ಗ್ರಾಮ್ಸ್ ಹಿಡಿಯೋ ಶಕ್ತಿ ಇದೆ ಈಗ. ಆದರೆ ಮಾಯಿಶ್ಚರ್ ಅದೆಷ್ಟು, 70 ಗ್ರಾಮ್ಸ್. ಗೊತ್ತಾಯ್ತಲ್ಲ, ಮಾಯಿಶ್ಚರ್ ಅಷ್ಟೇ ಇರುತ್ತೆ, ಯಾಕೆಂದ್ರೆ ಗಾಳಿ ಮೇಲೆ ಹೋಗ್ತಾ ಹೋದಂಗೆ ಮಾಯಿಶ್ಚರ್ ಅಷ್ಟೇ ಇರುತ್ತೆ, ಆದರೆ ಕೆಪಾಸಿಟಿ ಕಮ್ಮಿ ಆಗ್ತದೆ. ಸೊ 70 90 ಡಿವೈಡ್ ಬೈ 90. ಅವಾಗ ಈಗ ಎಷ್ಟಾಗಿದೆ ನೋಡಿ ಸಾಪೇಕ್ಷ ಆರ್ದ್ರತೆ 77.7%. ತಾವು ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸತಿ ನೋಡಿ ಸ್ನೇಹಿತರೆ, ಇದು ತುಂಬ ಚೆನ್ನಾಗಿದೆ ಟಾಪಿಕ್. ಇದು ನಿಮಗೆ ಮೋಡಗಳು ಹೆಂಗೆ ಫಾರ್ಮ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು. ಯಾಕೆಂದರೆ ನೀರಾವಿ ಆಕಾಶದಲ್ಲಿ ಹೋಗ್ತಾ ಇದೆ ನೋಡಿ ಅಂದರೆ ಯಾರಿಗೂ ಕಾಣಲ್ಲ ನೀರಾವಿ, ಅದಕ್ಕೆ ಮ್ಯಾಥಮೆಟಿಕಲ್ ರೂಪದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಇದು ತುಂಬ ವೈಜ್ಞಾನಿಕವಾಗಿದೆ, ಎಂಥವ್ರು ಕಲಿಬೋದು, ನೀವು ಸ್ವಲ್ಪ ತಾಳ್ಮೆ ಇರಬೇಕಷ್ಟೆ. ಸೊ 70 ಗ್ರಾಮ್ಸ್ ಮಾಯಿಶ್ಚರ್ ಇದೆ, ಅದರ ಸಾಮರ್ಥ್ಯ 90. ಯಾಕೆ, ಏರ್ ಪಾರ್ಸಲ್ ಮೇಲೆ ಹೋಗ್ತಾ ಕಮ್ಮಿ ಆಗುತ್ತೆ, ಕೂಲ್ ಆಗುತ್ತೆ. ಕೂಲ್ ಆದಾಗ ಕಾಂಟ್ರಾಕ್ಟ್ ಆಗುತ್ತೆ, ಪಾರ್ಸಲ್ ಚಿಕ್ಕದಾಗುತ್ತೆ, ಪಾರ್ಸಲ್ ಸೈಜ್ ಚಿಕ್ಕದಾಗುತ್ತೆ. ಅವಾಗ ಏನಾಗಿದೆ ನೋಡಿ, 70/90 ಆದಾಗ ಏನಾಗುತ್ತೆ, ಕೆಳಗಡೆ ಡಿನಾಮಿನೇಟರ್ ಕಮ್ಮಿ ಆದಾಗ ಪರ್ಸೆಂಟೇಜ್ ನೋಡಿ, ರಿಲೇಟಿವ್ ಹ್ಯುಮಿಡಿಟಿ ಹೆಚ್ಚಾಗಿದೆ, RH 77% ಆಗಿದೆ. ಅಂದ್ರೆ ಏನರ್ಥ, ಟೆಂಪ್ರೇಚರ್ ಕಡಿಮೆ ಆದಂಗೆ ರಿಲೇಟಿವ್ ಹ್ಯುಮಿಡಿಟಿ ಹೆಚ್ಚಾಗುತ್ತೆ. ಇಲ್ಲಿ ನೋಡಿ ಮತ್ತೆ ಇನ್ನೊಂದು ನೆಕ್ಸ್ಟ್, ಇನ್ನೂ 60 ಡಿಗ್ರಿ ಮೇಲೆ ಹೋದೆ, ಅಂದರೆ 1 ಕಿಲೋಮೀಟರ್ ಮೇಲೆ ಹೋದೆ. 1 ಕಿಲೋಮೀಟರ್ ಮೇಲೆ ಹೋಗ್ತಾ ಹೋದಂಗೆ ಏನಾಗುತ್ತೆ, 6 ಡಿಗ್ರಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಪ್ರತಿ ಕಿಲೋಮೀಟರ್ಗೆ 6 ಡಿಗ್ರಿ ಉಷ್ಣಾಂಶ ಕಡಿಮೆ ಆಗುತ್ತೆ. ಇವಾಗ ನೋಡಿ 10.5 ಡಿಗ್ರಿ ಸೆಲ್ಸಿಯಸ್ ಆಕಾಶದಲ್ಲಿ. ಅವಾಗ ಏನಾಗುತ್ತೆ ನೋಡಿ, ಏರ್ ಪಾರ್ಸಲ್ ಇನ್ನೂ ಚಿಕ್ಕದಾಗಿದೆ. ಏರ್ ಪಾರ್ಸಲ್ ಚಿಕ್ಕದಾದಷ್ಟು ನಾನು ಹೇಳಿದೆ, ಕೆಳಗಡೆ ಡಿನಾಮಿನೇಟರ್ ಏನಾಗಿದೆ, ಕಮ್ಮಿ ಆಗಿದೆ ನೋಡಿ. ಇವಾಗ ಕೆಪಾಸಿಟಿ ಎಷ್ಟು, 70 ಆಯ್ತಾ. ಮೇಲ್ಗಡೆ ನ್ಯೂಮರೇಟರ್ ನಂಗೆ ಇಟ್ಕೊಂಡಿದ್ದೀನಿ ನಾನು 70 ಗ್ರಾಮ್ಸ್. ನೀವು ಹೇಳ್ಬೋದು ಸರ್ ಅದು ಚೇಂಜ್ ಆಗುತ್ತಲ್ವಾ, ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಅದನ್ನು ಕಾನ್ಸ್ಟೆಂಟ್ ಇಟ್ಕೊಂಡಿದ್ದೀನಿ ನಾನು. 70/80 ಆಗಿ ನೋಡಿ. ಇವಾಗ ಎಷ್ಟಿದೆ ರಿಲೇಟಿವ್ ಹ್ಯುಮಿಡಿಟಿ, 87.5 ಆಗಿದೆ. ಗೊತ್ತಾಯ್ತಲ್ಲ, 70/80 × 100 ಅವಾಗ 87.5 ಆಗುತ್ತೆ. ಇನ್ನೂ ಮೇಲೆ ಹೋಗುತ್ತೆ ಅಂದ್ಕೊಳ್ಳಿ ನೋಡಿ, ಸಾಪೇಕ್ಷ ಆರ್ದ್ರತೆ ಹಿಂಗೆ ಹೆಚ್ಚಾಗ್ತಾ ಇದೆ, ಇನ್ನೂ ಮೇಲೆ ಹೋಗುತ್ತೆ ಅಂದ್ಕೊಳ್ಳಿ, ಇನ್ನೂ ಆಕಾಶದಲ್ಲಿ ಮೇಲೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಇನ್ನೂ ಕಮ್ಮಿ ಆಗುತ್ತೆ, ಏರ್ ಪಾರ್ಸಲ್ ಕೂಲ್ ಆಗ್ತಾ ಇದೆ, ಚಿಕ್ಕದಾಗ್ತಾ ಇದೆ ನೋಡಿ. ಅವಾಗ ಇದರ ಸಾಮರ್ಥ್ಯ 70, ಗಾಳಿಯಲ್ಲಿರೋ ತೇವಾಂಶನೂ 70. ಅವಾಗ ಏನಾಗುತ್ತೆ, ಸಾಪೇಕ್ಷ ಆರ್ದ್ರತೆ 100% ಆಗುತ್ತೆ. ಸೊ ನೋಡಿ, ಗಾಳಿ ಉಷ್ಣಾಂಶ ಕಡಿಮೆ ಆದಂಗೆ, ಟೆಂಪ್ರೇಚರ್ ಕಡಿಮೆ ಆದಂಗೆ ಸಾಪೇಕ್ಷ ಆರ್ದ್ರತೆ ಹೆಚ್ಚಾಗ್ತಾ ಇದೆ. ಯಾವಾಗ ಸಾಪೇಕ್ಷ ಆರ್ದ್ರತೆ 100% ಆಗುತ್ತೆ ಅಂದರೆ ಏನರ್ಥ, ಗಾಳಿ ಸಂಪೂರ್ಣವಾಗಿ ಆರ್ದ್ರತೆಯಿಂದ ಕೂಡಿದೆ, ಸ್ಟೀಮ್ ಥರ ಕಾಣುತ್ತೆ ಅವಾಗ ನಮಗೆ ಗಾಳಿ. ಗೊತ್ತಾಯ್ತಲ್ಲ ಎಲ್ಲರೂ, ಸ್ಟೀಮ್ ಪ್ರೆಷರಲ್ಲಿ ಕುಕ್ಕರಿಂದ ಬರೋಂಥ ಸ್ಟೀಮ್ ಏನಿರುತ್ತೆ ಅದರದ್ದು ರಿಲೇಟಿವ್ ಹ್ಯುಮಿಡಿಟಿ 100% ಇರುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ. ಸೊ ಆಕಾಶದಲ್ಲಿ ಈ ಥರ ಆಗುತ್ತೆ, ಆಕಾಶದಲ್ಲಿ ಮೇಲೆ ಹೋಗ್ತಾ ಗಾಳಿ ಕೂಲ್ ಆಗ್ತಾ ಹೋಗುತ್ತೆ. ತೇವಾಂಶ ಮತ್ತು ಅದರ ಸಾಮರ್ಥ್ಯ ಎರಡು ಸಮ ಆದಾಗ ಗಾಳಿಯಲ್ಲಿ ಸಂಪೂರ್ಣವಾಗಿ ನೀರಿನಂಶ ಇದೆ, ಸ್ಯಾಚುರೇಷನ್ ಅಂತ ಕರಿತೀವಿ ನಾವು. ಸ್ಯಾಚುರೇಷನ್, ಸಂಪೂರ್ಣವಾಗಿ ನೀರಿನಂಶ ಇದೆ ಅಂತ. ಅವಾಗ 100% ಆಗುತ್ತೆ. ಇವಾಗಲೇ ಘನೀಕರಣ ಶುರುವಾಗುತ್ತೆ ಆಕಾಶದಲ್ಲಿ, ಮಟ್ಟದಲ್ಲೇ ನಾವು ಲೆವೆಲ್ ಆಫ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಈಗ ಅಲ್ಲಿರೋಂಥ ಧೂಳಿನ ಕಣಗಳ ಮೇಲೆ, ಆಕಾಶದಲ್ಲಿರುವಂಥ ಧೂಳಿನ ಕಣಗಳ ಮೇಲೆ ನೀರಾವಿ ಘನೀಕರಿಸುತ್ತೆ. ಇಲ್ಲೆಲ್ಲ ಆಕಾಶದಲ್ಲಿ ಇರುತ್ತಲ್ಲ ಧೂಳು, ನೀವು ನೋಡಿರ್ತಾರೆ ಆಕಾಶದಲ್ಲೆಲ್ಲ ಸ್ವಲ್ಪ ಧೂಳು ಇರುತ್ತೆ, ಅದ್ರ ಮೇಲೆಲ್ಲ ನೀರಾವಿ ಘನೀಕರಿಸುತ್ತೆ. ನೀರಾವಿ ಈ ರೀತಿ ಘನೀಕರಿಸುತ್ತೆ. ನೀರಾವಿ ಯಾವಾಗ ಈ ಥರ ಘನೀಕರಿಸುತ್ತೆ ನೋಡಿ, ಮೋಡಗಳಾಗುತ್ತೆ ನೋಡಿ, ಆ ಧೂಳಿನ ಕಣಗಳ ಮೇಲೆ ಘನೀಕರಿಸುವುದು. ಅಂದ್ರೆ ಏನಾಗ್ತಿದೆ, ಉಷ್ಣಾಂಶ ಕಡಿಮೆ ಆಗ್ತಾ ಇದೆ ಇಲ್ಲಿ ಆಕಾಶದಲ್ಲಿ. ಅವಾಗ ನೀರಾವಿ ಏನಾಗ್ತಿದೆ, ವಾಪಸ್ಸು ದ್ರವದ ರೂಪಕ್ಕೆ ಬರ್ತಾ ಇದೆ. ಅನಿಲದ ರೂಪದಿಂದ ಉಷ್ಣಾಂಶ ಕಡಿಮೆ ಆಗಿ ದ್ರವ ರೂಪಕ್ಕೆ ಬಂದು ಅದ್ರ ಮೇಲೆ ಕೂಡುತ್ತೆ ಈ ಥರ. ಇದನ್ನೇ ನಾವು ಮೋಡ ಅಂತ ಕರೆಯೋದು ಸ್ನೇಹಿತರೆ. ಇದನ್ನೇ ನಾವು ಮೋಡಗಳು. ಒಂದು ಧೂಳಿನ ಕಣಗಳ ಮೇಲೆ ನೀರಾವಿ ಕೂತಾಗ ಅದು ಹೋಗಿ ಇನ್ನೊಂದಕ್ಕೆ ಸೇರುತ್ತೆ, ಕೊಲಿಷನ್ ಆಗುತ್ತೆ. ಕೊಲಿಷನ್ ಆದಾಗ ಏನಾಗುತ್ತೆ, ಒಂದು ಸೇರ್ಕೊಳ್ಳುತ್ತೆ, ಸೇರ್ಕೊಂಡು ದೊಡ್ಡದಾಗುತ್ತೆ. ಅದನ್ನೇ ನಾವು ಕೊಲಿಷನ್ ಕೊಲಿಜನ್ಸ್ ಥಿಯರಿ ಅಂತ ಕರೆಯೋದು. ಮೋಡಗಳ ವಿಕಾಸಕ್ಕೆ ನಮಗೆ ಯಾವ ಸಿದ್ಧಾಂತ ಅಂದರೆ ಕೊಲಿಷನ್ ಕೊಲಿಜನ್ಸ್ ಥಿಯರಿ. ಇಲ್ಲಿ ಬರ್ತಿದೆ ನೋಡಿ, ಸ್ವಲ್ಪ ನಿಮಗೆ ಇವತ್ತು ಕೊಲಿಷನ್ ಅಂದ್ರೇನು, ಒಂದಕ್ಕೊಂದು ಘರ್ಷಣೆ, ಡಿಕ್ಕಿ ಹೊಡೆಯೋದು ಕೊಲಿಷನ್ ಅಂದರೆ. ಕೊಲೇಸ್ ಅಂದ್ರೇನು, ಸೇರೋದು, ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ ಅಣುಗಳು, ನೀರಾವಿ ಹೋಗಿ ಒಂದಕ್ಕೊಂದು ಆಮೇಲೆ ಹೋಗಿ ಸೇರ್ಕೊಳ್ಳುತ್ತೆ.
ಈ ಸಿದ್ಧಾಂತನೇ ಮೋಡಗಳ ಸಿದ್ಧಾಂತ, ಕೊಲಿಷನ್ ಕೋಲೆಸೆನ್ಸ್ ಥಿಯರಿ ಅಂತ ಕರಿತೀವಿ. ಕೊಲಿಷನ್ ಕೋಲೆಸೆನ್ಸ್ ಉಚ್ಚಾರಣೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಕೊಲಿಷನ್ ಕೋಲೆಸೆನ್ಸ್ ಥಿಯರಿ ಅಂದರೆ ಒಂದಕ್ಕೊಂದು ಅಣುಗಳು ಡಿಕ್ಕಿ ಹೊಡೆದು ನೀರಾವಿ ಹೋಗಿ ಒಂದಕ್ಕೊಂದು ಡಿಕ್ಕಿ ಹೊಡೆಯೋದು ಮತ್ತು ಸೇರೋದು, ಅದನ್ನು ಕೊಲಿಷನ್ ಕೋಲೆಸೆನ್ಸ್ ಅಂತ ಕರಿತೀವಿ. ಸೊ ಮೋಡಗಳ ವಿಕಾಸ ಆಯಿತು. ಈಗ ಗೊತ್ತಾಯ್ತಲ್ಲ ಮೋಡಗಳು ಯಾವ ರೀತಿ ವಿಕಾಸ ಆಗುತ್ತೆ ಅಂತ ಹೇಳಿದ್ದೀನಿ ನಾನೀಗ, ಗಮನಿಸಿ. ಸೊ ನೀವೇನು ಗಮನಿಸಬೇಕು ಅಂದರೆ, ನೀವು ಕೇಳ್ಬೋದು ಸರ್ ಧೂಳಿನ ಕಣಗಳಿಲ್ಲ ಅಂದರೆ ನೀರಾವಿ ಮೋಡಗಳಾಗಲ್ವಾ? ಇಲ್ಲ, ಧೂಳಿನ ಕಣಗಳು ನಮಗೆ ಮೋಡಗಳಾಗಬೇಕು ಅಂದರೆ ಧೂಳಿನ ಕಣಗಳು ಇರಬೇಕು ಆಕಾಶದಲ್ಲಿ, ಮೊದಲನೇ ಕಂಡೀಷನ್. ಆಕಾಶದಲ್ಲಿ ಧೂಳಿಲ್ಲ ಅಂದರೆ ಏನಾಗುತ್ತೆ, ನೀರಾವಿ ಹೋಗಿ ಘನೀಕರಿಸಲ್ಲ. ಇನ್ನೊಂದು ನೀರಾವಿ ಇರಬೇಕು, ವಾಟರ್ ವೇಪರ್. ಆಕಾಶದಲ್ಲಿ ಇವೆರಡೂ ಇರಬೇಕು, ಆವಾಗಲೇ ನಮಗೆ ಮೋಡಗಳ ವಿಕಾಸ ಆಗುವುದು, ಧೂಳಿನ ಕಣಗಳು ಮತ್ತು ನೀರಾವಿ. ಗೊತ್ತಾಯ್ತಲ್ಲ, ಧೂಳಿನ ಕಣಗಳು ಮತ್ತು ನೀರಾವಿ ಎರಡು ಸೇರಿದ್ರೇನೆ ನಮಗೆ ಮೋಡ. ಇವಾಗ ಹೆಂಗೆ ಅಂದರೆ ನೀವೆಲ್ಲರೂ ಒಂದು ಕಡೆ ಹೋಗ್ತೀರಾ, ಅಲ್ಲಿ ಚೇರ್ ಇರುತ್ತೆ, ಹೋಗಿ ಕೂತ್ಕೋತಿರಲ್ಲ, ಆ ಥರ ನೀರಾವಿ ಹೋಗುತ್ತೆ ಮೇಲೆ ಆಕಾಶದಲ್ಲಿ, ಜಾಗ ಬೇಕಾದ್ರೆ ಕೂರಕ್ಕೆ, ಧೂಳಿನ ಕಣಗಳ ಮೇಲೆ ಕೂತ್ಕೊಳ್ಳುತ್ತೆ, ಘನೀಕರಿಸಿ ಮೋಡ ಆಗುತ್ತೆ. ಅದನ್ನು ನಾವು ಕಂಡೆನ್ಸೇಷನ್ ಅಂತ ಕರೀತೀವಿ. ಆಯ್ತಾ? ಸೊ ಎಲ್ಲರಿಗೂ ಗೊತ್ತಾಯ್ತು. ಈಗ ಈ ಮೋಡಗಳಿಂದ ಮಳೆ ಆಗುತ್ತೆ ಅಷ್ಟೇ, ಮೋಡಗಳಿಂದ ಆಮೇಲೆ ಮಳೆ. ಸೊ ತಾವು ಇದನ್ನು ಗಮನಿಸಬೇಕು. ಇದು ಯಾವಾಗ ಆಗುತ್ತೆ? ಸಾಮಾನ್ಯವಾಗಿ ಬೇಸಿಗೆ ಇದ್ದಾಗ, ಉಷ್ಣಾಂಶ ಹೊರಗಡೆ ತುಂಬ ಹೆಚ್ಚಿದ್ದಾಗ ಈ ಥರ ಆಗುತ್ತೆ. ಅಂದರೆ ಬೇಸಿಗೆಗಾಲದಲ್ಲೆಲ್ಲ ನಮಗೇನಾಗುತ್ತೆ, ಈ ಥರ ಗಾಳಿ ಮೇಲೆ ಹೋಗುತ್ತೆ ತೇವಾಂಶ ತಗೊಂಡು, ಅವಾಗ ನಮಗೆ ಮೋಡಗಳಾಗೋ ವಿಧಾನ ಬೇಸಿಗೆಗಾಲದಲ್ಲಿ. ಇದೇ ನಾವು ಪರಿಸರಣ ಅಂತ ಕರೆಯೋದು. ಪರಿಸರಣ, ಕನ್ವೆಕ್ಷನ್. ಸೊ ಈ ಥರ ಶಾಖ ಮೇಲೆ ಹೋದಾಗ ನೀರಾವಿ ತೊಗೊಂಡೋಗಿ ಮೋಡಗಳಾಗುತ್ತೆ. ಹಂಗೆ ಮಧ್ಯಾಹ್ನ ಸಂಜೆ ಹಂಗೆ ಮಳೆ ಬರುತ್ತೆ, 4 ಗಂಟೆಗೆ ಮಳೆ ಬರುತ್ತೆ, ಸಂಜೆ ಮಳೆ ಅಂತ ಕರಿತೀವಿ. ಈ ಮೋಡದಿಂದ ಯಾವ ಮಳೆ ಬರುತ್ತೆ? ಸಂಜೆ ಮಳೆ. ಗೊತ್ತಾಗಲ್ಲ ಈಗ. ಅದಕ್ಕೆ ಬೇಸಿಗೆಗಾಲದಲ್ಲಿ ನಮ್ಗೆ ಈ ಥರ ಆಗುತ್ತೆ. ಈಗ ಬರುತ್ತೆ ನೋಡಿ, ಫೆಬ್ರವರಿನಲ್ಲಿ ಇದ್ದೀವಿ ನಾವೀಗ, ಮಾರ್ಚಲ್ಲಿ ಈ ಥರ ಆಗುತ್ತೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಅಥವಾ ಮಾರ್ಚಲ್ಲಿ ಈ ಥರ ನಮಗೆ ನೀರಾವಿ ಎಲ್ಲ ಹೋಗಿ ಮೋಡಗಳಾಗ್ತಾ ಇದೆ. ಈಗ ಮೋಡಗಳಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಆದಾಗ ಸಂಜೆಗೆ ಮಳೆ ಬರೋಕ್ಕೆ ಶುರು ಆಗುತ್ತೆ. ಸೊ ಸತತವಾಗಿ ಘನೀಕರಣ ಆಗಬೇಕು ಆಕಾಶದಲ್ಲಿ. ಓಕೆ, ನೆನ್ನೆ ಒಂದು ಸ್ವಲ್ಪ ಮೋಡ ಫಾರ್ಮ್ ಆಗಿರುತ್ತೆ ಅಂದ್ಕೊಳ್ಳಿ, ಇವತ್ತು ಸ್ವಲ್ಪ ಮೋಡ ಫಾರ್ಮ್ ಆಗುತ್ತೆ, ಅದೆಲ್ಲ ಸೇರ್ಕೊಳ್ಳುತ್ತೆ ಒಟ್ಟಿಗೆ. ಅವಾಗ ಮೋಡ ದೊಡ್ಡದಾದಷ್ಟು ಏನಾಗುತ್ತೆ, ಮಳೆ ಆಗೋಕ್ಕೆ ಶುರು ಆಗುತ್ತೆ. ಸಾಂದ್ರತೆ ಹೆಚ್ಚಾಗಿ, ಮೋಡ ದೊಡ್ಡದಾಗಿ ಸಾಂದ್ರತೆ ಹೆಚ್ಚಾಗಿ ಮಳೆ ಆಗುತ್ತೆ. ಗೊತ್ತಾಯ್ತಲ್ಲ? ಇದು ಬೇಸಿಗೆಗಾಲದಲ್ಲಿ. ನೀವು ಕೇಳ್ಬೋದು ಸರ್ ಚಳಿಗಾಲದಲ್ಲಿ ಏನಾಗುತ್ತೆ? ಚಳಿಗಾಲದಲ್ಲಿ ನೋಡೋಣ. ಈಗ ಚಳಿಗಾಲದಲ್ಲಿ ಏನಾಗುತ್ತೆ, ಈ ಗಾಳಿ ಮೇಲೆ ಹೋಗಲ್ಲ. ಚಳಿಗಾಲದಲ್ಲಿ ಈ ಗಾಳಿ ಏನಾಗುತ್ತೆ, ಅಷ್ಟು ತಾಪಮಾನ ಇರಲ್ಲ, ಶಾಖ ಅಷ್ಟಿರಲ್ಲ, ಹೌದಲ್ಲ? ಅದೆಲ್ಲ ಅಲ್ಲೇ ಉಳಿದು ಬಿಡ್ತದೆ, ಭೂಮಿ ಮೇಲೆ ಉಳಿದು ಬಿಡುತ್ತೆ ಚಳಿಗಾಲದಲ್ಲಿ. ವಿಂಟರ್, ಲಾಂಗ್ ವಿಂಟರ್ ನೈಟ್ಸ್. ಚಳಿಗಾಲ ರಾತ್ರಿ ಹೊತ್ತು ನೋಡಿರ್ತಾರೆ, ಫುಲ್ ಚಳಿ ಇರುತ್ತೆ, ಕರೆಕ್ಟಾ? ಅವಾಗ ಏನಾಗುತ್ತೆ, ಆ ಗಾಳಿ ಭೂಮಿ ಮೇಲೆ ತಂಪಾಗುತ್ತೆ. ಮಧ್ಯಾಹ್ನದಲ್ಲಿ ಏನಿತ್ತು ಗಾಳಿ, ಆ ಗಾಳಿ ಏನಾಗುತ್ತೆ, ಭೂಮಿ ಮೇಲೆ ತಂಪಾಗ್ತಾ ಹೋಗುತ್ತೆ. ಏನಾಗುತ್ತೆ, ತಂಪಾದಾಗ ನಾನು ಹೇಳಿದೆ ಆಲ್ರೆಡಿ, ಭೂಮಿ ಮೇಲೆ ತಂಪಾದಾಗ ಏನಾಗುತ್ತೆ, 70 ಗ್ರಾಮ್ಸ್ ಮಾಯಿಶ್ಚರ್, ಅದರ ಹಿಡಿಯೋ ಶಕ್ತಿ ಎಷ್ಟು? 90 ಗ್ರಾಮ್. ಏನಾಗುತ್ತೆ, ಸಾಪೇಕ್ಷ ಆದ್ರತೆ ನೋಡಿ 27% ಆಗಿದೆ ಇಲ್ಲಿ. ಹಂಗೆ ರಾತ್ರಿ 10 ಗಂಟೆ, ರಾತ್ರಿ 10 ಗಂಟೆ, ಅವಾಗ ನೋಡಿ ಇನ್ನೂ ಕೂಲ್ ಆಗ್ತಿದೆ ಗಾಳಿ. ಗಾಳಿ ಕೂಲ್ ಆದಷ್ಟು ಏನಾಗುತ್ತೆ, ಅದರ ಕೆಪಾಸಿಟಿ ಕಮ್ಮಿ ಆಗ್ತಾ ಬಂದಿದೆ. ನೋಡಿ ಕೆಳಗಡೆ ನೋಡಿ, ಇಲ್ಲಿ ನೋಡಿ 80 ಗ್ರಾಮ್ಸ್ ಆಗ್ತಾ ಇದೆ, ಇಲ್ಲಿ 70 ಗ್ರಾಮ್ಸ್ ಇದೆ. ಅವಾಗ ಏನಾಗುತ್ತೆ, ಮಾಯಿಶ್ಚರ್ ಕಮ್ಮಿ ಆಗ್ತಾ ಇದೆ, ಅದರ ಕೆಪಾಸಿಟಿ ನೋಡಿ ಕಮ್ಮಿ ಆಗ್ತಾ ಇದೆ, ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಇದೆ. ಅವಾಗ ಸಾಪೇಕ್ಷ ಆದ್ರತೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಇಲ್ಲಿ ನೋಡಿ ಸಾಪೇಕ್ಷ ಆದ್ರತೆ 77.7% ಆಗಿದೆ, ಇಲ್ಲಿ 87.5% ಆಗಿದೆ. ಮಧ್ಯರಾತ್ರಿ 1 ಗಂಟೆ ಹಂಗೆ ನೋಡಿ ಏನಾಗೋಯ್ತು, ಇದಾಗುತ್ತೆ 100% ಆಗೋಗುತ್ತೆ. ಸಾಪೇಕ್ಷ ಆದ್ರತೆ 100%. ರಿಲೇಟಿವ್ ಹ್ಯೂಮಿಡಿಟಿ ರಾತ್ರಿ, ಮಧ್ಯರಾತ್ರಿ 12 ಗಂಟೆ 1 ಗಂಟೆಗೆ ಉಷ್ಣಾಂಶನೂ ಕಡಿಮೆ ಆಗಿದೆ. ಅವಾಗ ಏನಾಗುತ್ತೆ, ಪಾರ್ಸಲ್ ಸೈಜು ಚಿಕ್ಕದಾಗಿದೆ, ಕಾಂಟ್ರಾಕ್ಟ್ ಆಗಿದೆ, ಕೋಲ್ಡ್ ಏರ್ ಮಾಲಿಕ್ಯೂಲ್ಸ್ ಕಾಂಟ್ರಾಕ್ಟ್ ಆಗಿದೆ. ಯಾವಾಗ ಅದು ಕಾಂಟ್ರಾಕ್ಟ್ ಆಗುತ್ತೆ, ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ 70 ಇದೆ, ಮಾಯಿಶ್ಚರ್ ಇರೋದು 70 ಇದೆ. ಅವಾಗ ಏನಾಗುತ್ತೆ, 100% ಆಗುತ್ತೆ. ಯಾವಾಗ 100% ಆಗುತ್ತೆ, ಏನಾಗುತ್ತೆ, ಸಾಪೇಕ್ಷ ಆದ್ರತೆ ಘನೀಕರಣ ಶುರುವಾಗುತ್ತೆ. ಎಲ್ಲಿ? ಭೂಮಿಯ ಮೇಲೆ. ಭೂಮಿಯ ಮೇಲೆ ಯಾವಾಗ ಘನೀಕರಣ ಶುರುವಾಗುತ್ತೆ, ಯಾಕೆಂದರೆ ಭೂಮಿ ಮೇಲೆ, ರಸ್ತೆ ಮೇಲೆಲ್ಲ ಧೂಳಿದೆ, ಧೂಳಿನ ಕಣಗಳ ಮೇಲೆ ಇಲ್ಲೇ ಘನೀಕರಿಸಿ ನಮಗೆ ಕಾವಳ, ಫಾಗ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತು ಎಲ್ಲರಿಗೂ? ಆಕಾಶದಲ್ಲಿ ಬೇಸಿಗೆಗಾಲದಲ್ಲಿ ಆದರೆ ಅದು ಮೋಡ, ಆಕಾಶದಲ್ಲಾದರೆ ಮೋಡ, ಕ್ಲೌಡ್ಸ್. ಆಕಾಶದಲ್ಲಿ ಘನೀಕರಣವಾದಾಗ ಮೋಡಗಳು. ಅದೇ ಭೂಮಿ ಮೇಲೆ ಈ ಥರ ಘನೀಕರಣ ಆದಾಗ ಅದನ್ನು ನಾವು ಫಾಗ್ ಅಂತ ಕರಿತೀವಿ. ಫಾಗ್
ನಾವು ಕಟ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ, ಫಾಗ್ ಅಂದರೆ ನಮ್ಮ ಭೂಮಿಯ ಮೇಲೆ ಘನೀಕರಣ ಆದಾಗ ನಮಗೆ ಫಾಗ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಫಾಗ್ ಅಂದರೆ ಭೂಮಿಯ ಮೇಲೆ ಆಗುವಂಥ ಘನೀಕರಣ. ಚಳಿಗಾಲದಲ್ಲಿ ಮಧ್ಯರಾತ್ರಿ ಹೊತ್ತು ನಮಗೆ ಫಾಗ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು ಇಲ್ಲಿ. ಅದೇ ಆಕಾಶದಲ್ಲಾದರೆ ಮೋಡಗಳು. ಆಕಾಶದಲ್ಲಾದಾಗ ಮೋಡ, ಭೂಮಿಯ ಮೇಲಾದಾಗ ಕಾವಳ. ಇಷ್ಟೇ ವ್ಯತ್ಯಾಸ. ಬೇಸಿಗೆಗಾಲದಲ್ಲಿ ಆಕಾಶದಲ್ಲಿ ಆಗ್ತಾ ಇರುತ್ತೆ, ಅದೇ ಚಳಿಗಾಲದಲ್ಲಿ ಮಧ್ಯರಾತ್ರಿ ಹೊತ್ತು ಆಗ್ತಾ ಇರುತ್ತೆ. ಮಧ್ಯರಾತ್ರಿ ಈ ರೀತಿ ಕವಳ ಫಾರ್ಮ್ ಆಗುತ್ತೆ. ಅದು ಬೆಳಗಿನ ಜಾವದವರೆಗೂ ಮಂಜು ಮುಸುಕಿದ ವಾತಾವರಣ ನೋಡಿರ್ತಾನೆ, ಎಲ್ಲ ಕಡೆ ಮಂಜಿರುತ್ತೆ. ಗೊತ್ತಾಯ್ತಲ್ಲ? ಸೊ ಅದನ್ನು ಗಮನಿಸಿ ನೋಡಿ. ಮೋಡಗಳು ಗೊತ್ತಿದೆ ನಿಮ್ಗೆ, ಆಕಾಶದಲ್ಲಿ ಮೇಲೆ ನೋಡ್ಬೇಕು ನಿಮಗೆ, ಅವಾಗ ನಿಮಗೆ ಮೋಡಗಳು ಕಾಣುತ್ತೆ. ಗಾಳಿ ಬೀಸ್ದಾಗೆಲ್ಲ ಹೋಗ್ತಾ ಇರುತ್ತೆ ಮೋಡಗಳು, ತಾವು ಇಲ್ಲಿ ಗಮನಿಸ್ಬೋದು ಅದನ್ನು. ಅದಕ್ಕೆ ನಾವು ಮೋಡಗಳನ್ನ ನೋಡಿ ಅಂದಾಗ ಏನಾಗುತ್ತೆ, ಮೇಲೆ ನೋಡ್ತೀವಿ ನಾವು. ಮೋಡಗಳು ಯಾವಾಗಲೂ ಬಿಳಿ ಬಣ್ಣ ಏನಕ್ಕೆ ಕಾಣುತ್ತೆ ಸಾಮಾನ್ಯವಾಗಿ ಅಂದರೆ, ಅದ್ರ ಮೇಲೆ ಬೀಳುವಂಥ ಬಿಸಿಲು, ನಮ್ಮ ಏನು ವಿಬ್ಗ್ಯೋರ್ ಬೆಳಕು, ವೈಟ್ ಲೈಟ್ ಎಲ್ಲ ಕಡೆಗೆ ಸ್ಕ್ಯಾಟರ್ ಆಗುತ್ತೆ. ಆಯ್ತಾ? ವೈಲೈಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ಇವು 7 ಬಣ್ಣಗಳು ಸೇರಿದ್ರೇನು ವಿಸಿಬಲ್ ಲೈಟ್, ವೈಟ್ ಲೈಟ್. ಅದು ಮೋಡಗಳ ಮೇಲೆ ಬಿದ್ದು ಎಲ್ಲ ಕಡೆಗೂ ಸ್ಕ್ಯಾಟರ್ ಆಗುತ್ತೆ. ಓಕೆ, ಆ ಸ್ಕ್ಯಾಟರಿಂಗ್ ಆಗೋದ್ರಿಂದ ನಮಗೆ ಬಿಳಿ ಬಣ್ಣ ಕಾಣುತ್ತೆ. ಗೊತ್ತಾಯ್ತಲ್ಲ? ನಾವು ಈಗ ನೋಡಿದಾಗ ಬಿಳಿ ಬಣ್ಣ ನಮ್ಮ ಕಡೆಗೆ ಬರ್ತದೆ. ಅದು ಮೋಡಗಳ ಸಾಂದ್ರತೆ ಕಡಿಮೆ ಇದೆಯಲ್ಲ ಸೂಚನೆ. ಮೋಡಗಳ ಸಾಂದ್ರತೆ ಕಡಿಮೆ ಇದೆ ಅಂತ. ಮೋಡಗಳು ಸತತವಾಗಿ ಘನೀಕರಣ ಆಗ್ತಾ ಹೋದಂಗೆ ಏನಾಗುತ್ತೆ, ಅದರ ಸಾಂದ್ರತೆ ಹೆಚ್ಚಾಗುತ್ತೆ. ಸಾಂದ್ರತೆ ಹೆಚ್ಚಾದಾಗ ಏನಾಗುತ್ತೆ, ಬೆಳಕು ಅದರೊಳಗೂ ಮೇಲೆ ಬೀಳುವಂಥ ಬೆಳಕು ಅಲ್ಲೇ ಉಳ್ಕೊಳ್ಳುತ್ತೆ. ಮೋಡದೊಳಗೆ ಒಳಗೆ ಹೋಗೋ ಬೆಳಕು ಮೋಡದಲ್ಲೇ ಇರುತ್ತೆ. ಅವಾಗ ಅದು ಕಾರ್ಮೋಡ, ಕಪ್ಪು ಮೋಡ ಆಗುತ್ತೆ. ಅದು ಮಳೆಯ ಸೂಚನೆ. ಕಪ್ಪು ಮೋಡಗಳು ಸಾಂದ್ರತೆ ಹೆಚ್ಚಾಗಿರುವ ಸೂಚನೆ. ಯಾವಾಗ ಸಾಂದ್ರತೆ ಹೆಚ್ಚಾಗುತ್ತೆ, ಮೋಡದ ಮೇಲೆ ಬೀಳೋ ಬೆಳಕು ಅಲ್ಲೇ ಉಳಿದು ನಮ್ಮ ಕಡೆಗೆ ಬರಲ್ಲ. ಅವಾಗ ಕಾರ್ಮೋಡ ಆಗುತ್ತೆ, ಕಪ್ಪು ಕಲರ್ ಆಗುತ್ತೆ ಮೋಡ. ಡಾರ್ಕ್ ಕ್ಲೌಡ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸೊ ಇದರಿಂದ ನಾವು ಏನಾಗುತ್ತೆ, ಮೋಡಗಳ ಬಣ್ಣ ಬದಲಾದಾಗ ನಮಗೆ ಅದರ ಸಾಂದ್ರತೆ ಬದಲಾಗಿರುವಂಥ ಸೂಚನೆ ಮತ್ತು ಮಳೆಯ ಸೂಚನೆ. ಹಾಗೆ ಇಲ್ಲಿ ನೋಡಿ, ಇದನ್ನು ನೋಡಿ, ಮೋಡಗಳು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಟೈಮ್ ಗಮನಿಸಿ, ಬಿಳಿ ಮೋಡ ಇದ್ರೆ ಮತ್ತು ಮಳೆ ಆಗುವ ಟೈಮಲ್ಲಿ ಯಾವ ಥರ ಇರುತ್ತೆ ಗಮನಿಸಿ. ಇದು ಆಕಾಶದಲ್ಲಿ ಘನೀಕರಣ ಆದಾಗ ಬೇಸಿಗೆಗಾಲದಲ್ಲಿ ಮೋಡಗಳಾಗುತ್ತೆ. ಅದೇ ನೋಡಿ ಫಾಗ್ ನೋಡಿ, ಭೂಮಿಯ ಮೇಲೆ ಘನೀಕರಣ ಆದಾಗ ಈ ಥರ ಆಗುತ್ತೆ. ಭೂಮಿಯ ಮೇಲೆ ತಾಪಮಾನ ಕಡಿಮೆ ಆದಾಗ ನೀರಾವಿ ಎಲ್ಲ ಘನೀಕರಿಸಿ ಚಳಿಗಾಲದಲ್ಲಿ ರಾತ್ರಿ ಹೊತ್ತು ಮತ್ತು ಬೆಳಗಿನ ಜಾವ ಈ ಥರ ಇರುತ್ತೆ. ತೋಟ ಗದ್ದೆಗಳ ಮೇಲೆ ಮತ್ತು ನಗರಗಳಲ್ಲಿ ಈ ಥರ ಎಲ್ಲ ಫಾಗ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಲ್ಲ? ಫಾಗ್. ಈ ಫಾಗ್ ಏನಾಗೋಗುತ್ತೆ, ಕೆಲವೊಮ್ಮೆ ನಮ್ಮ ರಸ್ತೆ ಮೇಲೆ ವಾಹನಗಳಿಂದ ಬಂದಂಥ ಹೊಗೆ, ಕೈಗಾರಿಕೆಗಳಿಂದ ಬಂದಂಥ ಹೊಗೆ, ಗಾಳಿ ಕೂಲಾಗಿದೆ ಅಲ್ವಾ, ತಂಪಾಗಿದೆ, ಅವಾಗ ಏನಾಗುತ್ತೆ, ಆ ಹೊಗೆನೂ ಅಲ್ಲೇ ಇರುತ್ತೆ, ಮೇಲೆ ಹೋಗಲ್ಲ. ಗಮನಿಸಿ ಸ್ನೇಹಿತರೆ, ಬೇಸಿಗೆಗಾಲದಲ್ಲಿ ಏನಾಗೋಗುತ್ತೆ, ಭೂಮಿ ಉಷ್ಣಾಂಶ ಹೆಚ್ಚಾದಾಗ ಗಾಳಿ ಉಷ್ಣಾಂಶ ಹೆಚ್ಚಾಗಿ ಮೇಲೆ ಹೊಟ್ಟೋಗುತ್ತೆ. ಹೊಗೆ, ವಾಹನಗಳದ್ದು, ಕೈಗಾರಿಕೆಗಳದೆಲ್ಲ ಹೋಗಿ ಮೇಲೆ ಹೊಟ್ಟೋಗುತ್ತೆ, ಬಿಸಿ ಗಾಳಿ ಅಲ್ವಾ ಅದು, ಅದಕ್ಕೆ. ಅದೇ ಚಳಿಗಾಲದಲ್ಲಿ ಏನಾಗೋಗುತ್ತೆ, ತಾಪಮಾನ ಕಡಿಮೆ ಇರೋದ್ರಿಂದ ಆ ಹೊಗೆ ಅಲ್ಲೇ ಇರುತ್ತೆ. ಧೂಳು, ಅನಿಲಗಳು, ಆ ಹೊಗೆ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಅದರಿಂದ ಅದನ್ನು ನಾವು ಸ್ಮಾಗ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸ್ಮಾಗ್ ಅಂದಾಗ ಏನಾಗುತ್ತೆ, ವಾಹನಗಳಿಂದ ಬರುವಂಥದ್ದು, ಕೈಗಾರಿಕೆಗಳಿಂದ ಬರುವಂಥದ್ದು ಹೊಗೆ ಜೊತೆ ಸೇರಿ, ಹೊಗೆ ಎಲ್ಲ ಏನಾಗುತ್ತೆ, ಫಾಗ್ ಜೊತೆ ಸೇರಿ ಸ್ಮಾಗ್ ಆಗುತ್ತೆ. ಇದನ್ನು ಗಮನಿಸಿ. ಸ್ಮಾಗ್ನಲ್ಲಿ ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರ್, ಧೂಳಿನ ಕಣಗಳೆಲ್ಲ ಇರುತ್ತೆ. ಅದಕ್ಕೆ ಉಸಿರಾಟದ ಸಮಸ್ಯೆ ಬರುತ್ತೆ. ಸೊ ಅದಕ್ಕೆ ಡೆಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಚಳಿಗಾಲದಲ್ಲಿ ಸ್ಮಾಗ್ ಸಮಸ್ಯೆಗಳು ಜಾಸ್ತಿ ಸ್ನೇಹಿತರೆ. ತೋರಿಸ್ತಾ ಇದ್ದೀನಿ ಅದನ್ನು ನಿಮಗೆ, ಯಾವ ರೀತಿ ಕಾಣುತ್ತೆ ಚಳಿಗಾಲದಲ್ಲಿ ನೋಡಿ, ಎಷ್ಟು ಸ್ಮಾಗ್ ಇದೆ ನೋಡಿ. ಹೊಗೆ ಮತ್ತು ಕಾವಳ ಎರಡೂ ಸೇರಿದ್ರೆ ಸ್ಮಾಗ್. ಇದರಲ್ಲೇನು ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಪಾರ್ಟಿಕ್ಯುಲೇಟ್ ಮ್ಯಾಟರ್ಗಳಿರುತ್ತೆ. ಇದು ಸಮಸ್ಯೆ ನಮಗೆ ಚಳಿಗಾಲದಲ್ಲಿ, ರಾತ್ರಿಯಿಂದ ಹಿಡಿದು ಬೆಳಗಿನ ಜಾವದವರೆಗೂ ಇದು ಸಮಸ್ಯೆ. ಹಾಗೆ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ನೋಡಿ, ಇದನ್ನು ಮಿಸ್ಟ್ ಅಂತ ಕರಿತೀವಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದು. ಸೊ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ, ಬೆಟ್ಟಗಳ ಮೇಲೆ ನೀರಾವಿ ಘನೀಕರಿಸಿದಾಗ ಈ ಥರ ಮಿಸ್ಟ್ ಆಗುತ್ತೆ. ಇದು ಮಂಜು ಅಂತ ಕರಿತೀವಿ. ಬೆಟ್ಟಗುಡ್ಡ ಪ್ರದೇಶಗಳ ಮೇಲೆ ಮಿಸ್ಟ್ ಸಾಮಾನ್ಯವಾಗಿ ಬೆಳೆಸುವಂಥದ್ದು. ಮಿಸ್ಟ್ ಏನಾಗುತ್ತೆ, ಫಾಗ್ಗಿಂತ ತುಂಬ ಡೆನ್ಸ್ ಸ್ನೇಹಿತರೆ. ಸೊ ಫಾಗ್ಗಿಂತ ತುಂಬ ಡೆನ್ಸ್ ಇರುತ್ತೆ. ಇದು ವಿಮಾನ ಹಾರಾಟಕ್ಕೆಲ್ಲ ತೊಂದರೆ ಆಗುತ್ತೆ. ಆಮೇಲೆ ಎಷ್ಟೋ ಹೆಲಿಕಾಪ್ಟರ್ ದುರಂತಗಳಾಗಿವೆ. ಕರೆಕ್ಟ್ ಆಗುತ್ತೆ. ಸೊ ತುಂಬ ಸಮಸ್ಯೆ ಇದು. ಸೊ ನೀವು ಇತ್ತೀಚೆಗೆ ವಿಲಿಂಗ್ಟನ್, ಊಟಿನಲ್ಲಿ ನಮ್ಮ ಕೆಲವು ವರ್ಷಗಳ ಹಿಂದೆ ಚೀಫ್ ಆಫ್ ಸ್ಟಾಫ್ ಬಿಪಿನ್ ಸಿಂಗ್ ರಾವತ್ ಅವರು ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ ತೀರೋಗಿದ್ದನ್ನು ಗಮನಿಸಬೇಕಾಗುತ್ತೆ. ಹಾಗೆ ಕೆಲವು ವರ್ಷಗಳ ಹಿಂದೆ YSR ರೆಡ್ಡಿ ಅಂತೇಳಿ ಆಂಧ್ರ CM ಅವರು ನಲ್ಲಮಲ್ಲ ಶ್ರೇಣಿಗೆ ಹೋಗಿ ಅವರ ವಿಮಾನ ಅಪಘಾತದಲ್ಲಿ
ಆಗಿರೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಮಿಸ್ಟ್ ಅಂದರೆ ಸ್ವಲ್ಪ ಡೆನ್ಸ್ ಇರುತ್ತೆ ಫಾಗಿಂದ, ಸೊ ಆಸ್ ಎ ರಿಸಲ್ಟ್ ವಿಸಿಬಿಲಿಟಿ ಕಮ್ಮಿ, ಕಾಣೋದಿಲ್ಲ ನಮ್ಗೆ ಅವಾಗ, ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿದೆ ಅಂತ ಕಾಣೋದಿಲ್ಲ. ಸ್ಮಾಗ್, ಫಾಗ್, ಮಿಸ್ಟ್ ಗೊತ್ತಾಯ್ತಲ್ವ. ಹಂಗೆ ಡ್ಯೂ ನೋಡಿ, ಚಳಿಗಾಲದಲ್ಲಿ ಏನಾಗುತ್ತೆ, ನೀರಾವಿ ಎಲ್ಲ ಹೋಗಿ ಎಲೆಗಳ ಮೇಲೆ, ಮಣ್ಣಿನ ಕಲ್ ಮೇಲೆ, ತಂಪಾದ ವಸ್ತುಗಳು, ಬೈಕ್ ಸೀಟ್, ಕಬ್ಬಣದ ಮೇಲೆಲ್ಲ ಹೋಗಿ ಘನೀಕರಿಸ್ತದೆ. ಅದನ್ನು ಡ್ಯೂ ಅಂತ ಕರಿತೀವಿ. ನೋಡಿ ಇಲ್ಲಿ ನೋಡಿ, ಬೀಟಲ್ಲಿ ಹೋಗ್ತಾ ಇದೆ ನೀರು ಕುಡ್ಕೊಂಡು, ಆ ಡ್ಯೂನ ಕುಡಿತಾ ಇದೆ ನೋಡಿ. ಅದಲ್ಲ ಡ್ಯೂ ಅಂದ್ರೇನು, ನೀರಾವಿ ತಂಪಾದ ವಸ್ತುಗಳ ಮೇಲೆ ಘನೀಕರಿಸುವಂಥದ್ದು. ಯಾವುದು ತಂಪಾದ ವಸ್ತುಗಳು ಅಂದರೆ ಕಲ್ಲು, ಗೇಟ್, ಬೈಕ್ ಸೀಟ್, ಕಾರು, ಅದ್ರ ಮೇಲೆಲ್ಲ ಚಿಕ್ಕ ಚಿಕ್ಕ ಹನಿ ಕುದಿರುತ್ತೆ, ಅದು ಡ್ಯೂ, ಎಲೆಗಳ ಮೇಲೆ ಸಾಮಾನ್ಯವಾಗಿ. ಅದೇ ಐಸಾಗಿ ಹೋಗುತ್ತೆ ನೋಡಿ ಈ ಥರ, ಅದು ಫ್ರಾಸ್ಟ್. ಯಾವಾಗ ನೀರಾವಿ ಘನೀಕರಿಸಿ ಈ ಥರ ಹಿಮ ಆಗೋಗುತ್ತೆ, ಅದನ್ನು ನಾವು ಫ್ರಾಸ್ಟ್ ಅಂತ ಕರಿತೀವಿ. ನೀರಾವಿ ಈ ರೀತಿ ಘನೀಕರಿಸಿ ಫ್ರಾಸ್ಟ್, ಅದನ್ನು ಗಮನಿಸಿ. ಓಕೆ, ನೀರಾವಿ ಹಿಮ ಆಗೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಇದು ತುಂಬ ಡೇಂಜರಸ್ ಸ್ನೇಹಿತೆ, ಯಾಕಂದರೆ ಎಷ್ಟೊಂದು ಗಿಡ ಸತ್ತೋಗ್ತವೆ. ಚಿಕ್ಕ ಗಿಡಗಳೇನಾಗುತ್ತೆ, ಅದು ಸೆಲ್ಸ್ ಇರುತ್ತಲ್ಲ, ಜೈಲಮ್ ಫ್ಲೂಯಮ್ ಟಿಶ್ಯೂಸ್ ಇರುತ್ತೆ ನೋಡಿ, ಜೈಲಮ್ ಟಿಶ್ಯೂ, ಫ್ಲೂಯಮ್ ಟಿಶ್ಯೂ ಸತ್ತೋಗ್ತವೆ, ಅವಾಗ ಗಿಡ ಬೆಳೆಯೋದಿಲ್ಲ. ಅದಕ್ಕೆ ಫ್ರಾಸ್ಟಿಂದ ನಾವು ಗಿಡಗಳನ್ನ ಕಾಪಾಡೋಕ್ಕೋಸ್ಕರನೇ ಗ್ರೀನ್ ಹೌಸ್ಗಳಲ್ಲಿ, ನರ್ಸರಿಗಳಲ್ಲಿ ಗಿಡಗಳನ್ನ ನಾವು ಸಾಕಂಥದ್ದು. ಓಕೆ, ಸೊ ಬೆಳಗಿನ ಜಾವ ನಮಗೆ ಈ ರೀತಿ ನೀರಾವಿ ಘನೀಕರಿಸಿ ಫ್ರಾಸ್ಟ್ ಬರೋದ್ರಿಂದ ಎಷ್ಟೋ ಗಿಡಗಳು ಸತ್ತೋಗ್ತವೆ. ಅದಕ್ಕೆ ನಾವು ಗ್ರೀನ್ ಹೌಸ್ಗಳಲ್ಲಿ, ನರ್ಸರಿಗಳಲ್ಲಿ ಗಿಡ ಬೆಳೆಯೋದು. ಸೊ ಇನ್ನೊಂದು ಸ್ನೇಹಿತರೆ, ಫೋಟೋಕೆಮಿಕಲ್ ಸ್ಮಾಗ್ ಅಂತೇಳಿ ದಿಂದೊತ್ತಲಾಗುತ್ತದೆ. ನಮ್ಮ ವಾಹನಗಳಿಂದ ಬರುವಂಥದ್ದು ಮತ್ತು ಕೈಗಾರಿಕೆಗಳಿಂದ ಬರುವಂಥ ಹೊಗೆ ಮತ್ತು ಓಝೋನ್ ಎಲ್ಲ ಬಿಸಿಲಲ್ಲಿ ರಿಯಾಕ್ಟ್ ಮಾಡುತ್ತೆ ದಿಂದೊತ್ತಲಿ. ಅಂದರೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗುತ್ತೆ, ವಾಹನಗಳಿಂದ ಬಂದಿರೋಂಥ ಹೈಡ್ರೋಕಾರ್ಬನ್ಸ್, ಅನಿಲಗಳು, ಧೂಳು, ಮತ್ತು ನಮ್ಮ ಕೈಗಾರಿಕೆಯಿಂದ ಬಂದಿರೋಂಥ ಅನಿಲಗಳು, ಓಝೋನ್ ಎಲ್ಲ ಬಿಸಿಲಲ್ಲಿ ರಿಯಾಕ್ಟ್ ಆಗುತ್ತೆ. ಅದು ಸಮಸ್ಯೆ ಆಗಿದೆ. ಇದನ್ನು ನಾವು ಫೋಟೋಕೆಮಿಕಲ್ ಸ್ಮಾಗ್, ಫೋಟೋ ಅಂದರೆ ಬೆಳಿಗ್ಗೆ ಹೊತ್ತು ದಿಂದತ್ತಲ್ಲಿ ಆಗಂಥದ್ದು. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಫೋಟೋಕೆಮಿಕಲ್ ಸ್ಮಾಗಲ್ಲಿ ಕೊನೆಗಾಗದೆ ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಅಂತ, ಪ್ಯಾನ್ ಅಂತ. ಸೊ ಏನೇನಿದೆ, ನೈಟ್ರೋಜನ್ ಇಲ್ಲಿ ನಾವು ಬರಿತೀನಿ ನೋಡಿ, ರೆಡ್ಡಲ್ಲಿ ಬರಿತೀನಿ, ನೈಟ್ರೋಜನ್ ಕಾಂಪೌಂಡ್ಸ್ ಅಂದರೆ NOx ಅಂತ ಹಾಕ್ತೀನಿ, ಪ್ಲಸ್ ಡೀಸೆಲ್ ವಾಹನಗಳಿಂದ ಬರುವಂಥ ಹೈಡ್ರೋಕಾರ್ಬನ್ಸ್ಗಳು, ಈ ಥರ ನಾವು ಯಾಕೆಂದರೆ ಜನರಲ್ ಸ್ಟಡೀಸ್ ಪೇಪರ್ ಆದ್ದರಿಂದ ನೀವು ಫುಲ್ ಕೆಮಿಸ್ಟ್ರಿ ಓದಬೇಕಾಗಿಲ್ಲ ಇಲ್ಲಿ. ಮತ್ತು ಓಝೋನ್, ಇದೆಲ್ಲ ಏನಾಗುತ್ತೆ ನೋಡಿ, ಈ ರೀತಿ ಸನ್ಲೈಟ್ನಲ್ಲಿ ರಿಯಾಕ್ಟ್ ಆಗುತ್ತೆ. ಇದು ದೊಡ್ಡ ಸಮಸ್ಯೆ ಸ್ನೇಹಿತರೆ ನಮಗೆ ಇವತ್ತಿನ ದಿವಸ. ನಗರಗಳು ಅಂದರೆ ಬೈಜಿಂಗ್ ನಗರ ಆಗಿರ್ಬೋದು, ಟೋಕಿಯೋ ನಗರ ಆಗಿರ್ಬೋದು, ದೆಹಲಿ ನಗರ ಆಗಿರ್ಬೋದು, ಈ ನಗರಗಳೆಲ್ಲ ಏನಾಗುತ್ತೆ ನಮಗೆ ದೊಡ್ಡ ಸಮಸ್ಯೆ ಆಗಿರೋದೇ ಇದು. ಇದೆಲ್ಲ ಒಂದಕ್ಕೊಂದು ಸೇರುತ್ತಲ್ಲ, ಸೊ ಇದು ನಮಗೆ ಏನಾಗುತ್ತೆ, ರಿಯಾಕ್ಟ್ ಆಗಿ ನಮಗೆ C2H3NO5 ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಅಂತ ಕರಿತೀವಿ. ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಎಂಬ ಪೊಲ್ಯೂಟೆಂಟ್ ಇದು. ಇದರಿಂದಲೇ ತುಂಬ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರೋದು ನಗರದ ನಿವಾಸಿಗಳಿಗೆ, ಗೊತ್ತಾಯ್ತಲ್ಲ. ಸೊ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಹಲವಾರು ವಿಷಯಗಳನ್ನ ಕಲಿತಿದ್ದೇವೆ. ಸೊ ನಾವು ಮುಂದಿನ ತರಗತಿಯಲ್ಲಿ ನಾವು ಪ್ರೆಸಿಪಿಟೇಷನ್, ಬಾಷ್ಪದ ದ್ರವೀಭವನದ ಬಗ್ಗೆ ತಿಳಿಯೋಣ. ಸೊ ಅದರಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸೊ ನಾವು ಒಂದೊಂದು ಹಂತವಾಗಿ ಇದನ್ನು ಕಲಿಬೇಕಾಗತ್ತೆ ನೋಡಿ. ಫೋಟೋಕೆಮಿಕಲ್ ಸ್ಮಾಗ್, ಇದರಿಂದ ನಮಗಾಗುವಂಥ ಆರೋಗ್ಯ ಸಮಸ್ಯೆಗಳು ನಗರಗಳಲ್ಲಿ ಮತ್ತು ನಮ್ಮ ಜೀವಿತಾವಧಿ ಕಮ್ಮಿ ಆಗೋದೆಲ್ಲ ತಾವಿಲ್ಲಿ ಕಾಣಿದ್ದೀರಾ. ಸೊ ತಾವೆಲ್ಲರೂ ಇದನ್ನು ನೋಡಿ ಸ್ನೇಹಿತರೆ, ಒಂದು ಬಾರಿ ಇದನ್ನು ವೀಕ್ಷಿಸಿ ಅದರ ಬಗ್ಗೆ, ಅದರಿಂದ ಆಗುವಂಥ ಆರೋಗ್ಯ ಸಮಸ್ಯೆಗಳನ್ನ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನೈಟ್ರೋಜನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಗಾಳಿನಲ್ಲಿ ನೋಡಿ ಹಾರ್ಟ್ ಮತ್ತು ಲಂಗ್ಸ್ಗಳಿಗೆ ತೊಂದರೆ ಆಗುತ್ತೆ, ಉಸಿರಾಟ ಸಮಸ್ಯೆಗಳು ಬರುತ್ತೆ. ಹಾಗೆ ಹೈಡ್ರೋಕಾರ್ಬನ್ಸ್, ವಾಹನಗಳಿಂದ ಬರೋಂಥ ಕಾರ್ಬನ್ಸ್ ಆಗಿರ್ಬೋದೆಲ್ಲ ಕಣ್ಣು ಉರಿಯೋಕ್ಕೆ ಶುರು ಆಗುತ್ತೆ, ಉಸಿರಾಟ ಸಮಸ್ಯೆಗಳು ಬರುತ್ತೆ. ಕರೆಕ್ಟಾಗಿ ಓಝೋನ್ ಹೆಚ್ಚಾಗೋದ್ರಿಂದ ನಮಗೆ ಕೆಮ್ಮು ಬರೋದಾಗಿರ್ಬೋದು, ವೀಸಿಂಗ್, ಉಸಿರಾಟ ಸಮಸ್ಯೆ ಆಗೋದು, ಐ ಇರಿಟೇಷನ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ಗಳು ಬರುತ್ತೆ, ಆಸ್ತಮಾ, ಬ್ರೋಂಕೈಟಿಸ್, ಲಂಗ್ ಕ್ಯಾನ್ಸರ್ ಎಲ್ಲ ಬರೋದಾಗಿರ್ಬೋದು, ಅವೆಲ್ಲ ಇವೆ ಫೋಟೋಕೆಮಿಕಲ್ ಸ್ಮಾಗಿಂದನೇ ಆಗೋದು. ಸೊ ಆ್ಯಸ್ ರಿಸಲ್ಟ್ ನಾವು ಪರಿಸರ ಮಾಲಿನ್ಯ ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವು ಯಾವ ರೀತಿ ನಮ್ಮ ಚಟುವಟಿಕೆಗಳಿಂದ ಪರಿಸರ ನಾಶ ಆಗ್ತಾ ಇದೆ ಅದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸ್ನೇಹಿತರೆ, ನಾನು ಈ ರೀತಿ ಎಲ್ಲ ಥರ ತರಗತಿಗಳನ್ನ ನಾನು ಇಲ್ಲಿ ಮಾಡ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ನಾವು ಮೋಡಗಳ ಬಗ್ಗೆ ಮತ್ತು ಮಳೆ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯವಾಗುತ್ತೆ ಸ್ನೇಹಿತರೆ.
ಸೊ ನಾನು ಚಿಕ್ಕ ಚಿಕ್ಕ ತರಗತಿಗಳ ಮುಖಾಂತರ, ವಿಡಿಯೋ ತರಗತಿ ಮುಖಾಂತರ ನಿಮಗೆ ಬೋಧನೆ ಮಾಡ್ತಾ ಇದ್ದೀನಿ. ತಾವು ತಪ್ಪದೇ ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ. ನಾನು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ಒಂದು ಆಸೆ, ನಿರೀಕ್ಷೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ತಾವು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ನನ್ನ ತರಗತಿಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನು